ನೀವು ಕೋಟಿ ಕೊಟ್ಟರೂ ಬರಲ್ಲ. ಅಮಿತಾನಂದ ಅದು ಲಾಲ್ ಬಹದ್ದೂರ್ ಶಾಸ್ತ್ರ ಮಗನ ಕೈಯಲ್ಲಿ ಶಿಲಾನ್ಯಾಸನ ಮಾಡಿದ್ರು ಶಾಸ್ತ್ರ. ಇವ್ರಿಗೆ ಬೋರಣ್ಣ ಅಂತ ಹೆಸರಿಡ್ತಾರೆ. ನೀನೇನೋ ಒಪ್ಕೊಂಡ್ರೆ ನಮ್ಮ ಹಳ್ಳಿಯಲ್ಲಿ ನಮ್ಮ ತೋಟದಲ್ಲಿ ಕೆಲಸ ಕೊಡ್ತೇನೆ, ಹಾಲಸ್ವಾಮಿ ತೀರ್ಥ ಇದೆ ತನ್ನಿ ಅಂತೇಳಿ ಕೈಗೆ ಸವರ್ಕೋತಾರೆ, ಸ್ವಲ್ಪ ವಾಸಿ ಆಗೋದು. ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರ ಒಳಗಡೆ ನೋಡಿ ಅಂತಾರೆ. ಖಂಡಿತ. ಲೀಲಾಜಾಲ ವೀಕ್ಷಕರಿಗೆಲ್ಲ ಹೃತ್ಪೂರ್ವಕವಾದಂಥ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತು ಕರ್ನಾಟಕದ ಜನತೆಗಷ್ಟೇ ಅಲ್ಲ, ಇಡೀ ಭಾರತದಲ್ಲೇ ಅತ್ಯಂತ ವಿಖ್ಯಾತರಾದಂತಹ ಯೋಗಿಗಳೆಂದು, ಸಿದ್ಧಪುರುಷರೆಂದು, ಅವಧೂತರೆಂದು, ಅನುಭಾವಿಗಳೆಂದು ಸಹಜವಾದಂತಹ ಒಂದು ಭಾವದಲ್ಲಿ ಇದ್ದಂತಹ ಒಬ್ಬ ಮಹಾ ವ್ಯಕ್ತಿಯ ಬಗ್ಗೆ, ಮಹಾ ಭಾವನ ಬಗ್ಗೆ ನಾವು ಲೀಲಾಜಾಲದಲ್ಲಿ ಅವರ ಬಗ್ಗೆ ಮಾತಾಡೋದಕ್ಕೆ ಅಂತ ಇನ್ನೊಬ್ಬರು ಬರಹಗಾರರು ಆ ಅನುಭೂತಿಗಳನ್ನೆಲ್ಲ ಸಾಕ್ಷಾತ್ತಾಗಿ ಅವರ ಮೂಲಕವೇ ಪಡೆದುಕೊಂಡಂತಹ ಒಬ್ಬರು ಹಿರಿಯರನ್ನು ಬರಮಾಡಿಕೊಂಡಿದ್ದೇವೆ. ಶ್ರೀ ಬಸವಲಿಂಗರಾಜಯ್ಯ ಅಂತ ಅವರನ್ನು ಮೊದಲು ನಮ್ಮ ಸ್ಟುಡಿಯೋಗೆ ಬರಮಾಡಿಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ. ನಮಸ್ಕಾರ ಸರ್. ಬಸವಲಿಂಗರಾಜಯ್ಯನವ್ರಿಗೆ ನಮಸ್ಕಾರ. ತಾವು ಇದರ ಬಗ್ಗೆ ಮಾತಾಡೋಕೆ ಬಂದಿದ್ದೀರಿ, ಮುಕುಂದೂರು ಸ್ವಾಮಿಗಳ ಬಗ್ಗೆ. ಮುಕುಂದೂರು ಸ್ವಾಮಿಗಳು ಅಂತ ಹೇಳಿದ್ರೆ ನಮ್ಗೆ ಕರ್ನಾಟಕದಲ್ಲಿ ಎಲ್ಲರಿಗೂ ಕೂಡ ಒಂಥರ ಮೈ ರೋಮಾಂಚನ ಆಗುತ್ತೆ. ಅಷ್ಟರ ಮಟ್ಟಿಗೆ ಅವರ ಪವಾಡಗಳು, ಅವರ ಯೋಗಶಕ್ತಿ, ಅವರ ಅದ್ಭುತವಾದಂತಹ ಅನುಭವ ಎಲ್ಲರಿಗೂ ಕೂಡ ಪರಿಚಯ ಇದೆ ಒಂದಲ್ಲ ಒಂದು ರೀತಿಯಲ್ಲಿ. ಅದರಲ್ಲೂ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಏಗ್ದಾಗೆಲ್ಲ ಐತೆ ಅಂತ ಅವರ ಭಾಷೆಯಲ್ಲೇ ಅವರ ಅನುಭೂತಿಯನ್ನು ಸಿದ್ಧಪಡಿಸಿದ ಮೇಲೆ ಒಂದು ಪುಸ್ತಕದಲ್ಲಿ ಅದನ್ನು ನಾಟಕ ರೂಪದಲ್ಲಿ, ವಾಚನದ ರೂಪದಲ್ಲಿ ಎಲ್ಲರೂ ಕೇಳಿ ನೋಡಿ ಸಂತೋಷಪಟ್ಟಿದ್ದಾರೆ. ಅವರದು ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಬರೆದಿದ್ದು ಇದೊಂದು ಪುಸ್ತಕ ಅಷ್ಟೇ. ಆದರೆ ಮುಕುಂದೂರು ಸ್ವಾಮಿಗಳ ಒಂದು ಅನುಭವ, ಸಿದ್ಧಿ, ಅನುಭೂತಿ ಎಲ್ಲ ಇದೆಯಲ್ಲ, ಇದು ಸಾಮಾನ್ಯ ಅಲ್ಲ, ಅಸಾಮಾನ್ಯವಾಗಿರುವಂಥದ್ದು, ಅಪಾರವಾಗಿರುವಂಥದ್ದು. ಅವರನ್ನು ಅನುಸರಿಸಿ ಅವರನ್ನು ಹುಡುಕಿಕೊಂಡು ಅನೇಕ ಭಕ್ತರು ಹೋಗ್ತಾಯಿದ್ರು. ಅವ್ರದ್ದು ಕೂಡ ಬೇಕಾದಷ್ಟು ಸಾಕ್ಷಾತ್ತಾದ ಅನುಭವಗಳಿದೆ. ಅದನ್ನೆಲ್ಲ ಸೇರಿಸಿ ಅದಾದ ಮೇಲೆ ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಪುಸ್ತಕ ಆದಮೇಲೆ ಮತ್ತೊಬ್ಬರು ನಮ್ಮ ಇವತ್ತು ಗೆಸ್ಟಾಗಿ ಬಂದಿರುವಂಥ ಬಸವಲಿಂಗರಾಜಯ್ಯನವರು ಇನ್ನೊಂದು ಪುಸ್ತಕ ಬರೆದಿದ್ದಾರೆ, ಹೀಗಿದ್ದರು ಮುಕುಂದೂರು ಸ್ವಾಮಿಗಳು ಅಂತ ಹೇಳಿಬಿಟ್ಟು. ಈ ಪುಸ್ತಕವನ್ನು ಕುರಿತು ಅವರು ಬರೆದಿರೋದ್ರಿಂದ, ಈ ಪುಸ್ತಕವನ್ನು ಅವರು ಬರೆದಿರೋದ್ರಿಂದ ಅದರ ಬಗ್ಗೆ ಮಾತಾಡೋದಕ್ಕೆ ಅಂತ ಅವರೇ ಸಾಕ್ಷಾತ್ತಾಗಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರನ್ನು ಕೇಳೋಣ, ಮುಕುಂದೂರು ಸ್ವಾಮಿಗಳ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳಿಸಿ ಅಂತ. ನಮಸ್ಕಾರ ಸರ್. ಸರ್, ಈಗ ಮುಕುಂದೂರು ಸ್ವಾಮಿಗಳು ಸುಮಾರು ಎಲ್ಲರಿಗೂ ಪರಿಚಯ, ಆದರೆ ನಿಮಗೆ ವಿಶೇಷ ಪರಿಚಯ. ನೀವು ಅವ್ರ ಬಗ್ಗೆ ಒಳ್ಳೆಯ ಪುಸ್ತಕವನ್ನು ಬರೆದಿದ್ದೀರಾ. ಅದಕ್ಕೆ ಏನೇನು ಬೇಕೋ ಪುಸ್ತಕದ ಮೂಲಕ ಜನರಿಗೆ ಏನು ತಿಳಿಸ್ಬೇಕೋ ಅಂಥದ್ದೆಲ್ಲವನ್ನು ಕೂಡ ಇದರಲ್ಲಿ ಕೊಟ್ಟಿದ್ದೀರಾ. ತುಂಬ ದೊಡ್ಡ ಉಪಕಾರ ಮಾಡಿದ್ದೀರಾ ನೀವು ಕನ್ನಡಿಗರಿಗೆ. ಈಗ ಹೇಳಿ ಸರ್, ನಿಮಗೆ ಹೇಗೆ ಪರಿಚಯ ಆಯಿತು ಇತ್ಯಾದಿಗಳೆಲ್ಲ. ನಾನು ಮೂಲತಃ ಮೈಸೂರು ರಸ್ತೆಯಲ್ಲಿರೋ ಕೇಂದ್ರ ಸರ್ಕಾರ ಸ್ವಾಮ್ಯದ ವಿದ್ಯುನ್ಮಾನ ಇಲಾಖೆಯ ಒಂದು ಪ್ರಸಿದ್ಧ ಕಾರ್ಖಾನೆಯಲ್ಲಿ ಎಂಪ್ಲಾಯಿಯಾಗಿ ಕೆಲಸ ಮಾಡ್ತಾಯಿದ್ದೆ. ಚಿಕ್ಕೊಂದು 22 ವಯಸ್ಸಿದ್ದಾಗ ನಾನು ಆ ಕಾರ್ಖಾನೆಗೆ ಸೇರಿಕೊಂಡೆ. ಸಂಜೆ ಆದರೆ ನನ್ನ ಒಂದು ಅಭ್ಯಾಸ, ನನ್ನ ಸ್ನೇಹಿತನ ಜೊತೆಯಲ್ಲಿ ಅಧ್ಯಾತ್ಮ ಸತ್ಸಂಗಗಳಲ್ಲಿ ಭಾಗವಹಿಸೋದು. ಆಗ ವಿಶ್ವೇಶ್ವರಪುರಮದಲ್ಲಿ ಗೀತೆ 3 ವರ್ಷ ನಾಗೇಶ್ವರ ಶರ್ಮಾ ಅಂತ ಹೇಳ್ತಾಯಿದ್ರು, ಅಲ್ಲಿ ಹೋಗಿ ಕೇಳೋದು. ಅನಂತರ ಪ್ರಸಿದ್ಧ ಅನುಭವಿಗಳಾದಂಥ ಪೂರ್ಣಾನಂದ ತೀರ್ಥರು ಶಂಕರ ಮಠದಲ್ಲಿ ರಮಣ ಮಹರ್ಷಿಗಳ ಉಪದೇಶ ಸಾರವನ್ನು ಕುರಿತು ವ್ಯಾಖ್ಯಾನ ಮಾಡಿದರು. ಆಗ ನಮ್ಮ ಮೇಲೆ ಭಾರಿ ಪರಿಣಾಮ ಬಿತ್ತು. ನಮ್ಮ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ, ನಾವು ಹೇಗೆ ಅನ್ನೋದು. ಆಗ ಅವರು ಒಂದು ಮಾಹಿತಿ ಕೊಟ್ಟರು ನಮಗೆ. ಅವರು ವರ್ಷದಲ್ಲಿ 20 ದಿವಸ ಇಲ್ಲಿ ಬಂದು ಪ್ರವಚನ ಮಾಡಿ ಬೇರೆ ಬೇರೆ ಊರುಗಳಲ್ಲಿ ಬಾಂಬೆ, ಹೈದರಾಬಾದು, ಮದ್ರಾಸಿಗೆ ಹೊರಟೋಗರು. ಮಾಹಿತಿ ಏನು ಕೊಟ್ಟರೆ ನೋಡಿ, ನೀವು ಕನ್ನಡಿಗರು, ನಾನು ಬೆಳಗಾಮಲ್ಲಿ ನಾನು ಉಪನ್ಯಾಸ ಮಾಡುವಾಗ ಅಲ್ಲಿ ವಿಚಾರ ಚಂದ್ರೋದಯ ಅಂತ ಒಂದು ಪುಸ್ತಕ ಓದಿದೆ. ಅದು ಬೆಂಗಳೂರಿನಲ್ಲಿ ಸೀತಾರಾಮ ಶಾಂತಾನಂದ ಸ್ವಾಮಿಗಳಿಂದ ಬರೆದಿದ್ದಾರೆ. ನೀವು ಯಾಕೆ ಅದನ್ನು ತಗೊಂಡು ಓದ್ಕೋಬಾರ್ದು, ಒಳ್ಳೆ ಮಾಹಿತಿ ಇದೆ ಅಂತ. ಆಗ ನಾನು ಇದ್ದಿದ್ದ ಹಳ್ಳಿ ದೀಪಾಂಜಲಿ ನಗರ, ಅದರ ಪಕ್ಕದಲ್ಲೇ ಮೈಸೂರು ರಸ್ತೆ, ಅಲ್ಲೇ ಸಿದ್ಧಾರೂಢ ಸ್ವಾಮಿ ಆಶ್ರಮದಲ್ಲಿ ಶಾಂತಾನಂದರಿದ್ದರು. ಆಗ ಅವ್ರನ್ನ ಈ ಮಾಹಿತಿ ತಿಳಿಸಿದಾಗ ಭಾರಿ ಸಂತೋಷದಿಂದ 4-6 ವರ್ಷ ಅವರೇ ಏನು ಶ್ರುತಿ ವಿಚಾರ ಚಂದ್ರೋದಯ ಅಂತೇನು ಬರೆದಿದ್ರು ಅದರ ಕುರಿತು ನಮಗೆ ಪ್ರವಚನ ಬೆಳಗ್ಗೆ ಸಂಜೆ ಹೇಳೋರು. ಅದರಿಂದ ಒಳ್ಳೆ ಮಾಹಿತಿ ಆಯಿತು.
ಆ ನಂತರ ಎಷ್ಟು ವರ್ಷಗಳ ಹಿಂದೆ ಸರ್? ಅಲ್ಲಿ ಸುಮಾರು 4-5 ವರ್ಷ ಅವ್ರ ಜೊತೆಯಲ್ಲಿದ್ದೆ. ಅಲ್ಲ, ಎಷ್ಟು ವರ್ಷಗಳ ಹಿಂದೆ ಇದು? 1965ನೇ ಇಸ್ವಿಯಿಂದ 1970 ವರ್ಷದವರೆಗೂ ಅವರ ಸಾನ್ನಿಧ್ಯದಲ್ಲಿದ್ದು ಅವರು ನಮಗೆ ಮಾರ್ಗದರ್ಶನ ಹಾಕ್ಕೊಟ್ರು. ಹೀಗಾಗಿ ಆಮೇಲೆ ನಾನು ಗೃಹಸ್ಥನಾದೆ. ಗೃಹಸ್ಥನಾದ ಮೇಲೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಾಗ ನಾವು ತಿರುವಣ್ಣಾಮಲೆಗೆ ಹೋಗೋದು, ರಮಣ ಮಹರ್ಷಿಗಳದ್ದು ಉಪದೇಶ ಸಾರ, ಸದ್ದರ್ಶನ, ಹೀಗೆ ನಮ್ಮ ಸ್ನೇಹಿತರ ಜೊತೆಯಲ್ಲೆಲ್ಲ ಹೋಗೋದು, ಈ ಥರ ಮಾಡ್ತಾಯಿದ್ವಿ. ಭಕ್ತಿ ಭಾವದಿಂದ ನನಗೆ ಭಾರಿ ಆನಂದ ಆಗೋದು ಅಲ್ಲೆಲ್ಲ ಹೋದಾಗ. ಹೀಗೆ ಇರ್ತಾಯಿದ್ವಿ. 1995ನೇ ಇಸ್ವಿನಲ್ಲಿ ಕೃಷಿಶಾಸ್ತ್ರಿಗಳು ಏಕದಾಗೆಲ್ಲ ಐತೆ ಅನ್ನೋದನ್ನು ಬಿಡುಗಡೆ ಮಾಡಿದರು. ರಾಜು ಪತ್ರಿಕೆ ಅಂತ ಒಂದು ಪತ್ರಿಕೆ ಬರ್ತಾಯಿದ್ದು, ವೈಕುಂಠ ರಾಜು ಅವ್ರದ್ದು. ಅದರಲ್ಲಿ ಇದನ್ನು ಕುರಿತು ಏಕದಾಗೆಲ್ಲ ಐತೆ ಕುರಿತು ಒಂದು ಇದಕ್ಕೆ ವಿಮರ್ಶೆ ಮಾಡಿದರು. ಇದು ಅಲ್ಲಲ್ಲಿ ಭಾರಿ ನಾನು ಅಧ್ಯಾತ್ಮ ಜೀವಿ ಆಗಿರೋದರಿಂದ ಆ ಮಾಹಿತಿ ಅಸ್ಪಷ್ಟವಾಗಿತ್ತು ಮತ್ತು ಕುತೂಹಲವಾಗಿತ್ತು. ಎಲ್ಲಿದೆ ಅಂತ ಸರಿಯಾಗಿ ಮಾಹಿತಿ ಕೊಟ್ಟಿರಲಿಲ್ಲ ಅವರು. ಆನಂತರ 1999ನೇ ಇಸ್ವಿ ಅಕ್ಟೋಬರ್ ತಿಂಗಳು ವಾಜಪೇಯಿ ಅವರು ಗೋಲ್ಡನ್ ಹ್ಯಾಂಡ್ಸೆಟ್ ಯಾರಾದರೂ VRS ತಗೊಂಡು ಹೋಗ್ಬೋದು ಅಂತೇಳಿ ನೋಡಿಕೊಟ್ರು. ನನ್ನ ಮಕ್ಕಳು ಇನ್ನೂ 2 ಇಂಜಿನಿಯರಿಂಗ್ ಓದ್ತಾಯಿದ್ರು. ಯಾವುದೋ ಒಂದು ಶಕ್ತಿ ನನಗೆ ಆಶ್ಚರ್ಯ ಆಗ್ತದೆ. ನಾನೇನು ಕೈಗೆ ಬಾಯಿಗೆ ಊಟ ಮಾಡೋನು, ರಿಸೈನ್ ಮಾಡು, ಆಚೆ ಬಾ ಅನ್ನೋ ಥರ ನನಗೆ ಪ್ರೆಸ್ ಮಾಡಿ ಆಚೆ ಆಗ್ತು. ಇದು ಯಥಾರ್ಥವಾಗಿ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಬಂದುಬಿಟ್ಟೆ ನಾನು. ನಮ್ಮ ಮನೇಲಿ ಅಸಮಾಧಾನ ಇತ್ತು, ಇನ್ನೂ 2 ವರ್ಷ ಸರ್ವಿಸ್ ಯಾಕೆ ಹಿಂಗೆ ಮಾಡ್ಕೊಂಡು ನನಗೆ ಗೊತ್ತಿಲ್ಲ, ಬಂದುಬಿಟ್ಟೆ ನಾನು ಅಂತೇಳಿ ಇದ್ದೆ. ನಾನು ಒಂದು 6 ತಿಂಗಳು ಮನೆಯಲ್ಲಿದ್ದೆ. 6 ತಿಂಗಳು ಮನೆಯಲ್ಲಿದ್ದೆ. ಅದೇ ಆವಾಗಲೂ ಅವಲೋಕನ ಮಾಡೋದು ಇದೆಲ್ಲ ಇದೆ. ಅಕಸ್ಮಾತ್ ನಾನು ಈ ಪೀರಿಯಾಡಿಕಲ್ಸ್ ಕಸ್ತೂರಿ ಇದೆಲ್ಲ ತಗೊಳ್ಳೋನಲ್ಲ ನೋಡಿ, ಇದು ಅವರು ಒಂದು ಆಟ ಅವ್ರದ್ದು. ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಈಗ ತಗೊಳ್ಳೋ ಪುಸ್ತಕ ನಂಗೆ ಕಸ್ತೂರಿ ತಗೊಂಡೆ. ಯಾರು ಒಳಗಿಂದ ನಿಮ್ಗೊಂದು ಒಳಗಡೆ ಅಂತರ ತಗೋ ಪುಸ್ತಕ ತಗೊಳ್ಳೋನಲ್ಲ ನಾನು ತಗೊಂಡೆ. ಅವತ್ತು ತಗೊಂಡು ಪುಸ್ತಕ ವಿಭಾಗ ನೋಡ್ತೀನಿ, ಮುಕುಂದ್ರ ಸ್ವಾಮಿಗಳಿದೆ. ನನಗೆ ಇಡೀ ನನ್ನ ಜೀವನದಲ್ಲಿ ಆನಂದ ಪಡಲಿ ಅಷ್ಟು ಕುಣಿದಾಡ್ಬಿಟ್ಟೆ ನಾನು. ಆ ಪುಸ್ತಕ ಓದಿ 2 ಭಾಗ ಮಾಡಿದ್ದಾರೆ. ಇನ್ನೊಂದು ಭಾಗ ಜೂನ್ ತಿಂಗಳಲ್ಲಿ, ಮೇ ಮತ್ತು ಜೂನ್ ತಿಂಗಳು. ಆ ಜೂನ್ ತಿಂಗಳು ಯಾವಾಗ ಬರ್ತದೆ ಅಂತ ಕಾಯ್ತಾ ಇದ್ದೆ ನಾನು. ಬಂತು, ಓದಾದಮೇಲೆ ಇದು ಮಾಹಿತಿ ಎಲ್ಲಿ ಹೋಗ್ಬೇಕು ಅನ್ನೋದು ಅಸ್ಪಷ್ಟ ಇದೆ. ಅವರು ಅನುಭವವನ್ನು ಬರೆದಿದ್ದಾರೆ, ಮಧ್ಯದಲ್ಲಿ ಈ ರೀತಿ ಇದೆ ಅಂತ ಬರೆದಿದ್ದಾರೆ. ಹುಡ್ಕೊಂಡು ಇದ್ದೆ ನೋಡಿ. ಇದು ಕಾಕತಾಳಿ ಅಂದಂಗೆ ಅದೇ ಊರಿನವರ ನನ್ನ ಸ್ನೇಹಿತರು ಸಿದ್ದರಾಮಪ್ಪ ಅಂತ, ಅವರು ಇದರಲ್ಲಿದ್ದರು ಶ್ರೀನಗರದಲ್ಲಿ. ನಮ್ಮನೆ ಕಡೆ ಹುಡ್ಕೊಂಡ್ಬಂದಿದ್ದಾರೆ ಈ ಕಡೆ ಬರಬೇಕು ಅಂತ. ಅವರು ಬಂದರು ನಮ್ಮನೆಯಲ್ಲಿ. ಬಂದಾಗ ನನ್ನ ಆತ್ಮೀಯ ಸ್ನೇಹಿತರವರು. ಆಗ ಮಾತಿನ ಮಧ್ಯೆ ಕೇಳಿದ್ದು ಎಲ್ಲಿದೆ, ಅಯ್ಯೋ ಇದು ನನಗೆ ಗೊತ್ತು, ನಮ್ಮೂರಿನ ನಮ್ಮ ಬಂಧುಗಳೆಲ್ಲ ಇದ್ದಾರೆ, ದೊಡ್ಡ ಮಹಾತ್ಮರವರು ಹಾಗೆ ಅಂದರು. 2 ದಿವಸ ಇದೆ ಹುಣ್ಣಿಮೆ, ಹಾಗಾದರೆ ಇವತ್ತು ಹೋಗೋಣ, ಉಣ್ಬೇಕಲ್ಲಿ ಹೋಗೋಣ ಅಂತ ಹೊರಟ್ಬಿಟ್ವಿ ನಾವು. ಅಲ್ಲಿ ಹೋದಾಗ ಯಥಾ ಪ್ರಕಾರ ಹೋದ್ವಿ. ಮಧ್ಯಾಹ್ನ 1 ಗಂಟೆ ಆಗಿತ್ತು. ಪ್ರಸಾದ ಎಲ್ಲ ನೀರು ಸಮೇತ ನಾವು ತೊಗೊಂಡೋಗಿದ್ವಿ. ಯಾಕೆಂದರೆ ನಾನು ಶುಗರ್ ಪೇಷಂಟ್, ಅಲ್ಲಿ ನಮ್ಗೆ ವ್ಯತ್ಯಾಸ ಆಗ್ಬೋದು ಅಂತೇಳಿ ನಮ್ಮ ಬೇಗ ಹೋಗಿದ್ವಿ. ಅಲ್ಲಿ ಆಶ್ರಮ ನಾವು ಅರಕೆರೆ ಅನ್ನೋದು ಬಾಣಾವಾರಕ್ಕೆ ಹೋಗಿ, ಬಾಣಾವಾರದಿಂದ ಬಸ್ಸಲ್ಲಿ ಅರಕೆರೆ ಅನ್ನೋ ಒಂದು ಗ್ರಾಮ ಸಿಗುತ್ತೆ. ಆ ಗ್ರಾಮದಲ್ಲಿ ಇಳ್ಕೊಂಡು ಅಲ್ಲಿ ಒಬ್ಬ ಹುಡುಗನ ಕೇಳಿದ್ವಿ, ಇದು ಆಶ್ರಮ ಎಲ್ಲಿದೆ ಅಂತೇಳಿ. ನೋಡಿ ಅಲ್ಲಿದೆ, ಸ್ಮಶಾನದಲ್ಲಿದೆ ಅಂತೇಳಿ ಹೇಳಿದ್ರು. ಇದು ಇವತ್ತು ಹುಣ್ಣಿಮೆ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂದರೆ, ಅಯ್ಯೋ ರಾತ್ರಿ 1 ಗಂಟೆಗೆ ಮುಗಿಯುತ್ತೆ, ಆಗ ಪ್ರಸಾದ ಕೊಡ್ತಾರೆ ಹಾಗೆ ಅಂದರು. ನಾನು ನನ್ನ ಸ್ನೇಹಿತರಿಗೆ, ಆ ಹುಡುಗನ ಗೊತ್ತಿಲ್ಲ ರಾತ್ರಿ 1 ಗಂಟೆಯಲ್ಲಿ ಏನು ಪ್ರಸಾದ ಕೊಡ್ತಾರೆ ಹಾಗೆ ಅಂದ್ಬಿಟ್ಟು ಹೋದ್ವಿ ನಾವು. ಹೋದಾಗ 2 ಗಂಟೆ ಆಗ್ತಾನೆ ಆಶ್ರಮ ಹಳೆ ಮುಕುಂದ್ರ ಸ್ವಾಮಿಗಳ ಕೈಯಿಂದ ನಿರ್ಮಿಸಿದ್ದು ಶೀತಲವಾಗಿತ್ತು. ಒಂದು ಕಡೆ ಮಾತ್ರ ಮಧ್ಯದಲ್ಲಿ ಸುಣ್ಣ ಬಣ್ಣ ಬೆಳೆದು ಇತ್ತು. ನಾನು ಎಂಟರ್ ಆದ ತಕ್ಷಣ ಮಧ್ಯಾಹ್ನ 2:15 ಗಂಟೆ ಆ ಸೂರ್ಯನ ಬೆಳಕು, ಅಲ್ಲಿ ಒಬ್ಬ ಲಂಬಾಣಿ ಮಹಿಳೆ, ಮಧ್ಯ ವಯಸ್ಸಿನ ಮಹಿಳೆ ವಿಭೂತಿ ಧಾರಣೆ ಮಾಡಿಕೊಂಡು ಗುರುಗ್ರಂಥ ಓದ್ತಾ ಇದ್ದಾಳೆ. ನನ್ನ ಕಣ್ಣಿಗೆ ಅಕ್ಕಮಹಾದೇವಿ ಹಂಗೆ ಕಾಣ್ತಾ ಇದ್ದಾಳೆ. ಆ ಪರಿಸರ ನೋಡಿದಾಗ ನಾವು ಈ ಥರ ಬೆಂಗಳೂರಿಂದ ಬಂದಿದ್ವಿ, ನಾವಿಲ್ಲಿ ಇವತ್ತು ತಿಳ್ಕೊಬೋದ ಅಂದಾಗ ಒಬ್ಬ ಯುವ ಸನ್ಯಾಸಿ ಆಚೆ ಬಂದರು. ಹೊಳೆಯೋ ಕಣ್ಣುಗಳು, ಆ ಕಾವಿ ಅದೆಲ್ಲ ನೋಡಿ ನಾನು ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಅವ್ರ ನಗು ಮುಖದಿಂದ, ನಾನು ಇಲ್ಲೇ ನಿಮ್ಮ ಸೇವೆ ಮಾಡೋಕ್ಕಿದ್ದೀನಪ್ಪ, ನನ್ನ ಹೆಸರು ಬಸವಲಿಂಗ ಸ್ವಾಮಿ ಅಂತೇಳಿ, ನಾನೇನು ನಿಮಗೋಸ್ಕರಾಗೆ ನಾನಪ್ಪ ಇದ್ದೀನಿ ಅಂತೇಳಿ ಭಾರಿ ವಿನಯದಿಂದ ನಮಗೆ ಆಹ್ವಾನಿಸಿದ್ರು. ಆ ನಂತರ ಆಶ್ರಮನೆಲ್ಲ ನೋಡಿ
ಒಂದು ವೈಭವ ನನಗೆ ಎಲ್ಲ ನೋಡಿ ಕುಣಿದಾಡ್ಬಿಟ್ಟು ಚೆನ್ನಾಗಿದೆಯಲ್ಲ ಅಂತ. ಅಂದರೆ ಅದು ಸ್ಮಶಾನದಲ್ಲಿತ್ತು. ಸ್ಮಶಾನದಲ್ಲಿ ಆಶ್ರಮ ಅವರಲ್ಲೇ ಕಟ್ಟಿರೋದು. ಸ್ಮಶಾನದಲ್ಲಿ ಒಂದು ಕುಬೇರನ ಮೂಲೆಯಲ್ಲಿ ಕಟ್ಟಿದ್ದಾರೆ. ಸ್ಮಶಾನ ಬಿಟ್ಬಿಟ್ಟು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕಟ್ಕೊಂಡಿದ್ದಾರೆ. ಆ ನಂತರ ಅವರು ಇದ್ದಿದ್ದು ಗುಹೆ ಒಂದು ಮಾಡ್ಕೊಂಡಿದ್ದಾರೆ. 3 ಅಡಿ ಅಗಲ, 6 ಅಡಿ ಉದ್ದ, ಒಂದು 8 ಅಡಿ ಎತ್ತರ ಅಷ್ಟೇ. ಅದರಲ್ಲಿ ಸ್ವಾಮಿಗಳು ವಾಸ್ತವ್ಯ. ಯಾರಂದರೆ ಮುಕುಂದರ ಸ್ವಾಮಿಗಳು, ಈಗಿನವರಲ್ಲ. ಮುಕುಂದರ ಸ್ವಾಮಿಗಳು ಅವರ ಬಟ್ಟೆ, ಅವರ ಇದು ಯೋಗದಂಡ ಎಲ್ಲ ಅಲ್ಲೇ ಅದರಲ್ಲಿ. ಅದು ಶೀತಲವಾಗಿತ್ತು, ಅದನ್ನು ನೋಡಿದ್ವಿ. ಆ ನಂತರ ಪ್ರಸಾದ ಮಾಡಿ ಅಂತ ಹೇಳಿದ್ರು. ನಾವೇ ತಗೊಂಡು ಹೋಗಿದ್ವೆಲ್ಲ ಮಾಡಿದ್ವಿ. ಸಂಜೆ ಶುರುವಾಯಿತು. ಮೀಸಲು ಬುತ್ತಿ ಅಂತ ಭಕ್ತರು ತಮ್ಮ ಯಜ್ಞಗೆಲ್ಲ ಬರೆದಿದ್ದಾರೆ, ಮೀಸಲು ಬುತ್ತಿ ಕಟ್ಕೊಂಡು ಹೋಗ್ತಾರೆ ಅಂತ. ಪ್ರತಿಯೊಂದು ಹಳ್ಳಿಯಿಂದ ಹಾಲು, ಮೊಸರು, ಬೆಣ್ಣೆ ಅವರವ್ರ ಭಕ್ತಿ ಅನುಸಾರವಾಗಿ, ಅವರವ್ರ ಶಕ್ತಿ ಅನುಸಾರವಾಗಿ ಎಲ್ಲ ತಗೊಂಬಂದು ಒಂದು ಕಡೆ ರಾಶಿ ಹಾಕಿದ್ರು. ಎಲ್ಲ ಭಕ್ತರು ಸೇರಿದರು. ಅದರಲ್ಲಿ 4 ಭಾಗ ಮಾಡಿಕೊಂಡ್ರು. ಹೆಣ್ಮಕ್ಳು 2 ಭಾಗ, ಗಂಡು ಮಕ್ಳು 2 ಭಾಗ. ಹೆಣ್ಮಕ್ಳು 2 ಭಾಗ ಒಬ್ಬರೆಲ್ಲ ತರಕಾರಿನೆಲ್ಲ ಸೆಗ್ರಿಗೇಟ್ ಮಾಡಿದ್ರು, ಇನ್ನೊಬ್ಬರು ತರಕಾರಿ ಎಲ್ಲ ಹಚ್ಚಿದ್ರು. ಈ ಗಂಡಸರು ಏನು ಮಾಡಿದ್ರು, ಕುಡಿಯೋ ನೀರಿಗೆ, ಅಡುಗೆಗೆಲ್ಲ ನೀರು ಒಂದು ಭಾಗ, ಇನ್ನೊಂದು ಭಾಗ ಭಜನೆಗೆ ರೆಡಿ ಮಾಡಿದ್ರು. ನೋಡೋಕ್ಕೆ ಒಂದು ಮುಕುಂದರ ಸ್ವಾಮಿಗಳು ಮಾಡಿರೋ ಸಿಸ್ಟಮ್ ಅದು. ಭಾಳ ವ್ಯವಸ್ಥೆ. ಎಲ್ರಿಗೂ ಕೆಲಸ ಮಾಡಬೇಕು, ಒಬ್ಬರೇನು ಕುಳಿತುಕೊಳ್ಳಂಗಿಲ್ಲ. ಅಲ್ಲಿ ಸೋಮಾರಿತನಕ್ಕೆ ಅವಕಾಶನೆಲ್ಲ ಇವಾಗ್ಲೂ. ಸೊ ಸಾಧ್ಯನೇ ಇಲ್ಲ. ಏನಾದರೂ ಒಂದು ಕೆಲಸ ಅವ್ರ ವಯಸ್ಸು ತಕ್ಕಂಗೆ ಭಕ್ತಿಯಿಂದ ತೊಡಗಿಸ್ಕೊಳ್ಬೇಕು. ಅದೇನು ಮ್ಯಾಂಡೇಟ್ರಿ ಅಲ್ಲ, ಕಡ್ಡಾಯ ಏನಲ್ಲ. ನೀವು ನೋಡಿದ್ರೆ ನೀವೇ ಮಾಡಬೇಕು ಅಂತದೆ. ಕಸ ಗುಡಿಸೋದಾಗಲಿ, ತೊಳೆಯೋದಾಗಲಿ, ಹೂ ತರೋದಾಗಲಿ, ಏನೋ ಹೀಗೆ ಒಂದೊಂದು ಮಾಡ್ತಾಯಿದ್ರು. ಎಲ್ಲ ಆಯಿತು. ರಾತ್ರಿ 10 ಗಂಟೆ ಆಯಿತು ಭಜನೆ ಮುಗಿಯೋತ್ತಿಗೆ. ಆಮೇಲೆ ಪ್ರಸಾದ ಎಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ನಡೆದಾಡೋ ದಾರಿಯಲ್ಲಿ. ಆವಾಗಲೇ ನನಗೆ ಭಾರಿ ದುಃಖ ಆಯಿತು. 2 ಬದಿನಲ್ಲಿ ಫೋಟೋ ಇದೆ, ಅಲ್ಲಿ 2 ಬದಿನಲ್ಲಿ ಕುಳಿತುಕೊಂಡು ಪ್ರಸಾದ ತಗೊಳ್ತಾ ಇದ್ದಾರೆ. ನಾನು ಮಧ್ಯದಲ್ಲಿ ಕುಳಿತುಕೊಂಡಿದ್ದೆ. ಧೂಳು ಬಂತು, ಎಲ್ಲ ಬಿದ್ದೋಯ್ತು. ಆಗ ಅವ್ರು ಹೇಳಿದ್ರು, ಸ್ವಾಮಿ ಇವತ್ತು ಮಳೆ ಇಲ್ಲ, ಮಳೆ ಬಿಟ್ಟರೆ ಎಲ್ಲ ಬಿಟ್ಬಿಟ್ಟು ಹೊರಟೋಗ್ತೀವಿ ಅಂದರು. ತುಂಬಾ ಖೇದ ಆಯ್ತು ನನಗೆ. ಈ ಥರ ದೊಡ್ಡ ಮಹಾತ್ಮರು ಅವ್ರ ಸನ್ನಿಧಿಯಲ್ಲಿ ಹೀಗಿದೆ ಅಂತೇಳಿ ನಾನು ಸ್ವಾಮಿಗಳಿಗೆ ಹೇಳಿದೆ, ಸ್ವಬ್ದಿ ಸಮಾಜ ಇಷ್ಟು ಬೆಳೆದಿದೆ, ಯಾಕೆ ನೀವು ಪ್ರಯತ್ನ ಮಾಡಬೇಕಂದ್ರೆ ಅವ್ರಿಗೆ ತುಂಬ ಕೋಪ ಬಂದುಬಿಡ್ತು. ಬರೋರೆಲ್ಲ ನನಗೆ ಇದೇ ಥರ ಪುಕ್ಸಟ್ಟೆ ಸಲಹೆ ಕೊಟ್ಟು ಹೋಗ್ತಾರಪ್ಪ, ಯಾರು ಮುಂದೆ ನಿಂತ್ಕೊಳ್ಳಲ್ಲ ಅಂತ. ಸತ್ಯವಾಗಿರೋ ಮಾತು. ಆಗ ನನಗೆ ಹೊಳೆದಿದ್ದೇನೆಂದರೆ, ನಾನೇನು ಶ್ರೀಮಂತಲ್ಲ, ಕೈಗೆ ಬಾಯಿಗೆ ಊಟ ಮಾಡೋದು, ಆದರೆ ಪ್ರಾಮಾಣಿಕವಾಗಿರ್ತೀನಿ ಅನ್ನೋದು ನನಗೆ ಅಚಲ ನಂಬಿಕೆ ಇದೆ. ಇವಾಗಲೂ ಇದೆ, ಶರೀರ ಬಿಡೋರ್ಗೂ ಇದೆ ನನಗೆ. ನೀನೇ ಯಾಕೆ ಶುರು ಮಾಡಬಾರ್ದು ಅಂತರ, ನೀನೇ ಶುರು ಮಾಡು ಅಂತ ನಿಮಗೆ ಅನ್ನಿಸ್ಬಿಟ್ಟು ನನಗೆ ಒಂಥರ, ನೀನೇ ಶುರು ಮಾಡೋ ಅಂತರ, ಯಾವುದೊಂದು ಶಕ್ತಿಯಲ್ಲಿ ನೀನೇ ಶುರು ಮಾಡೋದು. ಆಗ ಸ್ವಾಮಿಗಳಿಗೆ, ಬಸವಲಿಂಗ ಸ್ವಾಮಿಗಳಿಗೆ ಅಲ್ಲಿ ಮುಕುಂದರ ಸ್ವಾಮಿಗಳಲ್ಲಿ ಫೋಟೋ ಇದ್ದರೆ ಕೊಡಿ, ಒಂದು ಫೋಟೋ ಕೊಟ್ಟರು. ಆಗ್ತಾನೆ ಪ್ರಿಂಟ್ ಇದು ಇದೇ ಕಾಪಿ ಒಂದು ಕೊಟ್ಟರು, ಅಲ್ಲಿದ್ದ ಕಾಪಿ ಕೊಟ್ಟರು. ನನಗೆ ಹೊಳೆದಿದ್ದು ಮೊದಲು ಯಾರನ್ನು ಭೇಟಿ ಮಾಡಬೇಕು ಅಂದಾಗ ನಮ್ಮ ಷಡಕ್ಷಿ ಸಾಹೇಬರು, ರಮಣಶ್ರೀ ಗ್ರೂಪ್ ಆಫ್ ಹೋಟೆಲ್ಸ್ನವರು. ಹೌದು, ಅವರು ರಮಣ ಭಕ್ತರು, ರಮಣ ಮಹರ್ಷಿಗಳಿಗೆ ಕೃಪೆಗೆ ಪಾತ್ರರಾಗಿರೋರು, ಅಧ್ಯಾತ್ಮ ಜೀವಿ, ಮತ್ತು ಇದಕ್ಕೆಲ್ಲ ಸಪೋರ್ಟ್ ಮಾಡೋರು. ನಾನು ಒಂದು ಸಾರಿ ಯಾವಾಗಲೂ ಅವರ ರಮಣ ಮಹರ್ಷಿಗಳ ಒಂದು ಜಯಂತಿಯಲ್ಲಿ ಭೇಟಿ ಮಾಡಿದೆ ಅಷ್ಟೇ. ಆನಂತರ ನಾನು ಭೇಟಿ ಮಾಡಿರಲಿಲ್ಲ. ಆಗ ನಾವು ಬೆಂಗಳೂರಿನಲ್ಲಿ ಯಾರ್ಯಾರು ಇದೆ ಅಂತ ಹುಡುಕಿದೆ ನಾನು. ಎಲ್ಲ ಒಂದು ಗ್ರೂಪ್ ಮಾಡ್ಕೊಂಡ್ವಿ. ನನ್ನ ಸ್ನೇಹಿತರು, ನಮ್ಮ ಜೂನಿಯರ್, ನಮ್ಮ ಫ್ಯಾಕ್ಟ್ರಿ ಒಳಗೆ ಮಲ್ಲೇಶಪ್ಪ ಅಂತವರು ಈಗ ಲಿಂಗೈಕ್ಯರಾಗೋದು. ಅವರು ಸಾರ್ ನಾನು ಹೋಗ್ಬೇಕು, ನೀವು ಹೋಗಿ ಬಂದುಬಿಟ್ಟಿದ್ದಿಲ್ಲ, ಹೌದು ಅಂತೇಳಿ ಅವೆಲ್ಲ ಸೇರಿಕೊಂಡ್ವಿ ನಾವು. ಸೇರಿಕೊಂಡಾದ್ಮೇಲೆ ನಾನು ಹೇಳಿದೆ, ಅಲ್ಲಿ ನೋಡಿ ನಾವು ಯಾಕೆ ಸೇರಿದ್ದೀವಿ ಅಂದರೆ ಅಲ್ಲೇನೋ ನಮ್ಮನ್ನು ಇದು ಮಾಡೋದಕ್ಕಲ್ಲ, ಆ ಮಹಾಮಹಿಮರ ಸನ್ನಿಧಿಯಲ್ಲಿ ಪ್ರಸಾದನ ದಾರಿಯಲ್ಲಿ ಹಾಕ್ತಾರೆ, ಯಾರು ಕುಡಿಯೋಕ್ಕೆ ನೀರಿಲ್ಲ ಸರಿ, ಇದಕ್ಕೇನೊಂದು ವ್ಯವಸ್ಥೆ ಮಾಡೋಣ, ಅದಕ್ಕೆ ನಿಮ್ಮನ್ನೆಲ್ಲ ಸೇರಿಸಿದ್ದೀವಿ ಅಂತೇಳ್ಬಿಟ್ಟು ಒಂದು 7-8 ಜನ ಆ ಕಡೆಯವ್ರನ್ನೆಲ್ಲ ಸೇರಿ ನಾನು ಮಾತನಾಡಿದೆ. ಹಾಗೆ ಮಾಡಿ ಅಂದರು. ಈಗ ಯಾರನ್ನು ಮೀಟ್ ಮಾಡ್ತೀರಾ ಅಂದರು. ನನ್ನ ಒಳಗೆ, ನನ್ನ ಅಂತರದಲ್ಲಿ ಷಡಕ್ಷರಿಯವರೇ ಇದ್ದಾರೆ, ಅಲ್ಲಿಗೆ ಹೋಗೋಣ ಅಂತ. ಕಾಕತಾಳಿ ಅಂತೆ ನಮ್ಮ ವಿಜಯನಗರದಲ್ಲಿ ಬ್ರಹ್ಮಾನಂದ ಚಿನ್ಮಯ ಮಿಷನ್ ಅವರು ಇದರಲ್ಲಿ ಯಾವುದರಲ್ಲಿ ಆಷಾಢ ಮಾಸದಲ್ಲಿ ಒಂದು ವಾರ ಗೀತೆ ಬಗ್ಗೆ ಸ್ವಾಮಿ ಬ್ರಹ್ಮಾನಂದರು ಪ್ರವಚನ ಮಾಡ್ತಾರೆ. ಅವರೆಲ್ಲೇ ಪ್ರವಚನ ಮಾಡಿದ್ರು ಷಡಾಕ್ಷರಿಗಳು ಮೊದಲನೇ ದಿವಸ ಉದ್ಘಾಟನೆಗೆ ಬರ್ತಾರೆ. ಎಲ್ಲ ಕಡೆ ಹಾಕಿದ್ರು ಪೇಪರ್, ಅರೆ ನೋಡಿ ಇಲ್ಲೇ ಬರ್ತಾ ಇದ್ದಾರೆ ಅಂತೇಳಿ ನಾವು ಹೋದ್ವಿ. ಮುಗಿತು. ನಂತರ ಬಂದರು ಅವ್ರ ದಂಪತಿಗಳು, ಕಾರ್ ಹತ್ರ ನಿಂತ್ಕೊಂಡ್ವಿ. ನಾವು ನಿಂತ್ಕೊಂಡಾಗ ಯಾರು ನೀವು ಅಂತ ಕೇಳಿದ್ರು. ಆಗ ನನ್ನ ಹೆಸರು ಹೇಳಿ, ಅವ್ರು ನಮ್ಮ ಕಡೆಯವರೇ, ನಾನು ಈ ಕಡೆಯವನು,
ಯಾತಕ್ಕೆ ತಮ್ಮ ಹತ್ರ ಬಂದಿದ್ದೀವಿ ಅಂದರೆ ಮುಕುಂದರ ಸ್ವಾಮಿ ರೀ ನಾನು ಓದಿದ್ದೀನಿ ರೀ ಅದೇನು ರೀ ಆ ಸ್ವಾಮಿಗಳವರು ಎಡಗಾಲಿಗೆ ಹೇ ನೋಡೋ ನೀನಿದ್ದೆ ಏನು ಸುಖ ಈ ರೀತಿ ಮಾತಾಡ್ತಾರೆ ಹಾಗೆ ಅಂದರು. ನೀವು ಹೋಗಿದ್ರಿ ಹೌದು ಹೋಗಿದ್ರಿ ಸ್ವಾಮಿ, ಏನು ಬೇಕು ನನಗಿಂದ ಅಂತ. ನೋಡಿ ನಿಮ್ಮ ಹತ್ರ ನಾನು ಮಾತಾಡಬೇಕು, ಅಲ್ಲಿನ ವ್ಯವಸ್ಥೆ ನಾನು ಹೇಳ್ತೀನಿ. ನೋಡಿ ನಾನು 29ನೇ ತಾರೀಕುವರೆಗೂ ಇರೋಲ್ಲ, ನೀವು ನಮ್ಮ ಕಾರ್ಪೊರೇಟ್ ಆಫೀಸ್ಗೆ ಬನ್ನಿ ಮಾತನಾಡೋಣ ಅಂದರು. ಈ ಗ್ರೂಪ್ದೆಲ್ಲ ಕರ್ಕೊಂಡು ಹೋದೆ ಅಲ್ಲಿಗೆ. ಹೋಗಾದ್ಮೇಲೆ ಎಲ್ಲ ಕೇಳಿದ್ರು, ನೀವು ಅಲ್ಲಿಗೆ ಬರಬೇಕು ಅಂತ ಹೇಳಿದೆ. ಆಲ್ರಿ ಖಂಡಿತವಾಗಿ ಬರ್ತೀನಿ ಅಂತ ಹೇಳಿದ್ರು. ಟ್ರೈನಲ್ಲಿ ಅವರು ಮೃತ್ಯುಂಜಯ ಚೀಫ್ ಇಂಜಿನಿಯರ್, ಅವರು ಲಿಂಗೈಕ್ಯರಾಗೋದು ಈಗಿಲ್ಲ. ಆಮೇಲೆ ಸದಾಶಿವ ನಗರದ ಇವರು ದೇವರಾಜ ಲಾಯರು, ಸಿಲ್ಕ್ ಮರ್ಚೆಂಟು, ಇವರೆಲ್ಲ ಒಂದು 20 ಜನ ಟ್ರೈನಲ್ಲಿ ಬಂದರು. ಆಗ ನಾವು ಬರ್ತೀವಿ ಅಂತ ಹೇಳಿದ್ರು. ನಾವು ಮತ್ತು ಆ ಲೋಕಲ್ನವ್ರು ಏನು ಮಾಡಿದ್ವಿ ಅಂದರೆ ಸುಮನ ಸಮಾವೇಶ ಅಂತ ನಮ್ಮ ಮಿತ್ರ ಮಲ್ಲೇಶಪ್ಪನವ್ರು ಅದಕ್ಕೆ ಟೈಟ್ಲ್ ಕೊಟ್ಟು ಎಲ್ಲ ಪ್ರಿಂಟ್ ಮಾಡಿಸ್ಬಿಟ್ವಿ. ಪ್ರಿಂಟ್ ಮಾಡಿಸಿ ಕಾರ್ಯಕ್ರಮ ನಾಳೆ ನಡಿಬೇಕು. ನಾವೆಲ್ಲ ಹಿಂದಿನ ದಿವಸ ಹೋಗಿದ್ದೀವಿ. ಸ್ವಾಮಿಗಳು 10 ಗಂಟೆ ರಾತ್ರಿ ಇರ್ಬೋದು, ಮಾಡೋದು ಬೇಡಪ್ಪ ಕಾರ್ಯಕ್ರಮ ಅಂತ ಅವ್ರಿಗೆ ಯಾರು ಏನು ಹೇಳ್ಬಿಟ್ರು. ಅಯ್ಯೋ ರಾಮನೇ, ಇಂಥವ್ರು ಬರೋರೇ ಗಣ್ಯ ವ್ಯಕ್ತಿಗಳು ಕಷ್ಟ, ಅಂಥ ಟೈಮಲ್ಲಿ ಇವರು ಬೇಡ ಅಂತಾರೆ. ಯಾರು ಅವಾಗ ನಾವು ಕನ್ಸಲ್ಟ್ ಮಾಡೋದು, ಅಲ್ಲಿ ಶಂಕರಾನಂದರ ಸ್ವಾಮಿಗಳು ಪಾಪ ಅವರು ಲಿಂಗೈಕ್ಯರಾಗೋದು. ಅವ್ರಿಗೆ ಫೋನ್ ಮಾಡಿಸ್ತಾಯಿದ್ದಾರೆ. ಫೋನ್ ಮಾಡಾದ್ಮೇಲೆ ನೋಡಿ ಈ ಥರ ಸ್ವಾಮಿ ನಮ್ಗೆ ಪರಿಚಯ ಇಲ್ಲ, ಈ ಥರ ಆಗ್ತಾಯಿದೆ ಸ್ವಾಮೀಜಿ ಹೇಳಿದೆ. ಆಗ ಅವ್ರಿಗೆ ಫೋನ್ ಮಾಡಿ, ಸ್ವಾಮಿಗಳೇ ನಿಮಗೆ ನನ್ನ ತಿಳುವಳಿಕೆ ಇದೆ, ನಿಮ್ಮ ಮಠಕ್ಕೆ ಯಾರು ಬರ್ತಾಯಿದ್ದಾರೆ ಗೊತ್ತಾ, ಮಹಾಪೂರ ಬರ್ತಾಯಿದ್ದಾರೆ, ಷಡಕ್ಷರಿ ಅಂದರೆ ಅಧ್ಯಾತ್ಮ ಜೀವಿ ಮತ್ತು ಕೊಡುಗೆ ದಾನಿಗಳವರು, ಸದುಪಯೋಗ ಪಡಿಸ್ಕೊಳ್ಳಿ ಅಂದರು. ಆಯ್ತಪ್ಪ ಹಂಗಾದ್ರೆ ಮಾಡಿ ಅಂದರು. ಅಡಿ ಅಂದ್ಕೊಂಡು ಮಾಡಿದ್ವಿ. ಒಂದು 50 ಹಾರ ಬೇಕು ಅಂತೇಳಿ ನಾಗರಾಜ್ ಅಂತ ಅವ್ರು ಲಿಂಗೈಕ್ಯರಾಗೋದ್ರು. ಅವರು ಇದ್ದಿದ್ರೆ ನಮಗಿನ್ನೂ ತುಂಬ ಅದೇ ಊರಿನವರು. ಅವ್ರ ಬೀಗರಿಗೆ ಪುಪ್ಪೇಗೌಡರು ಅಂತ, ಈಗ ಅವ್ರದ್ದು ನಮ್ಮಲ್ಲಿ ಇದ್ದಾರೆ, ಪ್ರೆಸಿಡೆಂಟ್ ಮಾಡಿದ್ವಿ. ಅವ್ರು ಫೋನ್ ಮಾಡಿದ್ರು, 50 ಹಾರ ಹೆಂಗೆ ತರ್ತಾರೆ, ನನಗೆ ಶಾಕ್ ಕೊಡ್ತು. ಪುಪ್ಪೇಗೌಡ್ರೆ ನೋಡಿ ನಾಳೆ ಒಂದು 50 ಹಾರ ಬೇಗ ತೊಗೊಂಬಂದ್ಬಿಡಿ ಅಂದರು. ನಾನು ಇದೇನು ಹೇಳ್ತಾ ಇದ್ದಾರೆ, ದುಡ್ಡು ಎಲ್ಲಿದೆ, ಏನೂ ಮಾತಾಡಲಿಲ್ಲ, ನಾನು ಸೈಲೆಂಟ್ ಆಗಿದೆ. ನಾವೆಲ್ಲ ಬಂದರು, 50 ಹಾರ ಬಂದ್ಬಿಡ್ತು ಕಾರಲ್ಲಿ. ಆಗ ಅಂದ್ಕೊಂಡು ಇದು ಸರ್ವೈವ್ ಆಗ್ತೀವಿ ನಾವು ಅಂದ್ಕೊಂಡು. ಆಮೇಲೆ ಎಲ್ಲ ಆಯಿತು. ಹೇಳಿದ್ರು ನಮ್ಮ ಷಡಕ್ಷರಿ ಸಾಹೇಬರು, ನೋಡಿ ನನ್ನ ಕರೆದಿದ್ದೀರಾ ನೀವು, ಒಂದು ಕಂಡೀಷನ್ ಹಾಕ್ತೀನಿ, ಯಾವುದೇ ಕಾರಣಕ್ಕೆ ಕಟ್ಟಡನ ಅರ್ಧಂಬರ್ಧ ಮಾಡೋದು ನನ್ನ ಹೆಸರು ಇಟ್ಕೊಂಡು, ಆಮೇಲೆ ಮಿಸ್ಯೂಸ್ ಮಾಡೋದು ಫಂಡ್ಸ್ ಹಂಗಿದ್ರೆ ಬರಬೇಡಿ ನನ್ನ ಹತ್ರ ಹಾಗಂತ ಹೇಳಿದ್ರು. ಆಗ ನಾವು ಪ್ರಮಾಣ ಮಾಡಿ ಹೇಳಿದ್ವಿ. ನಾನು 10,000 ನಾನು ಆವಾಗಲೇ ಡಿಕ್ಲೇರ್ ಮಾಡಿದೆ. ಆ ರೀತಿ 1.5 ಲಕ್ಷ ಆಗೋಯ್ತು. ಇದಕ್ಕೆ ಒಂದು ಹಾಲ್ ಮಾಡಬೇಕಿಲ್ಲಿ ಪ್ರಸಾದಕ್ಕೆ ಅಂತ. ಅದಕ್ಕೆ ಅಲ್ಲಿನವರೇನೆ ಒಬ್ಬರು ಆರ್ಕಿಟೆಕ್ಟ್ ಇದ್ದಾರೆ, ದಂಪತಿಗಳು, ಚಂದ್ರಕಲಾ ಚಿದಾನಂದ್ ಅಂತ. ಅವರ ತಂದೆಯವರು MLA ಶಿವಪ್ಪ ಅಂತ ತಿಪ್ಟೂರ್ನವರು. ಅವ್ರದ್ದು ಒಳ್ಳೆ ಗುರುಗಳು ಬರ್ತಿರೋರು. ಅವ್ರನ್ನ ಕರ್ಕೊಂಡು ಪ್ಲ್ಯಾನ್ ತಗೊಂಡು ಹೋದ್ವಿ. ಪ್ಲ್ಯಾನ್ ತಗೊಂಡು ನೋಡ್ಬಿಟ್ಟು, ಇದೇನು ರೀ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂದರೆ, ನಮ್ಮ ಹತ್ರ ಒಂದು 2 ಲಕ್ಷ ರೂಪಾಯಿ, 20,000 ಏನೋ ಇದೆ, ಅದು 2 ಲಕ್ಷ ಇದೆ ಅಂದ್ವಿ. 2 ಕೋಟಿ ರೂಪಾಯಿ ತಂದಿದೆ, ದುಡ್ಡು ಎಲ್ಲಿ ತರ್ತೀರಾ ಅಂದರು. ಆಗ ಇವರು ಹೇಳಿದ್ರು, ಸಾಹೇಬ್ರೆ ಅಷ್ಟು 2 ಕೋಟಿ ಆಗಲ್ಲ, ಮುಕುಂದರ ಸ್ವಾಮಿಗಳು ತುಂಬ ದೊಡ್ಡವರು, ತುಂಬ ಭಕ್ತರಿದ್ದಾರೆ, ನಾವು ಸಮಾಯಿಸ್ಕೊಳ್ತೀವಿ, ನೀವು ಅಂದರೆ ಸಾಕು ಅಂದರು. ಈ ಥರ ಮಾಡಿ ನಾನೇ ಒಂದು ಚಿಕ್ಕದಾಗಿ ಕಟ್ಕೊಟ್ಬಿಡ್ತೀನಿ ಅಲ್ಲಿ ಅಂದರು. ಬೇಡ ಸಾಹೇಬ್ರೆ ಅಲ್ಲಿ ಜಾಗ ಕಡಿಮೆ ಇದೆ, ವ್ಯವಸ್ಥಿತವಾಗಿ ಮಾಡೋಣ ಹಾಗೆ ಅಂದರು. ಆಯಿತು ನಡೀರಿ ಅಂದರು. ಆಮೇಲೆ ಶುರು ಮಾಡಿದ್ವಿ. ಶುರು ಮಾಡಿದ್ರೆ ಇವರು ಪುಪ್ಪೇಗೌಡರು ಒಂದು ಲಾರಿ ಸಿಮೆಂಟ್ಸ್ ತಂದು ಹಾಕ್ಬಿಟ್ರು. ಶುರುವಾಯಿತು. ಸ್ವಾಮಿಗಳು ಎಲ್ಲೆಲ್ಲೋ ಸಾಲ ಇದಕ್ಕೆಲ್ಲ ಕಲ್ಲು ಎಲ್ಲ ತರಿಸ್ಬಿಟ್ರು. ತರಿಸಾದ್ಮೇಲೆ ಷಡಕ್ಷರಿ ಸಾಹೇಬರು ಎಷ್ಟಾಗಲಿ ದೊಡ್ಡವರು, ಅವ್ರ ಹತ್ರ ನಾನು ಒಂದು ಭಿನ್ನ ಇಸ್ಕೊಟ್ಟು, ಸಾಹೇಬ್ರೆ ಒಂದು ಹಿರಣ್ಯವ್ರ ಮುಖಾಂತರ ಅವ್ರಿಗೂ ತುಂಬ ಆತ್ಮೀಯರವರು, ನೀವೊಂದು ನಾಟಕ ಇದು ಮಾಡಿಸಿ ಬೆನಿಫಿಟ್ ನಾಟಕ. ಅವಾಗಲೇ ಫೋನ್ ತಗೊಂಡು ಹಿರಣ್ಯನವ್ರಿಗೆ ಫೋನ್ ಮಾಡಿ ಜೇಬಿಂದ 5,000 ಕೊಟ್ಟರು. ತಗೊಂಡೋಗಿ ಅಡ್ವಾನ್ಸ್ ಕೊಡಿ ಬರ್ತಾರೆ ಅವರು ಅಂದರು. ಅವ್ರನ್ನೋಗಿ ನಾವು ಮೀಟ್ ಬೆಳೆದಾಗ ಅರಸೀಕೆರೆಯಲ್ಲಿ ಲಂಚಾವತಾರ ಮಾಡಿದ್ರು. ನಮ್ಮ ಆ ಕಡೆಯವರೊಬ್ಬರು ಗುರುಮೂರ್ತಿಗಳಂತಿದ್ದಾರೆ, ಇವತ್ತು ಅವ್ರ ಸೆಕ್ರೆಟ್ರಿ ಮಾಡಿದ್ವಿ. ಭಾರಿ ಪ್ರಾಮಾಣಿಕರು, ರೈತರು, ದ್ರಾಕ್ಷಿ ಬೆಳೆ ಎಲ್ಲ ಬೆಳೀತಾರೆ, ಇಸ್ರೇಲಲ್ಲಿ ಹೋಗಿ ಟ್ರೈನಿಂಗ್ ತಗೊಂಬಂದಿದ್ದಾರೆ. ಇದು ಏನಂತೀರ, ದಾಳಿಂಬೆ ಒಳ್ಳೆ ಕೊಡುಗೆ ದಾನಿಗಳು, ಜೊತೆಗೆ ಕೆಲಸನೂ ಮಾಡ್ತಾರೆ. ಅವರು 66 ಲಕ್ಷ ರೂಪಾಯಿ ದುಡ್ಡು ಕಲೆಕ್ಟ್ ಮಾಡಿದ್ರು. ಇದಕ್ಕೆ ಟಿಕೆಟ್ಗಳೆಲ್ಲ ಪ್ರಿಂಟ್ ಮಾಡಿಸ್ಬೇಕು, ದುಡ್ಡಿಲ್ಲ ನಮ್ಮ ಹತ್ರ. ಇಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಪಕ್ಕದಲ್ಲಿ ಪದ್ಮಾ ಪ್ರಿಂಟರ್ಸ್ ಇರ್ತಿದ್ದಾರೆ. ಅವರು ಮೂಲತಃ ಅರಸಿಕೆರವರು ಬಾಣವರ್ದವರು, ಮೂರ್ತಿಗಳು, ಶ್ರೀನಿವಾಸ ಮೂರ್ತಿಗಳಂತ. ಅವ್ರಿಗೆ ನಮ್ಮ ರಾಜಣ್ಣವ್ರ ಲಿಂಗೈಕ್ಯರ ಅವ್ರಿಗೆ ಪರಿಚಯ, ಫ್ರೀಯಾಗಿ ಪ್ರಿಂಟ್ ಮಾಡಿಕೊಟ್ರು. ಇದುವರೆಗೂ ಅದೆಷ್ಟು ಸಾವಿರ ನಮಗೆ ಪ್ರಿಂಟ್ ಫ್ರೀಯಾಗೇ ಮಾಡಿಕೊಡ್ತಾರೆ.
ಮುಕುಂದರ ಸ್ವಾಮಿಗಳು ದೊಡ್ಡವರು ಅನ್ನೋದರಿಂದ ಪೋಸ್ಟರ್ಸು ಈ ಪ್ರಿಂಟಿಂಗ್ ಏನು ಬೇಕೋ ಈ ಹೆಣ್ಮಕ್ಳಿಬ್ಬರು ಆ ತಾಯಿ ಇದೆ. ನಾವು ಹೋದಾಗ ನಗುತ್ತಾ ಒಂದು ಚೂರು ಮುಖದಲ್ಲಿ ಇದು ಇರಲ್ಲ, ಪ್ರಿಂಟ್ ಮಾಡ್ಕೊಂಡು ಸ್ವಾಮಿಗಳು ಅಂದರೆ ಅಷ್ಟು ಭಕ್ತಿ ಇದ್ದಾರೆ. ಆಮೇಲೆ ಹೇಳ್ತಾರೆ ಅವರು, ನಿಮ್ಗೆ ಯಾವುದಾದ್ರು ಒಂದು ಪುಸ್ತಕ ಪ್ರಿಂಟ್ ಮಾಡಿಕೊಡ್ಬೇಕು ಅಂತಿದ್ದೀನಿ ಅನ್ನೋ ಥರ ಒಂದು ಭಾವನೆ ಇದೆ ಅವರಿಗೆ. ಹೀಗಾಗಿ 6 ಲಕ್ಷ ಬಂತು, ಕಟ್ಟಡ ಶುರುವಾಗೋಯ್ತು. ಆಮೇಲೆ MP ಫಂಡ್ ಒಂದು ಕಾಲ ಏನೋ ಆಯಿತು, ಹಾಗೂ ಹೀಗೂ ಮಾಡಿ ಕಟ್ಟಡ ಫಿನಿಶ್ ಆಗೋಯ್ತು. 2 ಫ್ಲೋರು. ಎಷ್ಟು ದಿವಸದಲ್ಲಿ, ಎಷ್ಟು 6 ತಿಂಗಳಲ್ಲಿ ಮಾಡಿದ್ರ? 1 ವರ್ಷ. 1 ವರ್ಷ ತಾಯಿ. 2000 ಶುರುವಾಗಿದ್ದಕ್ಕೆ 2005ರಲ್ಲಿ ಓಪನ್ ಆಯಿತು. ದೊಡ್ಡ ಕಟ್ಟಡ, ದೊಡ್ಡ ಮತ್ತು ಸುಸಜ್ಜಿತವಾಗಿರೋ ಕಟ್ಟಡ. ಇದಕ್ಕಿಂತ ದೊಡ್ಡ ಹಾಲ್ ಇದೆ. 5 ವರ್ಷ ಕಟ್ಟ. 5 ವರ್ಷ. ಯಾಕೆಂದರೆ ಭಿಕ್ಷಾಟನೆ, ಒಬ್ಬ ಹುಡುಗ ನಾವೆಲ್ಲ ಭಿಕ್ಷಾಟನೆ ಮಾಡ್ತಾ ಇರ್ಬೇಕಾದ್ರೆ ಅವನ ದುಡ್ಡಿಲ್ಲ, 5 ರೂಪಾಯಿ ಕಾಯಿನ್ ಕೊಟ್ಟ ನನಗೆ. ನಾನು ಅಂದ್ಕೊಂಡೆ, ಕಣ್ಣಲ್ಲಿ ನೀರು ಬಂದುಬಿಡ್ತು. ಇದು 5 ಕೋಟಿ, ಇದು ನಿನ್ನ ಇದೇ ಕಟ್ಟಡ ಕಟ್ತಾ ಇರೋದು, ಇದಲ್ಲ ಅಲ್ಲ ಅಂದೆ. ಯಾಕೆಂದರೆ ಇರೋರು ಕೊಟ್ಟವ್ರೆ, ನೀನು ಊಟಕ್ಕೆ ಇಟ್ಕೊಂಡಿರೋ 5 ಕೋಟಿ ಕೊಟ್ಟು 5 ರೂಪಾಯಿ ಕೊಟ್ಟಿದ್ಯಲ್ಲಪ್ಪ ಅಂತೇಳಿ ಅದನ್ನು ತಲೆ ಮೇಲೆ ಹೊತ್ಕೊಂಡು ಕೊಟ್ವಿ. ಇವತ್ತು ಅವರು ಚೆನ್ನಾಗಿದ್ದಾನೆ ಪಾಪ, ಕೂಲಿ ನಾಲಿ ಮಾಡಿಕೊಂಡು ಇವತ್ತು ಕಟ್ಟಡ ಅಂಥವರಿಂದ ಆಗಿದೆ. ಅದು ಅದಾದಮೇಲೆ ಹುಣ್ಣಿಮೆ 1 ದಿವಸ ಮಾಡ್ತಾಯಿದ್ವಿ ತಿಂಗಳಲ್ಲಿ. ನಮ್ಮ ಆರ್ಕಿಟೆಕ್ಟು ಸುಮ್ಮನೆ 1 ದಿವಸ ನೀವು ಭಜನೆ ಮತ್ತು ಅಲ್ಲಿದ್ದು ಹೋಗ್ಬಿಡ್ತೀರಾ, ಮಿಕ್ಕಿದ ಖಾಲಿ ಇರ್ತದೆ, ಇಲ್ಲಿ ಏನೂ ಇದಿಲ್ವಲ್ಲ, ಇಲ್ಲಿ ಇದನ್ನು ಬಾಡಿಗೆ ಕೊಟ್ಬಿಡಿ ಅಂತ ಹೇಳಿದ್ರು. ಬಾಡಿಗೆ ಕೊಟ್ಬಿಟ್ರೆ ಅವ್ರಿಗೆ ಉಳ್ಕೊಳ್ಳೋಕ್ಕೆ ಸ್ನಾನ ಮದುವೆ ಕೊಡಿ ಅಂತೇಳಿದ್ರು. ಅವ್ರು ಎಲ್ಲಿ ಉಳ್ಕೊಳ್ತಾರೆ, ಅಡುಗೆಯಲ್ಲಿ ಮಾಡ್ತಾರೆ, ಇದು ಪ್ರಶ್ನೆ ಬಂತು. ಅದಕ್ಕೆ ಅವರು ನಾನು ನೋಡಿ ಅದಕ್ಕೆ ಫ್ಲೋರಿಂಗ್ ಎಲ್ಲನೂ ಇದಕ್ಕೆ ವೇದಂಚಲ ಅಂತ ಆಂಧ್ರ ಅಲ್ಲೋಗಿ ನಮ್ಮ ಷಡಕ್ಷಿ ಸಾಹೇಬರು ಹಾಕ್ಸ್ಕೊಟ್ರು. ಇನ್ನು ಕೆಲವರು ಭಿಕ್ಷಾಟನೆ ಮಾಡಿ ಅದು ಹಾಕ್ಸಿದ್ದೀವಿ. ಅವರು ನಮ್ಮ ಆರ್ಕಿಟೆಕ್ಟು ಕೆಳಗಡೆದು ಡೈನಿಂಗ್ ಹಾಲ್ ಮಾಡಿಬಿಡಿ ಅಂತ ಹೇಳಿದ್ರು. ಆಮೇಲೆ ಅರಮನೆ ಇದ್ದಂಗೆ ಇದೆ ಅದು. ಅರಮನೆ ಸ್ವಲ್ಪ ಕೊರತೆ ಇದೆ, ಗುರುಮನೆ ಅಷ್ಟು ಚೆನ್ನಾಗಿದೆ. ಇವಾಗ ಹೋಗಿ ನೋಡ್ಬೋದು ನೀವು, ಭಕ್ತಿಯಿಂದ ಮಾಡಿರೋದು ನೀವು ನೋಡಿದ್ದೀರಲ್ಲ, ನೋಡಿ ಹೇಗಿದೆ. ಅದ್ರ ಮೇಲೆ ಕಬ್ಬಣ ಕೇಳ್ತೀವಿ ಅಂದರೆ ನಾನು ಆಗಲ್ಲ ಅಂತ ಏನು ಮಾಡ್ತೀರಿ, ನಾವು ಇನ್ನೊಂದು ಕಟ್ತೀವಿ ಅಂದರೆ ಇಲ್ರಿ ಇನ್ನೊಂದು ಹೆಂಗೆ ಕಟ್ತೀರ, ಅದೇನೋ ಒಳಗಡೆ ಹುಮ್ಮಸ್ಸು, ಕಟ್ತೀವಿ ಇನ್ನೊಂದು ಸಾರಿ ಅಂತ. ನಮ್ಮ ಹತ್ರ 5 ಲಕ್ಷ ರೂಪಾಯಿ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಸ್ವಾಮಿಗಳು ಹೇಳಿದ ಬುದ್ಧಿ ನೋಡಿ, ಒಂದು ಶೀಟಲ್ಲಿ ಡೈನಿಂಗ್ ಹಾಲ್ ಮಾಡಿಬಿಡೋಣ, ಅದ್ರ ಪಕ್ಕದಲ್ಲೇ ಅಡುಗೆ ಮಾಡಿಕೊಡ್ತಾರೆ, ಗ್ರಾಮಾಂತರಕ್ಕೆ ಎಷ್ಟು ಕೊಡ್ತಾರೆ ಕೊಡಲಿ ಅಂತ. ಆಯ್ತಪ್ಪ ಅಂತೇಳಿ ಈ ಅಡುಗೆ ಮನೆ ಎಲ್ಲ ಮಾಡಬೇಕು ಅಂತೇಳಿ ಮಾಡ್ಕೊಂಡ್ವಿ. ಆಗ ಡೆಪ್ಟಿ ಕಮಿಷನರ್ ಪಕ್ಕದೂರು ಅರಕೆರೆ ಅವರು ಆವಾಗ ಹೋಗ್ತಾಯಿದ್ವಿ. ಅವ್ರಿಗೆ ಒಂದು ಹೆಣ್ಣು ಒಂದು ಗಂಡು, ಮಗಳು ಇಂಜಿನಿಯರು, ಆ ಮಗ ಅಮೇರಿಕಾದ ಇಂಗ್ಲೆಂಡ್ನಲ್ಲಿ MSc ಮಾಡಿ PhD ಮಾಡ್ಕೊಬೇಕು ಬಂದಿದ್ದರು. ನಮ್ಗೆ ತುಂಬ ಪರಿಚಯ, ನಮ್ಮ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಹೇಳಿ ವಿನಿಮಯ ಮಾಡ್ಕೊಳ್ತಾ ಇರೋರು. ಒಂದು ಫೈನ್ ಡೇ ಗಳಿಗೆಯಲ್ಲಿ ಮಾಡಿ ಮೇಲಿಂದ ಬಿದ್ದು, ಮಾಡಿ ಅಂತಲ್ಲ, ಅವ್ರ ಹೊಟ್ಟೋಗ್ಬಿಟ್ರು. ಯಾರು? ಅವ್ರ ಮಗ ಡಿ ಸಿ ಒಬ್ಬನೇ ಗಂಡು ಮಗ. ಆ ಗಂಡು ಮಗ ಹೊಟ್ಟೋಗ್ಬಿಟ್ರೆ, ಹೆಂಗೂ ಅಂತದ್ದು ನಮಗೆ ಸರಿಯಾಗಿ ಮಾಹಿತಿ ಇಲ್ಲ, ತೀರ್ಕೊಂಬಿಟ್ರೆ ಒಂದೇ ದಿವಸ. ಆಮೇಲೆ ಕೆಲವು ದಿವಸ ಆದಮೇಲೆ ನಮಗೊಬ್ರು ಫೋನ್ ಮಾಡಿ, ನಿಮ್ಮ ಸಾಹೇಬ್ರ ಮಗ ಏನಾದರೂ ಗೊತ್ತಾ, ಯಾಕೆ ನಾವು ಸಾಹೇಬರು ಅಂತ ಇದ್ವಿ, ಮೇಡಮ್ ಕವಿತಾ ಮೇಡಮ್ ತುಂಬ ಒಳ್ಳೆಯವರು, ಏನಾದರೂ ಗೊತ್ತು, ಏನಾದರೂ ಹಿಂಗೆ ತೀರೋಗ್ಬಿಟ್ರೆ ಅಂತ. ಅಯ್ಯೋ ರಾಮಲ್ಲಿ ಅಂದ್ಕೊಂಡು ನಾವು ಟ್ರಸ್ಟಿಗಳೆಲ್ಲ 3-4 ಸಾರಿ ಹೋಗಿದ್ವಿ. ಅವ್ರು ಸಿಕ್ಕಲಿಲ್ಲ. ಯಾವ್ಯಾವುದೋ ದೇವಸ್ಥಾನಕ್ಕೆ ಶಾಂತಿ ಮಾಡೋಕ್ಕೆ ಎಲ್ಲ ಹೊರಟೋಗಿದ್ರು. ಈ ಸದಾಶಿವ ನಗರದಲ್ಲಿ ನಾವೊಬ್ಬರು ಹೆಸರು ಹೇಳಿದ್ವಿ, 50,000 ಕೊಡ್ತೀವಿ ಬನ್ನಿ, ನನ್ನ ಹೆಸರು ಹೇಳ್ಬೇಡಿ ಆಶ್ರಮಕ್ಕೆ ಅಂದರು. ಹೋಗಿದ್ದೆ ನಾನು. ಹೋಗೋವಾಗ ಈ ಫೈಲು ತೊಗೊಂಡೋಗಿದ್ದೆ, ಈ ಪ್ರಾಜೆಕ್ಟ್ ಹಿಂಗೆ ಮಾಡಬೇಕು, ಅಡುಗೆ ಮನೆ ಎಲ್ಲ ಮಾಡಬೇಕು ಅನ್ನೋದು ಮಾಡಿ, ಒಂದು ಬರೀ ಆಕಾಶ ಇದೆ ಶೂನ್ಯ, ಅದರಲ್ಲಿ ಚಿಂತನೆ ಮಾಡೋದು. ಫೈಲ್ ಇಟ್ಕೊಂಡು ಹೋಗಿದ್ದೆ. ಆಮೇಲೆ ಬಂದೆ ನಾನು, ಸಾಹೇಬರು ಇದ್ದರು. ನಾನು ನೋಡಿದ ತಕ್ಷಣ ಒಂದು ಗೋಳಾಡಿದ್ರು, ನನ್ನಿಂದ ತಡ್ಕೊಳ್ಳೋಕ್ಕಾಗಲಿಲ್ಲ. ಆಮೇಲೆ ಕೆನ್ನೆ ಹಿಡಿದು, ಸಾಹೇಬ್ರೆ ದಯಮಾಡಿ ಅಳಬೇಡಿ, ಏನು ವಿಧಿ ಇದು, ನಾನೇ ಶಾಶ್ವತ ಇಲ್ಲ, ಇನ್ನು ಮತ್ತೆ ಸಮಾಧಾನಕ್ಕೆ ಬಂದರು. ಅವ್ರ ಶ್ರೀಮತಿ, ಆ ಹುಡುಗನ ತಾಯಿ ಗೊಂಬೆ ಥರ ನಿಂತಿದ್ದಾರೆ, 10 ಅವರು. ಆಮೇಲೆ ಎಲ್ಲ ಆದಮೇಲೆ ನಾನು ಕೇಳಿ, ಯಾಕೆ ಏನು ಬಂದು ಇದೇನು ಫೈಲೆಲ್ಲ ತಗೊಂಬಂದ್ರಿ ಸಾಹೇಬ್ರೆ, ನಿಮ್ಮನ್ನು ಮಾತಾಡ್ಸೋಣ, ನಿಮ್ಮ ದುಃಖದಲ್ಲಿ ನಾವು ಭಾಗಿಯಾಗೋಣ, ನಿಮ್ಗೆ ಸ್ವಾಂತಾನ ಹೇಳಬೇಕು ಅಂದ್ಕೊಂಡು ಬಂದಿದ್ವಿ, ನೀವು ಸಿಕ್ಕಲಿಲ್ಲ ಅಂದು. ಈ ಫೈಲ್ ಏನು ಅಂದರು. ಆಗ ನಾನು ಹೇಳಿದೆ, ನೋಡಿ ಆಶ್ರಮದಲ್ಲಿ ಒಂದು ಹಾಲಿದೆ, ಅದೇನು ಆದಾಯ ಇಲ್ಲ ಅಲ್ಲಿ, ಸ್ವಾಮಿಗಳು ಈ ಥರ ಆರ್ಕಿಟೆಕ್ಟ್ರು ಈ ಥರ ಬಾಡಿಗೆ ಕೊಟ್ಬಿಡಿ ಅಂತಿದ್ದಾರೆ. ಬಾಡಿಗೆ ಕೊಟ್ಟರೆ ಗಂಡು ಹೆಣ್ಣು ಉಳ್ಕೊಳ್ಳೋಕ್ಕೆ, ಅಡುಗೆ ಮಾಡೋಕ್ಕೆ ಇದೆಲ್ಲ ಇಲ್ಲ, ಅದಕ್ಕೆ ಒಂದು ಶೆಡ್ ಹಾಕ್ಬೇಕು ಅಂತಿದ್ದೀವಿ. ಅದಕ್ಕೆ ಯಾರೋ 50,000 ನಮಗೊಂದು 5 ಲಕ್ಷ ರೂಪಾಯಿ ಇದೆ ಮಾಡ್ತೀನಿ. ಬಸಲಿಂಗರಾಜು
5 ಲಕ್ಷ ರೂಪಾಯಿ ನೀವೇ ಇಟ್ಕೊಳ್ರಿ, ನನ್ನ ಮಗನ ಹೆಸರು 1 ಕೋಟಿ ರೂಪಾಯಿ ನಾನು ಬಿಲ್ಡಿಂಗ್ ಕಟ್ತೀನಿ. ಅಬ್ಬಾ, ಶುರುವಾಯ್ತು ತಾಯಿ ಪವಾಡ. ಸೂಪರಾಗಿ ಒಂದು ಬಿಲ್ಡಿಂಗ್ ಕಟ್ಸ್ಕೊಟ್ಟಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮಗನ ಅನಿಲ್ ಶಾಸ್ತ್ರಿನಲ್ಲಿ ಇನಾಗ್ರೇಟ್ ಮಾಡ್ತೀನಿ ಅಂತೇಳಿ. ಅದೇ ರೀತಿ ಆಗ ಈ ದುಡ್ಡು ಇದೆಯಲ್ಲ, ಈ ನೋಟ್ ಬ್ಯಾನ್ ಆಗೋಯ್ತು. ಇನ್ನೇನು ಓಪನ್ ಮಾಡಬೇಕು, ದುಡ್ಡು ಬ್ಯಾನ್ ಆಗೋಯ್ತು. 16 ಇದಾಯ್ತಲ್ಲ. ಆಗ 18 ನಮ್ಮನ್ನು ಕರೆದು, ನೋಡಿ ನಾನು ಇನ್ನೂ ಮಾಡಬೇಕಂತಿದೆ, ನಿಮ್ಗೆ ಗೊತ್ತಿದೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಈ ಥರ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಗ ನಾನು ಕರೆಸ್ತೀನಿ, ವೇದಿಕೆ ಎಲ್ಲ ನಾನು ನೋಡ್ಕೊಳ್ತೀನಿ, ಅವ್ರಿಗೆ ಪ್ರಸಾದ ಎಲ್ಲ ನೀವು ಮಾಡಿದ್ವಿ, ಸಾಹೇಬ್ರೆ ಏನು ಹೇಳ್ತೀರ ಅದೆಲ್ಲ ಮಾಡ್ತೀವಿ ಅಂತ. ಪ್ರಸಾದ ಎಲ್ಲ ನಾವು ಬಂದ್ವಿ. ಅಷ್ಟೊತ್ತು ನಮ್ಮ ಸ್ವಾಮಿಗಳು ತೀರೋಗ್ಬಿಟ್ರು. ಕಿಡ್ನಿ ಪ್ರಾಬ್ಲಮ್ ಆಗಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಸ್ವಾಮಿಗಳು ಹೋಗ್ಬಿಟ್ರು. ಆಮೇಲೆ ಏನಪ್ಪ ಈ ಥರ ಎಲ್ಲ ಆಯ್ತಲ್ಲ ಅಂದಮೇಲೆ ಅವರು ಈ ದೈವವಿಧಿ, ಈಗ ನನ್ನ ಮಗನೇ ಹೋದ್ಮೇಲೆ ನಾವು ಏನು ಮಾಡೋಕ್ಕೆ, ಅದೇ ಥರ ಅವ್ರು ಅಂದ್ಕೊಂಡು ಮುಂದೆ ನಿಂತ್ಕೊಂಡು ನಾವೇ ಓಪನ್ ಮಾಡಿದ್ವಿ. ಓಪನ್ ಮಾಡೋವಾಗ ಅಲ್ಲಿ ಸ್ವಾಮಿಗಳಿಲ್ಲ. ಈ ಅವರು ಏನು ಯೋಗ ಮಾಡ್ತಾಯಿದ್ರು, ಆ ಯೋಗ ಮಂದಿರದೊಳಗೆ ತಾವೇ ಒಂದು ಲಿಂಗ ಬಸವಣ್ಣ ಸ್ಥಾಪಿಸಿದ್ದಾರೆ. ಶೀತಲವಾಗಿ ಎಲ್ಲ ಹಿಂಗೆ ಬಿದ್ದೋಗ್ಬಿಟ್ಟಿದ್ದಂಗೆ ಹೆಗ್ಗಣಗಳು ಅವು ಎಲ್ಲ ಬೀಳ್ತವೆ. ನನ್ನ ಉದ್ದೇಶ ಇದನ್ನು ರಿನಿವೇಟ್ ಮಾಡಿ ಅವ್ರಿಗೆ ಸಮರ್ಪಣೆ ಮಾಡಬೇಕು ಅನ್ನೋದಿತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಮಗನ ಕೈಯಲ್ಲಿ ಶಿಲಾನ್ಯಾಸನ ಮಾಡಿದ್ರು. ಷಡಕ್ಷರಿ ಸಾಹೇಬ್ರಿಗೆ ಹೇಳಿದ್ಮೇಲೆ ಅವ್ರು ನಾನು 1 ಲಕ್ಷ ರೂಪಾಯಿ ಕೊಡ್ತೀನಿ, ಶುರು ಮಾಡಿಸ್ರಿ ಅಂದರು. ತಾಯಿ ಆ ವೇದಿಕೆ ಮೇಲೇ 12 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗೋಯ್ತು. ಅದು ಫೌಂಡೇಶನ್ ಅವರು ಹಾಕಿದ್ರು. ಫೌಂಡೇಶನ್ ಆಗಿದೆ. ಇವತ್ತು ಹಿಂಭಾಗದಲ್ಲಿ ಹಾಕಿದ್ವಿ ನೋಡಿ, ಇದು ಸುಸಜ್ಜಿತವಾಗಿರೋ ಒಂದು 8 ಆವರಣ, ಅಷ್ಟಾಂಗ ಯೋಗ, ಯಮ ನಿಯಮ, ಆಸನ, ಧ್ಯಾನದ ಅದೇ ಥರ ಅವರಿದು ಅದು ಮಾಡಿದ್ವಿ ಕಲ್ಲಲ್ಲೇ. ಅದಕ್ಕೆ ನಮ್ಮ ಇವರು ಭಕ್ತರು, ಆಶ್ರಮದ ಭಕ್ತರು ಶಿವಮೊಗ್ಗದಲ್ಲಿ ನಂಜುಂಡ ಶೆಟ್ಟರು ಅಂತಿದ್ದಾರೆ, ಅವರನ್ನು ಕಂಡು ಈ ಥರ ಮಾಡ್ತಿದ್ವಿ ಸಾಹೇಬ್ರೆ, ಸಹಾಯ ಮಾಡಬೇಕಂತ. ನೋಡಿ ಬಸವಲಿಂಗರಾಜು, ನಾನು ಒಂದು ಕಂಡೀಷನ್ ಹಾಕ್ತೀನಿ, ಫ್ಲೋರಿಂಗ್ ಕಪ್ಪು ಕಲ್ಲು ಹಾಕಬೇಕು, ಎಷ್ಟು ಸಿಮೆಂಟ್ ಬೇಕೋ ನಾನೇ ಕೊಡ್ತೀನಿ ಅಂದರು, ಒಂದು ಕಾಸು ಇಲ್ಲ ಅಂತ. ಮೊದಲು ಕೊಟ್ಟಿದ್ರು ಅವರು. ಆಯಿತು ಅಂತೇಳಿ ಮಾಡಿದ್ವಿ. ಆಮೇಲೆ ಒಂದು ದಿವಸ ಒಂದು ಕಂಡೀಷನ್, ಪಿರಿಮಿಡ್ ಥರ ಇರಬೇಕು, ನೀವು ಶಿಖರದಲ್ಲಿ ಗೋಪುರದಲ್ಲಿ ತೂಕುಗುಂಡು ಇಟ್ಕೊಂಡ್ರೆ ಲಿಂಗದ ಮೇಲೆ ಬಿಡಬೇಕು ಅಂದರು. ಹ್ಞೂ ಅಂತ ಒಪ್ಕೊಂಡ್ಬಿಟ್ಟೆ ನಾನು. ಒಂದು ಹುಮ್ಮಸ್ಸು ಹ್ಞೂ ಅಂತ. ಆದರೆ ಅದೇನು ಬರುತ್ತಾ, ಅದು ಸೆಂಟ್ರಿಂಗ್ ಪಾಯಿಂಟ್ ಬರಬೇಕು, ಅದು ಅವರ ಗವಿ ಮಧ್ಯದಕ್ಕೆ ಬರಬೇಕು. ಅದೆಲ್ಲ ನೋಡಿದ್ರೆ ನಾವು ಮಾಡಿದ್ರೆ ಕರೆಕ್ಟಾಗಿದೆ. ಮುಕುಂದ ಸ್ವಾಮಿ ಮೊದಲೇ ಮಾಡಿದ್ದಾರೆ ಅದನ್ನು. ಅವ್ರ ಎದುರಿಗೆ ನಾನು ತೋಕದ ಕರೆಕ್ಟಾಗಿ ಅದರ ಮಧ್ಯೆ ಕೆಳಗಡೆ ಮಧ್ಯ ಭಾಗದಲ್ಲಿ ಗವಿ ಇದೆ. ಈಗ ನಿಮ್ಗೆ 2 ಕಣ್ಣು ಸಾಲಲ್ಲ ನೋಡೋಕ್ಕೆ. ಅವರು ಸ್ಥಾಪನೆ ಮಾಡಿರೋ ಲಿಂಗ ಮತ್ತು ಬಸವಣ್ಣನ ಇಟ್ಟಿದ್ವಿ, ಮುಕುಂದರೇಶ್ವರ ಸ್ವಾಮಿ ಅಂತ ಇಟ್ಟಿದ್ದೀವಿ. ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತದೆ, ಅದು ನೋಡಿ. ಇದೆಲ್ಲ ನಡೆದಿರೋದು ಮುಕುಂದೂರಲ್ಲಿ, ಇಲ್ಲಿ ಮಾರ್ಗೊಂಡನಹಳ್ಳಿ. ಮುಕುಂದೂರಲ್ಲಿ ಏನಿಲ್ಲ, ಬೆಟ್ಟ ಬಿಟ್ಟು ಬಂದ್ಬಿಟ್ಟಿದ್ದಾರೆ ಅವರು. ವಯಸ್ಸಾದ್ಮೇಲೆ ಬೆಟ್ಟ ಹತ್ತಕ್ಕಿಲ್ಲಕ್ಕೆ ಆಗ್ತಾ ಇರಲಿಲ್ಲ, ಅವ್ರಿಗೆ ಇಲ್ಲಿ ಬಂದ್ಬಿಟ್ರೆ ಅಲ್ಲಿ ಮಾರ್ಗೊಂಡಲ್ಲಿ ಕರ್ಕೊಂಬಂದ್ರು ಎಲ್ಲ ಭಕ್ತರು. ಅಲ್ಲಿ ಎಲ್ಲ ಫೋಟೋ ಎಲ್ಲ ಕೊಟ್ಟಿದ್ದೇನೆ, ನಾನು ಯಾಕೆ ಬಂದರು ಎಲ್ಲ ಡೀಟೇಲ್ಸ್ ಇದೆ. ಅದಾದ ನಂತರ ಏನಾಯ್ತಂದರೆ ನಂಜುಂಡ ಶೆಟ್ಟರು ಈ ನಮ್ಮ BJP ಸರ್ಕಾರ ಬಂದಾಗ ಯಡಿಯೂರಪ್ಪನವ್ರಿಗೆ ನಮ್ಮ MLC ರುದ್ರೇಗೌಡರು ಮತ್ತು ನಂಜುಂಡ ಶೆಟ್ಟರು ಸ್ನೇಹಿತರು. ರುದ್ರೇಗೌಡರು ಮುಕುಂದ್ರ ಸ್ವಾಮಿಗಳ ಬಗ್ಗೆ ಏಕದಾಗೆಲ್ಲ ಓದಿದ್ದಾರೆ ಅವರು. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಇದೆಲ್ಲ ಮಾಹಿತಿ. ಅವ್ರಿಗೆ ಹೇಳಿದ್ರು, ನೋಡ್ರಿ ಯಾರಿಗೂ ದುಡ್ಡು ಕೊಡಿಸ್ತೀರಾ, ಮುಕುಂದ್ರ ಸ್ವಾಮಿಗಳು ಕೊಡಿಸಿ ಅಂತ ಹೇಳಿದ್ಮೇಲೆ ಅವ್ರಿಗೆ ಶ್ರಮಪಟ್ಟು 2 ಕೋಟಿ ಕೊಡಿಸಿದ್ದಾರೆ. ಈಗ ನಾವೊಂದು 2 ಕೋಟಿ ರೂಪಾಯಿ ಕೆಲಸ ಮಾಡಿಸಿದ್ವಿ. ಈಗ 2 ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈಗ ಆಯಿತು. ಈಗ ಏನು ನಡೀತಾ ಇದೆ ಸರ್? ಈಗ ಡೈನಿಂಗ್ ಹಾಲು, ಅಡುಗೆ ಮನೆ, ಮೇಲ್ಗಡೆ ರೂಮು, ಇನ್ನೊಂದು ಡೈನಿಂಗ್ ಹಾಲ್ ನಡೀತಾ ಇದೆ. ಒಂದು 250 ಜನ ಮಾತ್ರ ಕುಳ್ಕೊಳ್ತಾರೆ. ಒಂದು 500 ಜನ ಕುಳ್ಕೊಳ್ಳೋಕೆ ಇನ್ನೊಂದು ಪಕ್ಕದಲ್ಲಿ ಡೈನಿಂಗ್ ಹಾಲ್, 2 ಸೇರಿ ಕ್ಲಬ್ ಮಾಡಿ 10 ರೂಮ್ ಇದೆ. ಇನ್ನೊಂದು 10 ರೂಮ್ ಮಾಡಿದ್ರೆ 20 ರೂಮ್ ಆಗುತ್ತೆ. ಗೆಸ್ಟ್ಗಳು ಬಂದರೆ ಅವ್ರಿಗೆ ಅಟ್ಯಾಚ್ಡ್ ಬಾತ್ರೂಮ್ ವಿತ್ ಇಟ್ಕೊಳ್ಳೋಕ್ಕೆ ಸೋಲಾರ್ ಎಲ್ಲ ಮಾಡ್ರಿ. ಯಾಕೆಂದರೆ ಎಷ್ಟೋ ಜನ ಭಕ್ತರು ಬರ್ತಾರೆ, ಬಂದಾಗ ಇಳ್ಕೊಳ್ಳೋಕ್ಕಿಂತ ಮುಂದೆ ಹೊಟ್ಟೋಗ್ತಾರೆ. ಅದಕ್ಕೆ ಅದನ್ನು ನಿವಾರಣೆ ಮಾಡಬೇಕು ಅಂತ ಈಗ ನಾವು ಕ್ರಮ ತಗೊಂಡಿದ್ದೀವಿ ನಡೀತಾ ಇದ್ದಾಗ. ಇದು ಮುಕುಂದೂರು ಸ್ವಾಮಿಗಳ ಅಭಿವೃದ್ಧಿ ಕಾರ್ಯಕ್ರಮ. ಇದಕ್ಕೆಲ್ಲ ಮುಖ್ಯ ಕಾರಣಕರ್ತರು ನಮ್ಮ ಷಡಕ್ಷರಿ ಸಾಹೇಬರು, ರಮಣಶ್ರೀ ಷಡಕ್ಷರಿ ಸಾಹೇಬರು. ಅವ್ರ ಶ್ರೀಮತಿ ಇರೋವರೆಗೂ ದಂಪತಿಗಳು ಇಬ್ಬೊಬ್ಬರು ಬರ್ತಾರೆ. ಅವರು ಆ ತಾಯಿ ಭಾರಿ ಪ್ರೋತ್ಸಾಹ ಮಾಡಿ, ಇದು ಮಾಡಿಸ್ರಿ ಅಂತ ಹೇಳೋರು. ಅವರು ಮಧ್ಯದಲ್ಲಿ ಅವರು ನಿರ್ಗಮಿಸ್ಬಿಟ್ರು. ಈಗ ಇದು ಅಭಿವೃದ್ಧಿ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ. ಈಗೊಬ್ಬರು ಸ್ವಾಮಿಗಳನ್ನ ಸೆಲೆಕ್ಟ್ ಮಾಡಿದ್ದೀವಿ, ಅವ್ರು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ. ಅವರಿನ್ನ 3 ವರ್ಷ ಆದಮೇಲೆ ಬಂದು ಅಧಿಕಾರ ವಹಿಸ್ಕೊಳ್ತಾರೆ. ಅದುವರೆಗೂ ಅವರು ವಿದ್ಯಾಭ್ಯಾಸ ಮಾಡಲಿ ಅಂತ ಇಟ್ಕೊಂಡಿದ್ವಿ.
ಆಮೇಲೆ ಈ ಕಟ್ಟಡ ಏನಿದೆ ನಮ್ಮ ಕುಂಡಲಿನಿ ಯೋಗ ಮಂದಿರದ ಕಟ್ಟಡ ಇನಾಗ್ರೇಷನ್ಗೆ ಷಡಕ್ಷರಿ ಅವರು, ನಂಜುಂಡ ಶೆಟ್ಟರು, ವಿಶ್ವೇಶ್ವರ ಭಟ್ರು ಅವರು ಎಲ್ಲ ಬಂದಿದ್ರು. ಬಂದು ಭಾರಿ ಸಂತೋಷ ಪಟ್ಟರು, ಎಷ್ಟು ಚೆನ್ನಾಗಿದೆ ಈ ಊರಲ್ಲಿ, ಹೆಂಗಿದೆ ಅಂತ ಹೇಳ್ಬಿಟ್ಟು. ಉತ್ತರ ಕರ್ನಾಟಕದವರು ಬಂದಿದ್ದಾರೆ. ಈಗ ಭಾರಿ ಪ್ರಚಾರ ಶಾಸ್ತ್ರಿಗಳಿಗೆ ಬರ್ತಾನೆ ಇರ್ತಾರೆ. ಯಾಕೆಂದರೆ ಅವರು ಅವಧೂತರು, ಅಲ್ಲಿ ಯಾವ ಜನಾಂಗದಿಲ್ಲ ನೋಡಿ. ಅಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಪುಸ್ತಕದಲ್ಲಿ ಬರೆದಿದ್ದೆ ನಾನೆಲ್ಲ, ಅವರ ಇಂಟರ್ವ್ಯೂ ಮಾಡಿ ಬರೆದಿದ್ದೆ ನಾನು. ಹರಿಜನರು ಇದ್ದಾರೆ ಈ ಕಡೆ, ಯಾವ ಊರಂದರೆ ಹಿರಿಯೂರ ಕಡೆ, ಅವರೆಲ್ಲ ಶುದ್ಧ ವೈರಸ್ಯವರು. ಈಗ ಅವ್ರ ಮನೆಗಳಲ್ಲಿ ಹೋಗಿ ಭಕ್ತರವರು ಅಲ್ಲಿ ಮನೆ ವಾರಾನ್ಗಟ್ಟಲೆ ಇದ್ದು ಬಿಡೋರಂತೆ. ಅವರೆಲ್ಲ ಲಿಂಗಧಾರಿಗಳಾಗಿದ್ದಾರೆ. ಅಲ್ಲಿ ಬರ್ತಾರೆ, ಆಶ್ರಮದಲ್ಲಿ ಸುತ್ತ ಕುಳಿತುಕೊಳ್ತಾರೆ, ಲಿಂಗ ಪೂಜೆ ಮಾಡ್ತಾರೆ. ಲಿಂಗ ಪೂಜೆ ಮಾಡಿ ಪ್ರಸಾದ ಎಲ್ಲ ಅವರೇ ಮಾಡಿ ಅವರೇ ಪ್ರಸಾದ ಬಡಿಸ್ತಾರೆ, ಶುದ್ಧವಾಗಿರ್ತಾರೆ. ನಾವು ಆನಂದವಾಗಿ ನಾನು ಪ್ರಸಾದ ಮಾಡ್ಕೊಬರ್ತೀನಿ. ಈ ರೀತಿ ಅವ್ರಿಗೆ ಇವರಿಗೆ ಮುಕುಂದರ ಸ್ವಾಮಿಗಳಿಗೆ ಚೈತನ್ಯ ಒಂದೇ ಕಾಣ್ತದೆ ವಿನಃ ನಾವ್ಯಾರು ಕಾಣಿಸ್ತಾ ಇರಲಿಲ್ಲ. ಅವ್ರಿಗೆ ಶರೀರ ಎಂಬುದೇ ಇರಲಿಲ್ಲ, ಒಂದೇ ಚೇತನ. ಎಲ್ಲ ಹೆಣ್ಮಕ್ಳಿಗೂ ಶಿವಲಿಂಗ ಅಂತ ಕರೆಯೋರಂತೆ, ಎಲ್ಲ ಗಂಡು ಮಕ್ಳಿಗೂ ಶಿವಲಿಂಗ. ಅವ್ರನ್ನ ಕುರಿತು ನಾಯಿ, ಹೊಟ್ಟೆ ಕುರಿತು ಮುಸುರೆ ಬಾನೆ, ಇಷ್ಟು ತತ್ವ ಅವರದು. ಯಾವಾಗಲೂ ಇವನು ಈ ನಾಯಿ ಮನಸ್ಸಿಗೆ ಇದೇ ಹೇಳೋರಂತೆ. ಈಗ ನಮ್ಮ ಬಸವಲಿಂಗ ಸ್ವಾಮಿಗಳು ಕೇಳಿದೆ, ಸ್ವಾಮೀಜಿ ಈ ಶಾಸ್ತ್ರಗಳೇನೋ ಬರೆದಿದ್ದಾರೆ, ಅವರು ಇದಕ್ಕೆ ಬರ್ಕೊಂಡಿರ್ಬೋದು, ವೈಜ್ಞಾನಿಕ ಯುಗದಲ್ಲಿ ನಾವು ಪರಾಮರ್ಶೆ ಕೇಳಬೇಕಂತ ಅಡ್ರೆಸ್ ಕೊಟ್ಟರೆ ಎಲ್ಲನೂ. ನಾನು ಮೊದಲು ಬೆಂಗಳೂರಿಗೆ ಬಂದು ಮೀಟ್ ಮಾಡಿದ್ದು ಮಲ್ಲಪ್ಪ ಮಹಾದೇವಮ್ಮ ಅನ್ನೋ ದಂಪತಿಗಳನ್ನ. ಅವರು ರೈಲ್ವೇಸ್ನಲ್ಲಿ ಮೆಕ್ಯಾನಿಕ್ಕು ಅರಳೆಪೇಟೆಯಲ್ಲಿದ್ದರು. ನಾನು ಆಶ್ರಮದಿಂದ ಬಂದ ಮೇಲೆ 1-2 ದಿನ ಬಿಟ್ಕೊಂಡು ಹುಡ್ಕೊಂಡು ಹೋದೆ. ನಾನು ಮಧ್ಯಾಹ್ನ 12 ಗಂಟೆ ಇರ್ಬೋದು. ಅವ್ರ ಮನೆಗೆ ಹೋದ, ಕಾಲಿಂಗ್ ಬೆಲ್ ಮಾಡಿದೆ, ಬಂದರು. ಬಂದಾದಮೇಲೆ ಯಾರು ನೀವು ಅಂದರು. ಈ ರೀತಿ ನಾನು ಮುಕುಂದರ ಸ್ವಾಮಿಗಳಿಂದ ಆಶ್ರಮದಿಂದ ಬಂದಿದ್ದೀನಿ, ತಮ್ಮನ್ನು ಭೇಟಿ ಮಾಡಿ ಕೆಲವು ಪ್ರಸಂಗಗಳನ್ನು ತಿಳ್ಕೊಬೇಕು ಅಂತ. ಅಯ್ಯೋ ಬನ್ನಿ ಮುಕುಂದರ ಸ್ವಾಮಿಗಳು ನಮ್ಮ ಸ್ವಾಮಿಗಳು, ನಮ್ಮ ಆಶ್ರಮ ಅಂತ ಒಳಗಡೆ ಬಾಗಿಲು ಕೊಡಿಸಿದ್ರು. ಏನು ಬೇಕಾಗಿತ್ತು ನಿಮಗೆ ಅಂತೇಳಿ. ಈಗ ಶಾಸ್ತ್ರೀಜಿಗಳೆಲ್ಲ ನೋಡಿರ್ಬಾರ್ದು, ನಿಮ್ಗೇನು ಅನ್ನಿಸ್ತದೆ ಅಂತ. ಅಯ್ಯೋ ಅದು ಅವ್ರದ್ದು, ನನ್ನ ಕಥೆ ಹೇಳ್ತೀನಿ ಕೇಳಿ ಅಂದರು. ಹೇಳ್ತಾ ನೋಡೋಣ ಅಂತ ಹೇಳಿದೆ ನಾನು. ನಮ್ಮೂರು ಯೋಗ ಸೆಟ್ಟಹಳ್ಳಿ, ಏಕದಾಗೆಲ್ಲ ಇದೆ, ಅದು ಏಕಸೆಟ್ಟಲ್ಲಿ ಆಡು ಮಾತಲ್ಲಿ ಹಾಗೆ ಏಕಸೆಟ್ಟಲ್ಲಿ ನಮ್ಮ ತಂದೆ ತಾಯಿ ಮುಕುಂದರ ಸ್ವಾಮಿಗಳ ಪರಮ ಭಕ್ತರು. ಪ್ರತಿ ಹುಣ್ಣಿಮೆ ಕಾರ್ಯಕ್ರಮ ನನ್ನ ಕರ್ಕೊಂಡು ಬರೋರು. ನಮ್ಮ ಯಜಮಾನರು ಮಲ್ಲಪ್ಪ, ಅವರು ನಮ್ಮೂರಿನವ್ರೆ, ಅವರು ಅವ್ರ ತಂದೆ ತಾಯಿ ಜೊತೆಯಲ್ಲಿ ಬರೋರು. ಅಲ್ಲಿ ಇದ್ದುಬಿಟ್ಟು ಹೋಗ್ತಾಯಿದ್ವಿ. ನಾನು ಇದು ವಯಸ್ಸಿಗೆ ಬಂದ ಮೇಲೆ ನಾನೊಂದು 15-16 ವರ್ಷ ಇರ್ಬೋದು, 16-17 ವರ್ಷ ಇರ್ಬೋದು. ಮಲ್ಲಪ್ಪನವ್ರು ರೈಲ್ವೇಸ್ನಲ್ಲಿದ್ದರು. ನಮ್ಮ ತಂದೆ ಪ್ರಸ್ತಾಪ ಮಾಡಿದ್ರು ಸ್ವಾಮಿಗಳಿಗೆ, ಈ ಥರ ನನ್ನ ಮಗಳ ಮದುವೆ ಇವನಿಗೆ ಕೊಟ್ಟು ಮದುವೆ ಮಾಡು ಅಂತೇಳಿ ಅವರೇ ಮದುವೆ ಮಾಡಿಸ್ಬಿಟ್ರು. ಮದುವೆ ಯಾವ ಥರ ಅಂದರೆ, ಅವ್ರು ಹೇಳೋ ತಮಾಷೆ, 2 ಬಿಲ್ಪತ್ರ ಹಾರ ಹಾಕಿದ್ರು. ಪ್ರಸಾದ ಇಲ್ಲೇ ಕುಡ್ಕರ್ದಿಲ್ಲ, ಹಂಗಂದ್ರೆ ಏನು ಕೊಡೋಂಗಿಲ್ಲ, ತಗೊಳ್ಳೋಂಗಿಲ್ಲ, ಅಷ್ಟೇ ಆಶೀರ್ವಾದ. ಯಾರಿಗೆ? ಇವರು ಮಲ್ಲಪ್ಪ ಮಾದೇವಮ್ಮನಿಗೆ ಫಸ್ಟ್ ನಾನು ವಿಸಿಟ್ ಮಾಡಿದಾಗ. ಆಮೇಲೆ ಮದುವೆ ಆಯಿತು. ನಾವು ಬೆಂಗಳೂರಿಗೂ ವಾಸ್ತವ್ಯ ಹೂಡಿದ್ವಿ, ಬಾಡಿಗೆ ಮನೆ. ಪ್ರತಿ ಹುಣ್ಣಿಮೆಗೂ ಬರ್ತಾಯಿದ್ವಿ. ನನಗೆ 2-3 ವರ್ಷ ಆಯಿತು, ಮಕ್ಕಳಾಗಲಿಲ್ಲ. ನಾನೊಂದು ಸಾರಿ ರಾತ್ರಿ ಹುಣ್ಣಿಮೆ ಕಾರ್ಯಕ್ರಮ ಆಯಿತು, ಬೆಳಗ್ಗೆ ಓಡೋವಾಗ ನಿಂತ್ಕೊಡೆ, ಶಿವಲಿಂಗ ಯಾಕೆ ನಿಂತಿದ್ದೀಯ ಇಲ್ಲಿ ಅಂತ ಹೇಳೋರು. ಯಪ್ಪ ನನ್ನ ಮಕ್ಕಳಾಗಲಿ, ನಾವು ಆಡೋ ಹುಡುಗರು ನಿನ್ಗೆ ಯಾಕೆ ಇವಾಗ ಮಕ್ಕಳು ಹೋಗು ಅಂತ ಭಯ, ಅಷ್ಟೇ ಬಂದುಬಿಟ್ರಂತೆ. 3-4 ವರ್ಷ ಆಯಿತು, ತಿರುಗಿ ಮಕ್ಕಳಾಗಲಿಲ್ವಂತೆ. ನನಗೇನು ಮಕ್ಕಳಾಗಲಿ ಚಿಂತೆ ಇಲ್ಲ. ನಮ್ಮ ಬಂಧುಗಳೆಲ್ಲನೂ ನನ್ನ ಈ ಬಂಜೆ ಇವಳು ಮಂಗಳ ಕಾರ್ಯಕ್ರಮದಲ್ಲಿ ಕೊಡಬೇಡ್ರಿ, ಅವಳಿಗೆ ಅರಿಷ್ಟ ಕುಂಕುಮ ಕರಿಬೇಡ್ರಿ, ಈ ಥರ ಮಾಡ್ತಾರೆ. ನೋವು ಆಗೋಯ್ತು. ಅದು ಏನು ಮಾಡಿದೆ ಅಂದರೆ, ಒಂದು ಸಾರಿ ತಿರುಗಿ ಬಂದ್ವಿ. ಆಯಮ್ಮನ ಬಾಯಿನಲ್ಲಿ ಹೇಳಿದ್ವಿ. ಬಂದೆ, ನಾನು ಆಶ್ರಮದಲ್ಲಿದ್ದೆ. ಅದು ನನ್ನ ನೋವ್ರಿಗೆ ಸ್ವಾಮಿಗೆ ಚೆನ್ನಾಗಿ ಗೊತ್ತಿರ್ತದೆ. ನಾಟಕವಾಗಿ ನಾನು ಕೇಳ್ತಾರೆ, ನಿಂತ್ಕೊಂಡು ಆಡ್ತಾರೆ, ಶಿವಲಿಂಗ ಯಾಕೆ ಆಡ್ತಾ ಇದೆಯಾ ಅಂದರೆ, ಅಪ್ಪ ನಾನು ಬಂಜೆ ಅಂತಾರೆ, ಹಂಗೆ ಅಂತಾರೆ. ಹೌದೇನೆ ಶಿವಲಿಂಗಿ, ನಿನ್ನ ಬಂಜೆ ಅಂತಾರ ಅಂತ. ಹೌದಪ್ಪ, ಹೋಗಿ ಇವನೇ ಬರ್ತಾನೆ ಅಂತ ಹೇಳಿದ್ರು. ಇವನೇ ಬರ್ತಾನಂದರೆ ಹುಣ್ಣಿಮೆ ಕಾರ್ಯಕ್ರಮಕ್ಕೆ ಗಂಡು ಮಗು ಇವನೇ ಗಂಡು ಮಗು ಆಗ್ತದೆ ನಿನಗೆಂದು ಅರ್ಥ ಅಂತಾನೆ. ಕರೆಕ್ಟಾಗಿ 9 ತಿಂಗಳು 9ನೇ ದಿವಸ ಗಂಡು ಮಗು ಆಯಿತು. ಅವ್ರು ಸೋಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದಾನೆ. ಸ್ಫುರ್ದ್ರೂಪಿ ಹೆಣ್ಮಗಳು ನನಗೆ ಕಾಫಿ ತಗೊಂಬಂದು ಸೊಸೆ ಹಾಕಿ ಕಾಫಿ ಕುಡಿದೆ ನಾನು. ಆಮಂತರ 2 ಮಕ್ಕಳಾಯಿತು. ಆಮೇಲೆ ಅಂತ ಹೇಳಿದೆ, ಆಮೇಲೆ ಮದುವೆ ಇದಾಗೋಕ್ಕೆ ಮೊದಲು ಒಂದು ದಿವಸ ನಾವು ಇನ್ನೊಂದು ಮನೆಯಲ್ಲಿದ್ವಿ.
7 ಗಂಟೆ ಇರ್ಬೋದು ಸಂಜೆ ಬಂದರು. ಶಿವಲಿಂಗಿ ಬಾಗಿಲು ತೆಗೆದು ನೋಡ್ತೀವಿ ಸ್ವಾಮಿಗಳು. ನನಗೆ ಆನಂದ ಆಯಿತು, ಬನ್ನಿ ಅಪ್ಪ ಬನ್ನಿ ಅನ್ನಂತೆ. ಶಿವಲಿಂಗಿ ಇವತ್ತು ನಾಯಿ ಇಲ್ಲೇ ಇರ್ತದೆ ಅಂತೇಳಿದ್ರು. ಅಂದರೆ ಇವತ್ತಿಲ್ಲೇ ಇರ್ತದೆ, ಈ ನಾಯಿ ಇಲ್ಲೇ ಇರ್ತದೆ ಅಂತ. ಭಲೇ ತಮಾಷೆ ಅವರು ಮಾತುಗಳು ದೇಹಕ್ಕೆ ಈ ನಾಯಿ ಶರೀರ ಮನಸ್ಸು ತಾನೇ ಇರ್ತದೆ. ಈ ನಾಯಿ ಇವತ್ತು ಇಲ್ಲೇ ಇರ್ತದೆ ಕಡೆ, ಬಿಸಿ ಮಾಡು, ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಂತ. ಆಯಮ್ಮನಿಗೆ ಆಶ್ಚರ್ಯ. ಅವರು ಶಿವ ಪೂಜೆ ಮಾಡೋದು ಗೌಣ ಮಾಡಿದ್ರು ಇಲ್ಲದಿದ್ರು ಇಲ್ಲ. ಆಮೇಲೆ ಇವರು ಸ್ನಾನ ಮಾಡಿ ಶಿವ ಪೂಜೆ ಮಾಡೋಕ್ಕೆ ಕೂತ್ಕೊಂಡ್ರಂತೆ. ಅವ್ರ ಮನೇಲಿ ಅನ್ನ ಮಾತ್ರ ಇತ್ತಂತೆ, ಮಕ್ಳು ಇರಲಿಲ್ವಲ್ಲ ಇನ್ನೂ. ಇವರು ಯಜಮಾನ್ರು ಕೆಲಸಕ್ಕೆ ಹೋಗಿದ್ರಂತೆ. ಬಿಸಿ ಅನ್ನ ಆಯಿತು. ಪಕ್ಕದ ಮನೆಯವ್ರ ಬಂಧುಗಳು ನಾನು ಸಾರು ಕೊಡ್ತೀವಿ, ನೀವು ಮಾಡ್ಕೊಬೇಡಿ ಅಂತ ಅವತ್ತು ಹೇಳಿದ್ರಂತೆ. ಶಿವಲಿಂಗಿ ಗೊಜ್ಜಿಸ್ಕೊ ಅಂತಾರೆ. ಇಲ್ಲಪ್ಪ ನಮ್ಮ ಹುಡುಗಿನ ಕಳ್ಸಿದ್ದು ಸಾರು ತರೋಕ್ಕೆ ಅಂತ. ಅವಳು ಚೆಲ್ಬಿಟ್ಟು ಅವಳೆ ಕಡೆ ಅಂದರೆ, ಅಪ್ಪ ನಿಮ್ಗೆ ಹೆಂಗೆ ಗೊತ್ತಾಗ್ತದೆ, ಅವಳು ಹೊಳ್ತಾ ಬಂದು ಚೆಲ್ಲೋಯ್ತು ಸಾರು ಅಂತ. ತಿರುಗಿ ಲಿಂಗ ಪೂಜೆ ಮಾಡಿರೋ ನಿಮ್ಮಳು ಮಾಡ್ತಾ ಇದ್ದಾರಂತೆ. ಅವ್ರು ಹೇಳ್ತಾರೆ, ತಾಯಿ ಇಷ್ಟು ಹತ್ರ ಇದ್ದಾರೆ, ಹೊಳೆಯೋ ಕಣ್ಣುಗಳು, ಬಂಗಾರದ ಬಣ್ಣ, ಆ ಪೂಜೆ ಇದನ್ನು ನೋಡಿದ್ರೆ ನಾನು ಸಾಕ್ಷಿ ಕಣ್ಣು ನನಗೆ ತಡ್ಕೊಳ್ಳೋಕ್ಕಾಗ್ತಾಯಿಲ್ಲ, ಆ ಥರ ಇದ್ದರು. ಅದಾದಮೇಲೆ ಪ್ರಸಾದ ಮಾಡಿದ್ರು. ನಮ್ಮ ಮನೆಯಲ್ಲಿ ಇದ್ವಿ. ಬೆಳಿಗ್ಗೆ ಓಡಬೇಕಾಯ್ತು. ಯಾರು ಭಕ್ತರು ಶಿವಲಿಂಗಿ ಇದು ನಾಯಿ ಓಡುತ್ತೆ ಅಂತಾರಂತೆ. ಅಷ್ಟೊತ್ತಿಗೆ ನೋಡಿ ಪ್ರತಿಯೊಂದಿಗೆ ಈ ನಾಯಿ ಓಡುತ್ತೆ ಶಿವಲಿಂಗಿ ಅಂದ್ರಂತೆ. ಆಯಮ್ಮ ತೆಂಗಿನಕಾಯಿ ಏನಾಗಬೇಕು, ಅವ್ರಿಗೆ ಇದೇ ಇಲ್ಲ, ಸರ್ವಸ್ವೂ ಇದೆ ಅವರಿಗೆ. ರಾಜ ಏನು ಕಡಿಮೆ. ಯಾರಿಗಾದ್ರೂ ಏನಾದ್ರು ಕೊರತೆ ಇದ್ದರೆ ಭಯ ಭಕ್ತಿ ಏನೂ ಇಲ್ಲ ಅವರಿಗೆ. ಏನೂ ಇಲ್ಲ ಅಂದಾಗ ರಾಜನೇ, ಚಕ್ರವರ್ತಿ, ಯೋಗ ಚಕ್ರವರ್ತಿ. ಆಮೇಲೆ ಒಡ್ತದೆ ನಾಯಿ ಅಂದಾಗ ಅವರು ತಟ್ಟೆಯಲ್ಲಿ ತೆಂಗಿನಕಾಯಿ 2 ರೂಪಾಯಿ ಕಾಣಿಕೆ ಇಟ್ಕೊಂಡು ತಂದುಕೊಟ್ರಂತೆ. ಅದು ತಂದುಕೊಟ್ರೆ ಅದನ್ನು ಹಂಗೆ ತಗೊಂಡು ನೀನು ಭಾಳ ಬಂಗಾರವಾಗಲಿ ಅಂತ ಕೊಟ್ರಂತೆ ವಾಪಸ್ಸು. ಆ 2 ರೂಪಾಯಿ ತಗೊಂಡು ಆ ಅಮ್ಮ ಕಾಯಿನ ಅಲ್ಲೇ ಇಟ್ರಂತೆ. ಸ್ವಾಮಿಗಳು ಬಂದ ಜೊತೆಲಿ ನಿರ್ಗಮಿಸ್ಬಿಟ್ರಂತೆ. ಅವ್ರು ನೆಂಟರು ಕೇಳಿದ್ರೆ 2 ರೂಪಾಯಿನ ಅಷ್ಟೊತ್ತಿಗೆ 2 ರೂಪಾಯಿ ಖರ್ಚು ಮಾಡ್ಕೊಂಡ್ಬಿಟ್ಟಿದ್ರಂತೆ. ನೆಂಟ್ರಿಗೆ ಏನು ಮಾಡಿದೆ 2 ರೂಪಾಯಿ ಅಂತ ಖರ್ಚು ಮಾಡಿ, ಅಯ್ಯೋ ಹುಚ್ಚಿ ನಿನಗೆ ಆಶೀರ್ವಾದ, ನೀನು ಕುಬೇರನಾಗಿರ್ತಾ ಇದೆ, ಯಾಕೆ ತಡ್ಕೊಳ್ಳೋ ಶಕ್ತಿ ಬೇಕಲ್ಲ ಅದಕ್ಕೆ. ಆಮೇಲೆ ಈ ಥರ ಆಗೋಯ್ತಲ್ಲ ಅಂತೇಳ್ಬಿಟ್ಟು ಆಶ್ರಮಕ್ಕೆ ಹೋದ್ರಂತೆ. ತಿರುಗಿ ಹೋಗ್ಬಿಟ್ಟು, ಅಪ್ಪ ನೀನು ಕೊಟ್ಟಿದ್ದು 2 ರೂಪಾಯಿ ಖರ್ಚು ಮಾಡ್ಕೊಂಬಿಟ್ಟದ್ದು. ಹೌದೇನೆ ಶಿವಲಿಂಗಿ? ಅಯ್ಯೋ ಶಿವಲಿಂಗಿ ನೋಡು, ನೀನು ಯಾವುದಾದ್ರೂ ತೀರ್ಥಯಾತ್ರೆ ನದಿಯಲ್ಲಿ ಸ್ನಾನ ಮಾಡಿ ಎಣ್ಣೆ ನೀರು ಹಾಕ್ಕೊಂಡು ಮೈ ಬಿಸಿಲಲ್ಲಿ ಮರಳ ಮೇಲೆ ಹೊರಳಾಡಿದ್ರೆ ಮೈಗೆ ಇಷ್ಟು ಅಂಟ್ಕೊಡೋದು ಅಷ್ಟೇ ಕಡೆ ಲಭ್ಯ, ಏನು ಮಾಡೋಕ್ಕಾಗಲ್ಲ. ಆ ಒಂದು ಕೃಪಾ ದೃಷ್ಟಿ ಚೇಂಜ್ ಆಗೋದು ಕೊಡೋಕ್ಕಾಗಲ್ಲ. ಆಮೇಲೆ ಎಷ್ಟೇ ಆಗಲಿ ಅವರು ಯೋಗಿಗಳು ಕಾಲಿಟ್ಟಿದ್ದು ಮನೆಯಲ್ವೇ ಅವ್ರ ಯಜಮಾನರಿಗೆ ಬಡ್ತಿಯಲ್ಲ ಸಕ್ಕಿ ಆ ಮನೇನ ಅದು ಸೇವಿಂಗ್ಸ್ನ ಮನೆ ಕೊಟ್ಕೊಡ್ರಂತೆ. ಈ ರೀತಿನಪ್ಪ ನಮ್ಮದು ಅಂತೇಳಿ ಹೇಳಿದ್ರು. ಆಮೇಲೆ ಅದಾದಮೇಲೆ ಈಗ ನಾನು ಇವರು ಯಾರ್ಯಾರು ನಾನು ಸಂದರ್ಶನ ಮಾಡಿದ್ದೀನೋ ವೈಜ್ಞಾನಿಕವಾಗಿ ಅವರೆಲ್ಲ ಇದ್ದವರೇ. ಯಾಕೆಂದರೆ ಸುಮ್ಮನೆ ಏನೋ ಒಂದು ಅನಿಸಿಕೆಗೆ ಅದಕ್ಕೆಲ್ಲ ನಾನು ಅಧ್ಯಾತ್ಮ ಜೀವಿ. ಮುಕುಂದೂರು ಸ್ವಾಮಿಗಳನ್ನ ಸುಳ್ಳೇಳಿ ಅವ್ರನ್ನ ಯಾರು ಪ್ರಚಾರ ಮಾಡಬಾರ್ದು. ಅದು ಮಾಡೋದು ಸರಿಯಿಲ್ಲ, ತೊಂದರೆ ಆಗುತ್ತೆ ಅವ್ರಿಗೆ. ಅವರು ಮೊಮ್ಮಗಳಿದ್ರು ಗಂಗಮ್ಮ ಅಂತ. ಆ ಫೋಟೋ ಪುಸ್ತಕದಲ್ಲಿ ಮೊಮ್ಮಗಳು ಅಂದರೆ ಹೇಗೆ? ಅವ್ರಿಗೆ ಈಗ ಮುಕುಂದೂರು ಸ್ವಾಮಿಗಳಿಗೆ ಮದುವೆ, ಹೌದು ಮದುವೆ ಆಗಿತ್ತು. ಗಂಡು ಮಕ್ಕಳು ಇರಲಿಲ್ಲ, ಹೆಣ್ಣು ಮಗಳು ರಾಮಕ್ಕ ಅಂತಿತ್ತು. ಆ ರಾಮಕ್ಕನ ಮಗಳು ಸಣ್ಣ ರಾಮಕ್ಕನ ಮಗಳು ಗಂಗಮ್ಮ. ಗಂಗಮ್ಮನಿಗೆ ಮುಕುಂದೂರು ಸ್ವಾಮಿಗಳೇ ಮಾರ್ಗೊಂಡನಲ್ಲೇ ಮದುವೆ ಅವರೇ ಮಾಡ್ತಿದ್ದಾರೆ ಮದುವೆ. ಹೀಗಾಗಿ ನಾನು ಕೇಳಿದೆ, ಅವರ ಸ್ವಂತ ಮೊಮ್ಮಗಳು. ಈಗ ಅವರು ಮರಿಮಗ ಎಲ್ಲ ಇದ್ದಾರೆ, ಈಗ ಎಲ್ಲ ತೊಡಸ್ಕೊಂಡು ಆಶ್ರಮದಲ್ಲಿ ಕೆಲಸ ಮಾಡ್ತಾರೆ. ಆಗ ನಾನು ಗಂಗಾಜಿಯವರೇ, ನಿಮ್ಮ ತಾತನ ಬಗ್ಗೆ ನಿಮ್ಗೇನು ಅಂತಂತ, ಅಯ್ಯೋ ನಮ್ಮನ್ನೆಲ್ಲ ಸೇರಿಸ್ತಾ ಇಲ್ಲಪ್ಪ, ಭಯ ಆಗೋದು ನಮ್ಗೆ ಅವ್ರು ನೋಡಿದ್ರೆ ಹಾಗೆ ಅಂತೇಳಿ. ಏನು ನೋಡಿದ್ರಿ ಅಂದರೆ, ನಾನು ನನಗೆ ಒಂದು 10-12 ವರ್ಷ ನಮ್ಮ ಅಮ್ಮನ ಜೊತೆಯಲ್ಲಿ ಸಿಂಗನಹಳ್ಳಿ ಅಂತ, ಮುಕುಂದೂರು ಸ್ವಾಮಿಗಳವ್ರ ಹೆಂಡತಿ ಊರು ಸಿಂಗನಹಳ್ಳಿನೇ. ಅದೇ ಅವ್ರ ಅವ್ರಿಗೆ ಸಂಬಂಧದಲ್ಲಿ ಕೊಟ್ಟಿದ್ದಾರೆ. ನಾನು ಇರಬೇಕಾದ್ರೆ ಒಂದು ಸಾರಿ ಅಷ್ಟೊತ್ತಿಗೆ ಮುಕುಂದೂರು ಸ್ವಾಮಿಗಳು ಸನ್ಯಾಸಿ ಆಗಿ ಹೊರಟೋಗಿದ್ರು. ಸನ್ಯಾಸಿ ಹೆಂಗಾದರು ಅಂತ ಕೇಳಿದ್ರೆ, ಮುಕುಂದೂರು ಸ್ವಾಮಿಗಳು ಹುಟ್ಟಿದ್ದು ಇಲ್ಲಿ ತಿಪ್ಟೂರು ತಾಲೂಕು ಸಿದ್ದರಾಮನ ಪಾಳ್ಯ ಅಂತ ಒಂದು ಕುಗ್ರಾಮದಲ್ಲಿ. ಚಿಕ್ಕ ವಯಸ್ಸಲ್ಲೇ ಇವ್ರನ್ನು ಏಕೈಕ ಗಂಡು ಮಗು ಅವ್ರ ತಂದೆ ತಾಯಿಗಳಿಗೆ ಸಿದ್ಧಲಿಂಗಮ್ಮ ಶಿವನಂಜಪ್ಪ ಅಂತ ಅವ್ರ ತಂದೆ ತಾಯಿಗಳ ಹೆಸರು. ಅವರು ಶರಣರು, ಒಳ್ಳೆ ಭಕ್ತರು ಅವರು. ಅವರ ಒಂದು ಗರ್ಭದಲ್ಲಿ ಇವರು ಜನಿಸ್ತಾರೆ.
ಹುಟ್ಟವಾಗಲೇ ಜೋರು ಇವರು, ಅಸಾಮಾನ್ಯ ಇದು ಶರೀರ. ಆಗಿನ ಕಾಲದಲ್ಲಿ ಜಂಗಮರು ಇವ್ರು ನಾಮಕರಣ ಮಾಡಿದವರು ಈತ ಅಸಾಮಾನ್ಯ ಲೋಕಕ್ಕೆ ಪ್ರಸಿದ್ಧಿ ಆಗ್ತಾರೆ ಇವರು ಅಂತ ಹೇಳ್ಬಿಟ್ಟು ಇವ್ರಿಗೆ ಬೋರಣ್ಣ ಅಂತ ಹೆಸರಿಡ್ತಾರೆ. ಬೋರಯ್ಯ ಅವ್ರ ಹೆಸರು. ಆ ಕೆಂಪು ಬಣ್ಣ ಇರ್ತದಲ್ಲ ಅದಕ್ಕೆ ಬೋರಯ್ಯ ಅಂತ ಹೆಸರಿಟ್ಬಿಟ್ರಾಗ ಇವರು ಚಿಕ್ಕ ವಯಸ್ಸಲ್ಲೇ 10-12 ವರ್ಷದವರೆಗೂ ತಂದೆ ತಾಯಿಗಳು ಇದ್ರು ಅವರು. ಆಗ ಆ ಊರಲ್ಲಿ ಶಿವನ ದೇವಸ್ಥಾನ ಇದೆ. ಸಂಜೆ ಆದರೆ ಪೂರ್ವಜನ್ಮ ಸಂಸ್ಕಾರ ಅಲ್ಲಿ ನಡೆಯೋ ಭಜನೆಯಲ್ಲಿ ಭಾಗವಹಿಸೋದು, ಭಜನೆ ಮಾಡೋದು, ತತ್ವಪಥಗಳಿಗೆ ಮಾಡೋದು, ವಿನಯಾದಿ ಗುಣಗಳು ಚಿಕ್ಕ ವಯಸ್ಸಲ್ಲ ಐತಂತೆ. ದೊಡ್ಡವ್ರನ್ನ ಗೌರವಿಸೋದು, ಗುರು ಈ ಥರ ಎಲ್ಲ ಐತಂತೆ. ಎಲ್ರಿಗೂ ಆಶ್ಚರ್ಯ, ಇವರೇನು ಈ ಥರ ಇವಾಗಲೇ ಈ ಥರ ಇದ್ದಾರೆ ಸಂಸ್ಕಾರ ಬಲ. ಇದಕ್ಕಿದ್ದಂಗೆ ತಂದೆ ತೀರೋಗ್ತಾರೆ, ಒಂದು 6 ತಿಂಗಳು ತಾಯಿ ತೀರೋಗ್ತಾರೆ. ಆಗ ಬಂಧುಗಳು ಇವ್ರನ್ನ ಸಾಕ್ತಾರೆ. ಒಂದು ಸಾರಿ ಪಕ್ಕದಲ್ಲಿ ಹಾಲಸ್ವಾಮಿ ಜಾತ್ರೆ ನಡೆಯುತ್ತೆ, ಪಕ್ಕದ ಊರಲ್ಲಂತೆ. ತೇರೆಲ್ಲ ಇವಾಗಲೂ ನಡೆಯುತ್ತಂತೆ. ಇದಕ್ಕೆ ಕರ್ಕೊಂಡು ಹೋಗಿರ್ತಾರೆ ಇವ್ರನ್ನ. ಅವ್ರಿಗೆಲ್ಲ ಒಂದು 15 ವರ್ಷ ಇರ್ಬೋದು, ಬಹುಶಃ 15-16 ವರ್ಷ. ಹೋಗಿರ್ಬೇಕಾದ್ರೆ ಲೈನಲ್ಲಿ ನಿಂತು ತೇರು ಬರ್ತಾ ಇರ್ತದೆ, ಯಾರು ನೂಕ್ಬಿಡ್ತಾರೆ ಇವ್ರನ್ನ. ಪರ್ಪಸಾಗಿ ಜನ ನೂಕ್ಬಿಟ್ರೆ ಚಲಿಸ್ತಾ ಇರೋ ರಥದ ಕೈ ಚಕ್ರಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ, ಎಡಗೈ ಮುರಿದೋಗ್ಬಿಡ್ತದೆ. ಕೈ ಮುರಿದೋದು ಗಾಬರಿ ಪಡ್ತಾರೆ. ಚೆಲ್ಲ ನಿಲ್ಲಿಸಿ ಡಾಕ್ಟ್ರ್ ಹತ್ರ ಹೋಗ್ಬೇಕು ಅಂದಾಗ ಅವಾಗಲೇ ಇವ್ರಿಗೆ ಆ ಶಕ್ತಿ ಇರ್ತದೆ, ಒಪ್ಕೊಳ್ಳಲ್ಲ. ಇವ್ರದ್ದು ಏನು ಹಾಲಸ್ವಾಮಿ ತೀರ್ಥ ಇದೆ ತನ್ನಿ ಅಂತೇಳಿ ಕೈಗೆ ಸವರ್ಕೊಂಡು ಅದನ್ನೇ ಮನೆಗೆ ತಗೊಂಡೋಗಿ ಸ್ವಲ್ಪ ವಾಸಿ ಆಗೋಗ್ಬಿಡುತ್ತೆ. ವಾಸಿಯಾಗಿ ಒಂದು 18 ವರ್ಷಕ್ಕೆ ಬರ್ತದೆ. ನಾನು ಇನ್ನು ಈ ಹಳ್ಳಿಯಲ್ಲಿ ಪರಾವಲಂಬಿಯಾಗಿ ಇರಬಾರ್ದು, ಸ್ವಾವಲಂಬಿಯಾಗಿರಬೇಕು ಅಂತ ಕೆಲಸ ಹುಡ್ಕಕ್ಕೆ ಹೋಗ್ತಾರೆ. ಆಗ ಹೇಳ್ತಾರೆ ನೋಡಿ, 1854 ರೈಲ್ವೆ ಹಳ್ಳಿಗಳಾಗ್ತಾ ಇರ್ತಾರೆ. ಅಲ್ಲೋಗಿ ಕೇಳಿ ಕೆಲಸ ತಗೊಳ್ತಾರೆ. ಕೆಲಸ ಮಾಡೋದು ತುಂಬಾ ಇವರಿಗೆ ಶಾರೀರ ಅಂದರೆ ಕಂಠ ತುಂಬ ಮಧುರವಾಗಿರ್ತದೆ. ರಾತ್ರಿ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಶಾಸ್ತ್ರಿನ ಹೇಳ್ತಾರೆ ನೋಡಿ, ಇಲ್ಲೇ ಇದು ಕೆಲಸ ಮಾಡಿದ್ದೀನಿ ನಾನು ಅಂತ. ಆಮೇಲೆ ರಾತ್ರಿ ಎಲ್ಲ ಭಜನೆ ಈಗೆಲ್ಲ ಮಾಡೋದು. ಇವರು ಶರೀರ ಎತ್ತರ ನೋಡಿಬಿಟ್ಟು ಅವ್ರು ನಾಟಕ ಆಡೋರಂತೆ. ಈತ ಭೀಮನ್ ಪಾಠ ಚೆನ್ನಾಗಿದ್ದಾನೆ ಮಹಾಭಾರತಕ್ಕೆ ಅಂತ ತಗೊಂಡ್ರಂತೆ. ಆ ಒಂದೊಂದು ಇದರಲ್ಲೂ ಜನ ಸೈ ಅನ್ನೋರಂತೆ. ಇವ್ರಿಗೆ ಬೇಕಾದಷ್ಟು ಬಹುಮಾನಗಳು ಕೊಡೋರಂತೆ. ರಾಮಾಯಣ ಆದರೆ ಹನುಮಂತ, ಇದಾದರೆ ಭೀಮ, ಎತ್ತಿದ ಬೋರಯ್ಯ ಅಂತ ಅಷ್ಟು ಇದಾಗೋಗ್ತಾರೆ. ಮಾಡ್ತಾರೆ. ಈ ರೈಲ್ವೆ ಕೆಲಸ ಮುಗಿದೋಗ್ತದೆ. ಇವ್ರು ರೈಲ್ವೆ ಕೆಲಸ ಇವ್ರು ಕೊಡಲ್ಲ. ಇವರಿಗೆ ಬಾಣವರ್ಗೆ ಬರ್ತಾರೆ. ಬಾಣವರದಲ್ಲಿ ಸಂತೆಯಲ್ಲಿ ಕೇಳ್ತಾರೆ ಎಲ್ಲನೂ ಕೆಲಸ ಇದೆ ಅಂತ. ನೋಡಿ, ನೀವು ಇದಕ್ಕೆ ಹೋಗಿ ಎಲ್ಲಿಗೆ ಅಂದರೆ ಜಾವಗಲ್ಗೆ, ಅಲ್ಲಿ ಮಂಡಿ ಮರ್ಚೆಂಟ್ಸ್ ಇದ್ದಾರೆ, ನಿಮ್ಗಲ್ಲಿ ಕೆಲಸ ಸಿಗ್ಬೋದು ಅಂತ ನಡ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಅಲ್ಲೋದ್ರೆ ಒಂದು ಮಂಡಿ ಮುಂದೆ ನಿಂತ್ಕೊಳ್ತಾರೆ. ಅವ್ರು ಕೆಲಸ ಕೊಡೋಲ್ಲ. ಇನ್ನೊಂದು ಮಂಡಿ ಮುಂದೆ ನಿಂತ್ಕೊಂಡ್ಬಿಟ್ಟು ಅವ್ರು ಪೂರ್ವಾಪರ ವಿಚಾರಿಸ್ತಾರೆ, ಯಾರು ನೀನು, ಏನು ಎತ್ಕೊಳ್ಳೋದು. ನನ್ನ ತಂದೆ ತಾಯಿ ಯಾರೂ ಇಲ್ಲ, ನಾನು ಈ ಥರ ವೀರಶೈವನು, ನನಗೆ ಕೆಲಸ ಕೊಟ್ಟರೆ ನಾನು ಮಾಡ್ತೀನಿ ಅಂತ. ನೋಡಪ್ಪ, ಆ ಮಲ್ಲೇಗೌಡ್ರು ಅಂತವ್ರು, ಅವರು ವೀರಶೈವರೇ, ಪ್ರಗತಿಪರ ರೈತರು, ಜೊತೆಗೆ ಮಂಡಿ ಮರ್ಚೆಂಟ್ಸು. ನಮ್ಮ ಹತ್ರ ನನಗಿಲ್ಲಿ ನಿನಗಿಲ್ಲೇನು ಕೆಲಸ ಕೊಡೋದಿಲ್ಲ, ನೀನೇನು ಒಪ್ಕೊಂಡ್ರೆ ನಮ್ಮ ಹಳ್ಳಿಯಲ್ಲಿ ನಮ್ಮ ತೋಟದಲ್ಲಿ ಕೆಲಸ ಕೊಡ್ತೀನಿ, ಇರೋಕ್ಕೆ ವಸತಿ ಕೊಡ್ತೀನಿ, ಊಟ ಕೊಡ್ತೀನಿ, ಬಟ್ಟೆ ಕೊಡ್ತೀನಿ, ವರ್ಷಕ್ಕೆ 8 ಆಣೆ ನಿನಗೆ ಇದು ಅಂತಾನೆ. ವರ್ಷಕ್ಕೆ 8 ಆಣೆ ಯಾವ ಕಾಲದಲ್ಲಿ ಜೀತ. ಇದು 1800 ಚಿಲ್ಲರೆ. ಅವಾಗ ಊಟ ಕೊಟ್ಟರೆ ಸಾಕು ಅನ್ನೋದು. ಇವರು ಅಲ್ಲೊಂದು ರೂಮ್ ಕೊಟ್ಟಿರ್ತಾರೆ. ಇವರು ಭಜನೆ ಮಾಡಿಕೊಂಡು ಇರ್ತಾರೆ. ಆಮೇಲೆ ಈಗ ಅವ್ರು ಹಾಕಿರೋ ತೋಟ ಇದೆ, 100 ತೆಂಗಿನಕಾಯಿ ನೋಡ್ಬೋದು ನೀವು ಅಲ್ಲಿ. ಇವತ್ತು ಅವರು ಬೆಳೆಸಿರೋದು ಏನಂದ್ರಿ ಸ್ವಾಮಿಗಳು ಬೆಳೆಸಿದ್ದು. ಹೌದು, ಶಂಕರನಹಳ್ಳಿ ಅಂತ. ಶಂಕರನಹಳ್ಳಿ ರುದ್ರೇಗೌಡರು ಅಂತ ಅವ್ರ ಫೋಟೋ ಹಾಕಿದ್ದೀನಿ ನಾನು. ಅಲ್ಲಾದಮೇಲೆ ಇವರು ಹಣ್ಣು ತರಕಾರಿ ಬೆಳ್ಕೊಂಡು ಅವ್ರದ್ದೇ ಮಂಡಿತ ಹಾಕೋರು. ಈ ಡ್ರಾಮಾದಲ್ಲೆಲ್ಲ ಮಾಡೋರು. ಇದು ಫೇಮಸ್ ಆಗಿಬಿಡ್ತಾರೆ ಅಕ್ಕಪಕ್ಕದೆಲ್ಲ. ನೋಡ್ರಿ, ಇದ್ರೆ ಆಗಿರಬೇಕು ಅನ್ನೋದು ಎಲ್ಲರೂ ಇದು ಮಾಡ್ತಾ ಇರ್ತಾರೆ. ಈ ಸಿಂಗನಹಳ್ಳಿಯಲ್ಲಿ ಚನ್ನಬಸಪ್ಪನವರು ಅಂತ ಒಬ್ಬರು ಇರ್ತಾರೆ. ಅವರು ಪ್ರಗತಿಪರ ಪುತ್ರ, ಏಕೈಕ ಪುತ್ರಿ. ಯೋಗ್ಯ ವರನಿಗೆ ಕೊಟ್ಟು ಸಮಸ್ತ ಆಡಳಿತನ ಆತನಿಗೆ ಕೊಟ್ಟು ಮನೆ ಅಳಿಯನ್ನು ಮಾಡ್ಕೋಬೇಕು ನೋಡುತ್ತಾ ಇರ್ತಾರೆ ಅವರು. ಇವ್ರ ಬಗ್ಗೆ ಮಾತು ಹೇಳ್ತಾರೆ, ಈ ಥರ ಬೋರಣ್ಣ ತುಂಬ ಯೋಗ್ಯರು, ತುಂಬ ನಿಷ್ಠಾವಂತರು, ನೀವು ಯಾಕೆ ನೋಡಬಾರ್ದು ಅಂತಾರೆ. ಆದರೆ ಅವರೆಲ್ಲ ಮಲ್ಲೇಗೌಡರ ಮನೆಯಲ್ಲಿ ಹೋಗಿ ಮಲ್ಲೇಗೌಡರ ಹತ್ರ ಪ್ರಸ್ತಾಪ ಮಾಡ್ತಾರೆ. ಇವರು ಅಷ್ಟೊತ್ತಿಗೆ ಒಂದು 5-6 ವರ್ಷ ಜಿತ್ತದಾಳ ಕೆಲಸ ಮಾಡಿರ್ತಾರೆ.
ಮಲ್ಲೇಗೌಡ್ರ ಹತ್ರ ಕೆಲಸ ಮಾಡಿದ್ರೆ ನಿಜಾನೇ ಅವ್ರು ನಮ್ಮಲ್ಲಿ ಕೆಲಸ ಮಾಡ್ತಾರೆ, ನಾನು ಹೆಂಗೆ ಒಪ್ಕೊಳ್ಳೋದು, ಅವ್ರನ್ನ ವಿಚಾರಿಸ್ಬೇಕಪ್ಪ, ವಿಚಾರಿಸಿ ಹೇಳ್ತೀನಿ ನಾನು ಅಂತೇಳಿ. ಆಗ ಮಲ್ಲೇಗೌಡ್ರು ಕರೆದ್ಬಿಟ್ಟು, ಬರೋಣ ನೀನು ಎಷ್ಟು ವರ್ಷ ಈ ಥರ ಜೀತ ಹಾಳಾಗಿರ್ತೀಯಪ್ಪ, ಇರಬೇಡ ನೀನೊಂದು ಸ್ವತಂತ್ರವಾಗಿ ಜೀವನ ಮಾಡಿಕೊಂಡು ಆನಂದವಾಗಿರಬೇಕು ಅಂತ ಹೇಳ್ತಾನೆ. ಆಯಿತು ಹಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ತಾರೆ. ಇದು ಗೊತ್ತಿಲ್ಲ ಅವ್ರಿಗೆ. ಈ ಥರ ನಮ್ಮ ಬಂಧುಗಳೇ ಏಕೈಕ ಪುತ್ರಿ, ನಿನ್ನ ಮಗನ ಥರ ನೋಡ್ಕೊಳ್ತಾರೆ, ಎಲ್ಲವೂ ನಿಂದೇ ಅಲ್ಲಿ ನೀನೇ ಮಾಡ್ಕೊಂಡು ಅವ್ರು ನೋಡ್ಕೊಂಡು ಹೋಗ್ತಾರೆ, ನನಗೆ ಅಷ್ಟು ದಿವಸ ಟೈಮ್ ಕೊಡಿ ಅಂತೇಳಿ ವಿಚಾರಿಸಿ ಪಕ್ಕದಲ್ಲಿ ಕೇಳ್ತಾರೆ. ಆಯಿತು ಅಂತ ಒಪ್ಕೊಳ್ತಾರೆ. ಹೇಳ್ತಾರೆ ಇಲ್ಲ ಹೋಗ್ಬೋದು, ನೀನು ಮಾಡ್ಕೋಬೋದು ಅಂತ ಒಪ್ಕೊಳ್ತಾರೆ. ಮಲ್ಲೇಗೌಡ್ರೆ ತಂದೆ ತಾಯಿಗಳ ಜಾಗದಲ್ಲಿ ನಿಂತ್ಕೊಂಡು ಅವ್ರ ಮನೆಯಲ್ಲೇ ಮದುವೆ ಮಾಡಿ ಸ್ವಗೃಹದಲ್ಲಿ ಬೀಳ್ಕೊಡ್ತಾರೆ ಊರಿಗೆ. ಅಲ್ಲಿರ್ತಾರೆ. ಆ ಊರಲ್ಲಿ ಇವ್ರನ್ನ ಕಂಡ್ರೆ ತುಂಬ ಅಪಾರ ಗೌರವ, ಭಾರಿ ಚೆನ್ನಾಗಿರ್ತಾರೆ. ಎಂಥ ಸಜ್ಜನರು ಸರ್ ನೀವು ಹೇಳ್ತಾ ಇರೋದು ಕೇಳಿದ್ರೆ. ಮಲ್ಲೇಗೌಡರಾಗಲಿ ಚನ್ನಬಸಪ್ಪನವರಾಗಲಿ ಇವತ್ತು ಮದುವೆ ಅಂತ ಹೇಳಿದ್ರೆ ವ್ಯವಹಾರ ಅಲ್ಲ, ವ್ಯಾಪಾರ ನೋಡಿ. ಅಲ್ಲಿ ಕಳಿಸ್ಕೊಡ್ತಾರೆ. 4-6 ವರ್ಷ ಹಿಂಗೆ ಇರ್ತಾರೆ. ಒಂದು ಮಗು ಆಗುತ್ತೆ, ರಾಮಕ್ಕ ಅಂತ ಹೆಸರಿಡ್ತಾರೆ. ಇವರಿಗೆ ಪೂರ್ವಾರ್ಜಿತದ ಸಂಸ್ಕಾರ ವೈರಾಗ್ಯ ಬರ್ತದೆ ಇವರಿಗೆ. ಆ ಎಮ್ಮ ರಾಮಕ್ಕನು ಒಳ್ಳೆ ಶರಣೆ ಸತ್ಸಂಗದಲ್ಲಿ ಇರೋಳೆ. ಆ ಎಮ್ಮನ ಹತ್ರ ಹೇಳ್ತಾಳೆ, ನಾನು ಈ ಥರ ವೈರಾಗ್ಯ ತಗೊಂಡು ಹೋಗ್ಬೇಕಂತ, ನಿನ್ನ ಒಪಿನಿಯನ್ ಏನಂತ. ಅಯ್ಯೋ ನೀವು ಹಾಗಾದ್ರೆ ಅದಕ್ಕಿಂತ ಇನ್ನೇನಿದೆ ಹೋಗ್ಬೋದು ಅಂತಾರೆ. ಯಾಕೆ ಆ ಥರ ಬರುತ್ತೆ ಅಂದರೆ ಈ ಒಂದು ಕಾರಣ ಬೇಕಲ್ಲ ಅದಕ್ಕೆ ಖಾಲಿ ಮಾಡೋಕ್ಕೆ. ಆ ಊರಲ್ಲಿ ಇದನ್ನೇ ನಾಟಕ ನಡೀತಾ ಇರ್ತದೆ, ಯಕ್ಷಗಾನ, ಇದು ಈ ಬಯಲು ನಾಟಕ, ರಾಮಾಯಣ ಮಹಾಭಾರತ ಅಲ್ಲೇ ಆಡ್ತಾ ಇರ್ತಾರೆ ಇವರು. ಒಂದು ಸಾರಿ ಏನಾಗುತ್ತಂದರೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಮನೆಯಲ್ಲಿ. ಅವ್ರು ತುಂಬ ಈ ಗೌರವವಾಗಿರೋ ಪರ್ಸನ್, ತಮ್ಮ ಅಳಿಯ ಮನೆಯಲ್ಲಿ ಗೌರವವಾಗಿರಬೇಕು. ಸಾಮಾನ್ಯ ಜನಗಳಲ್ಲಿ ಈ ನಾಟಕ ಆಡೋದು ಅವ್ರಿಗೆ ಅಸಮಾಧಾನ ಇರ್ತದೆ. ಒಂದು ಸಾರಿ ಏನಾಗುತ್ತಂದರೆ ಹೋಗ್ತಾರೆ, ರಾತ್ರಿ ಬೆಳಗ್ಗೆ 4 ಗಂಟೆಗೆ ಬಂದು ಮನೆ ಸೇರ್ತಾರೆ. ಆ ಸೇರಾದಮೇಲೆ ಆಗ ಹೇಳ್ತಾರೆ, ಬರೋಣ ನೀನು ಈ ರೀತಿ ಡ್ರಾಮಾ ಮಾಡ್ತಾಯಿದ್ರೆ ಸಾರ್ವಜನಿಕರು ಸೇರಿಕೊಂಡು ಅವರೆಲ್ಲ ಇದಿಲ್ಲ, ಹಿಂಗಾದರೆ ನೀನು ತೆಂಗಿನ ಚಿಪ್ ತಗೊಂಡು ಭಿಕ್ಷೆಗೆ ಹೋಗ್ಬೇಕಾಗ್ತದೆ ಅಂತ ಹೇಳ್ಬಿಡ್ತಾರೆ. ನೋಡಿ ಕಾಯ್ತಾ ಇರ್ತಾರೆ ಇದನ್ನೇ. ಇವರು ಒಳಗಡೆ ಇರ್ತಾರೆ. ಅವಾಗೆ ಸ್ನಾನ ಮಾಡ್ಕೊಂಡು ಬಟ್ಟೆ ಎಲ್ಲ ಕಳ್ಚಾಕ್ಬಿಟ್ಟು ಒಂದು ಮಡಿ ಸ್ನಾನ ತಗೊಂಡು ಚಿಪ್ ತಗೊಂಡು ಭಿಕ್ಷಾಂತೆ ಅಂತ ಬಂದುಬಿಟ್ರೆ ಮನೆ ಮುಂದ್ಗಡೆ. ಇಲ್ಲಿ ಇದೇನಪ್ಪ ಇದು, ಏನು ನೀನು ಯಾಕೆ ಹಿಂಗೆ ಬಂದಿದ್ದೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಅವ್ರ ಅಜ್ಜಿ ತುಂಬ ಚೆನ್ನಾಗಿ ಹೇಳಿದ್ರು, ಏನಿಲ್ಲ ನೀವೇ ಹೇಳಿದ್ರಲ್ಲ ಭಿಕ್ಷೆ ತಗೊಂಡು ಹೋಗ್ಬೇಕು, ನಾನು ನೀನು ಸದುದ್ದೇಶ ಹೇಳ್ದಪ್ಪ, ನಿನ್ನ ನಿಂದಿಸೋಕ್ಕಲ್ಲ ಅಂತ. ಇಲ್ಲ, ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೀನಿ, ನನಗೆ ಯಾರು ಅನುಮತಿ ಬೇಕು ಅವ್ರು ಕೊಟ್ಟಿದ್ದಾರೆ, ನಂದು ಇನ್ನೇನು ಕೆಲಸ ಇಲ್ಲ ಅಲ್ಲಿ ಅಂತೇಳ್ಬಿಟ್ಟು ಆವತ್ತೇ ಹೊರಟೋಗ್ತಾರೆ. ಹೋಗಿ ಅವ್ರ ಉತ್ತರದೊಳಗೆ ಒಂದು ಕಣಿವೆ ರಾಮೇಶ್ವರ ಅಂಥೇಳಿ ಒಂದು ದೇವಸ್ಥಾನ, ಬೆಟ್ಟದ ಸಾಲಿದೆ, ಅಲ್ಲೊಂದು ಕಣಿವೆ ಇದೆ, ಪ್ರಶಾಂತವಾಗಿರೋ ಸ್ಥಳ. ಅಲ್ಲಿ ಯಾರಾದರೂ ಸಾಧಕರಿಗೆ ಸಾಧನೆ ಮಾಡಬೇಕಾದ್ರೆ ಒಂದು ಚೂರು ಶಬ್ದ ಇಲ್ಲಿರೋ ಜಾಗ. ಅಲ್ಲಿ ಕಣಿವೆ ರಾಮೇಶ್ವರನ ದೇವಸ್ಥಾನ ಪೂರ್ವಕ್ಕೆ ಸುಮಾರು 100 ವರ್ಷದಿಂದ ಕಟ್ಟಿರೋದು. ಅಲ್ಲಿ ವಿಶೇಷ ಏನಂದರೆ ಆ ದೇವಸ್ಥಾನದಲ್ಲಿ ಒಬ್ಬ ಶಿವಯೋಗಿಗಳು ಲಿಂಗೈಕ್ಯರಾಗಿದ್ದಾರೆ, ಅದೊಂದು ವಿಶೇಷ. ಅಲ್ಲಿ ಇಲ್ಲೂ ಅವ್ರು ಹೋಗಿ ಅಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಈ ಬೋರಯ್ಯನವ್ರಿಗೆ ಮೊದಲೇ ತತ್ವಪದಗಳು ಬಯ್ಯಾಟ ಆಗಿರ್ತದೆ. ಅಲ್ಲಿ ತತ್ವಪದ ಹಾಡ್ತಾರೆ, ಅರಿವೆವು ಅರಿಯ ಪರಿವೆ ಅಂತ ಆಡ್ತಾ ಇರ್ತಾರೆ. ಆ ಊರಿಗೆ ನಂಜುಂಡ ಶಿವಯೋಗಿ ಆರಾಧ್ಯರಂತ ಆ ಕಾಲದಲ್ಲಿ ಹೊನ್ನುಡಿಕೆ ಅಂತ ಅಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಇರ್ತಾರೆ, ಪ್ರಸಿದ್ಧ ಯೋಗಿಗಳು. ಇದನ್ನು ಕೇಳಿರ್ತಾರೆ ಅವರು. ಅವ್ರ ಹತ್ರ ನಾನು ಹೋಗಿ ಶಿಷ್ಯತ್ವ ಹೋಗ್ಬೇಕು ಅನ್ಬೇಕಾದ್ರೆ ಅವ್ರ ದೃಷ್ಟಿಗೆ ಅವರೇ ಅಲ್ಲಿ ಬಂದಿರ್ತಾರೆ. ಅಲ್ಲಿ ಅವರು ಇವ್ರ ಶಬ್ದ ಕೇಳಿ ತತ್ವಪದ ಹಾಡು ಹೋಗಿ ಕೇಳ್ತಾರೆ, ನೀನು ಹೇಳ್ದಲ್ಲ ಈಗ ತರಳ, ನೀನಿಗೆ ಹೇಳ್ದಲ್ಲ ಅದರ ಭಾವಾರ್ಥ ಏನು ಅಂತ ಕೇಳ್ತಾರೆ. ಇವರು ಗೊತ್ತಿಲ್ಲ ಬುದ್ಧಿ ಅಂತಾರೆ. ಆಗ ಹೇಳ್ತಾರೆ ಅವರೇ ನಂಜುಂಡ ಶಿವಯೋಗಿಗಳು. ಇವರು ಅವ್ರು ಹಿಂದೆ ಹೋಗ್ತಾರೆ. ಹಿಂದೆ ಹೋಗ್ಬಿಟ್ಟು ಅವರು ಬಂದಿರ್ತಾರಲ್ಲ ಅವ್ರ ಮನೆಗೆ ಹೋಗ್ತಾರೆ. ಹೋದರೆ ಅವರು ಒಪ್ಕೊಳ್ಳಲ್ಲ, ನನ್ನ ಜೊತೆಯಲ್ಲಿ ಬರಬೇಡ ನೀನು ಹೋಗು ಅಂತಾರೆ. ಅವರು ಎತ್ತಿನ ಗಾಡಿನಲ್ಲಿ ಅವ್ರನ್ನ ಕಮಾನ್ ಎಲ್ಲ ಮಾಡಿ ತುಂಬ ಗೌರವ ಕರ್ಕೊಂಡು ಹಾಗೆ ಬಿಟ್ಕೊಂಡು ಆ ಗಾಡಿ ಮುಂದೆ ಹೋಗ್ತಾರೆ, ಹಿಂದೆ ಹೋಗ್ತಾನೆ ಇರ್ತಾರೆ. ಹೋಗಿ ಅವರು ಗಾಡಿ ಇಳಿದುಬಿಟ್ಟು ಸಂಜೆ ಆಗುತ್ತೆ, ಮನೆಗೆ ಸೇರಿಕೊಡ್ತಾರೆ. ಇವರು ಅವ್ರ ಹತ್ರ ಶಿಷ್ಯತ್ವ ಮಾಡಿ ನನ್ನ ಸ್ವಾನುಭವ ಯೋಗ ಕಲಿಬೇಕು ಅನ್ನೋದು ಇಚ್ಛೆ ಭಾರಿ ಇದೆ. ಏನು ಮಾಡ್ತಾರೆ, ಬಾಗಿಲಲ್ಲಿ ನಿಂತ್ಕೊಬಿಡ್ತಾರೆ, ಒಳಗಡೆ ಕರೆಯಲ್ಲ ಇವರು. ಆಮೇಲೆ ಏನು ಹೊತ್ಕೊಳ್ಳೋಕೆ ಏನು ಇರೋಲ್ಲ, ಒಂದು ತುಂಡು ಬಟ್ಟೆ ಹಾಕ್ಕೊಂಡಿರ್ತಾರೆ. ಆ ಪಡಸಾಲೆ ಇರ್ತದೆ ಅವ್ರ ಮನೆ ಮುಂದ್ಗಡೆ. ಇವರು ಒಳಗಡೆ ಹೋಗ್ಬಿಡ್ತಾರೆ, ಶಿವಗಳು ಬಾಗಿಲು ಹಾಕ್ಕೊಂಡ್ಬಿಡ್ತಾರೆ. ಏನಂತ ಕೂಡ ಕೇಳಲ್ಲ. ಅವ್ರಿಗೆ ಗೊತ್ತಿರ್ತದೆ ಇವನ ಶಿಷ್ಯತ್ವದ ಅವಾಗೆ ಸ್ಟಾರ್ಟ್ ಪರೀಕ್ಷೆ ಮಾಡೋಕ್ಕೆ. ಆಚೆ ಮಲ್ಕೊಂಡು ಚಳಿ
ನಡುಗ್ತಾ ಇರ್ತಾರೆ. ಬೆಳಿಗ್ಗೆ ಎದ್ದು ಇವ್ರು ವಾಕ್ಯಕ್ಕೆ ಹೋಗಿ ಗೊತ್ತಿರ್ತಾರೆ ಮಲಗಿರ್ತಾರಂತೆ. ಎದ್ದ ತಕ್ಷಣ ದಡ ಅಂತ ಎದ್ದುಬಿಟ್ಟು ಕಾಲು ನಮಸ್ಕಾರ ಮಾಡಿ, ಏನು ಯಾಕೆ ಇಲ್ಲಿ ಮಲ್ಕೊಂಡೆ ನೀನು ಅಂತ ಹೇಳ್ತಾರೆ. ನಾನು ನಿಮ್ಮ ಹತ್ರ ಸೇವೆ ಮಾಡಬೇಕು ಅಂದ್ಕೊಂಡು ಹೇಳ್ತಾರೆ. ಇದರಲ್ಲಿ ಗುರು ಶಿಷ್ಯ ಸಂಬಂಧದಲ್ಲಿ 4 ಥರ ಸೇವೆ: ಆಪ್ತ, ಅಂಗ, ಸದ್ಭಾವ, ಸ್ವಸ್ಥಾನ. ಆಪ್ತ ಅಂದರೆ ಸ್ವಾಮಿಗಳ ಮನೆ ಇದೆಲ್ಲ ಕ್ಲೀನ್ ಮಾಡೋದು. ಸದ್ಭಾವ, ಸ್ವಾಮಿಗಳಿಗೆ ಸದ್ಭಾವದ ಸ್ನಾನಗೇನ ಮಾಡೋದು. ಆಪ್ತ ಅಂಗ ಸೇವೆ, ಸ್ವಾಮಿಗಳಿಗೆ ಸ್ನಾನಗೇನ ಮಾಡೋದು. ಸದ್ಭಾವ, ಪೂಜೆ ಗೀಜೆ ಎಲ್ಲ ಮಾಡೋದು. ಸ್ವಸ್ಥಾನ, ಅವ್ರ ಜಾಗಗಳೆಲ್ಲ ಕ್ಲೀನ್ ಮಾಡೋದು. ಇದು ಮಾಡಬೇಕು. ಆಯಿತು, ಇರು ಅಂತ ಹೇಳ್ತಾರೆ. ಇದ್ದಾಗ ಇದಕ್ಕೆ ಪರಮಾನಂದ ಆಗೋಗುತ್ತೆ. ಇವರು ಬೆಳಗ್ಗೆ ಹೇಳೋದು, ಪತ್ರೆ ತಗೊಂಬರೋದು, ಸ್ನಾನಕ್ಕೆ ನೀರು ಕಾಯಿಸೋದು, ಹಿಂಗೆಲ್ಲ ಮಾಡ್ತಾಯಿರ್ತಾರೆ. ನೀರು ಬಿಸಿಯಾಗಿದ್ದರೆ ಕರೆದಂತೆ ಸ್ನಾನ ಮಾಡೋಕ್ಕೆ ಹೋದಾಗ ಇವರು ಅಂಗಸ್ನಾನ ಮಾಡಿಸ್ಬೇಕು. ಹೋದಾಗ ಒಡೆಯೋರಂತೆ, ಇದೇನು ಇಷ್ಟು ತಣ್ಣಗಿದೆ ನೀರು ಅಂತ. ಬಿಸಿ ಅದು, ಒಡೆಯೋದಂತೆ. ನಗ್ತಾ ಸ್ನಾನ ಮಾಡಿಸೋರಂತೆ. ತಣ್ಣಗಿದ್ರೆ ಒಟ್ಟು ಏನು ಇಷ್ಟು ಬಿಸಿದೆ ಅಂತ. 3 ಗಂಟೆ ರಾತ್ರಿ ಹೋಗಿ ಬಿಲ್ಪತ್ರ ತಗೊಂಬ ಅಂತ ಹೇಳೋರಂತೆ. ಈ ರೀತಿ 4-6 ವರ್ಷ ಇವ್ರನ್ನ ಇದು ಮಾಡ್ತಾರೆ. ಮನಸ್ಸಿಗೆ ಆನಂದ ಆಗ್ತದೆ. ಇವನು ಪಕ್ವವಾಗಿದ್ದಾನೆ, ಇವನಿಗೆ ಟೈಮ್ ನೋಡಿ ಆಶೀರ್ವಾದ ಮಾಡಬೇಕು ಮನಸ್ಸಿಗೆ ಬಂದುಬಿಡುತ್ತೆ ನಂಜುಂಡ ಶಿವಗಳಿಗೆ. ಆಮೇಲೆ ಒಂದು ಸಾರಿ ಟೆಸ್ಟ್ಗಳು ಭಾಳ ಕಷ್ಟ ಸರ್. ಇವರು ನಮ್ಮ ಅವಧೂತರ ಹತ್ರ ಪರೀಕ್ಷೆ ಇದ್ರೆ ಅವರ ಆ ಸ್ಥಾನಕ್ಕೆ ಇವತ್ತು ನಾವು ಇಲ್ಲಿ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಅವಕಾಶ ಇರಲಿಲ್ಲ. ಆಮೇಲೆ ಒಂದು ಸಾರಿ ಏನಾಗುತ್ತಂದರೆ, ಪಕ್ಕದಲ್ಲಿಯವರು ಸ್ವಾಮಿಗಳ ಹತ್ರ ಉಪದೇಶ ಕೇಳಬೇಕು, ಪಡ್ಕೊಳ್ಬೇಕು ಅನ್ನೋದು ಒಬ್ಬರು ಬಂದಿರ್ತಾರೆ. ಅವರು ದೊಡ್ಡ ಸಾಧಕರು. ಆ ಗಾಡಿ ಕಳಿಸಿರ್ತಾರೆ ಶ್ರಾವಣ ಮಾಸದಲ್ಲಿ. ಯಾವುದೋ ಒಂದು ಹಳ್ಳಿಯಲ್ಲಿ, ನಾನು ಹೆಸರಲ್ಲಿ ಕೊಟ್ಟಿಲ್ಲ, ನಾನು ಬರೀಕ 4-5 ಕಿಲೋಮೀಟ್ರದಲ್ಲಿ ಬರ್ತದೆ. ಅವ್ರು ಕೇಳ್ತಾರೆ ಏನು ಸಮಾಚಾರ ಅಂತಾರೆ. ಈ ಥರ ಉಪದೇಶ ಕೊಡ್ತಾ ಇದ್ದಾರೆ ಅಂತ. ಇವ್ರಿಗೆ ಗೊತ್ತಾಗ ಇವತ್ತು ಬಿಡಬಾರ್ದು, ಏನಾದ್ರು ಮಾಡಿ ನಾನು ಅಲ್ಲಿನ ಉಪದೇಶ ತಗೋಬೇಕು ಅಂತ ಇರ್ತಾರೆ. ಮಳೆ ಇದಾಗ್ತಾರೆ, ಕಮಾನ ಹಾಕಿರ್ತಾರೆ. ಇವ್ರನ್ನ ಸ್ವಾಮಿಗಳನ್ನ ಹತ್ಸ್ಕೊಂಡು ಬರ್ತಾರೆ. ಇಲ್ಲಿ ಬಂದಿರ್ತಾರೆ ಸ್ವಾಮಿಗಳು ಹತ್ಸ್ಕೊಂಡು ಊರಿಗೆ ಕರ್ಕೊಂಡು ಹೋಗೋಕ್ಕೆ ಇರ್ತಾರೆ. ಇವರು ಅವ್ರ ಹಿಂದೆ ಹೋಗ್ತಾರೆ. ಏಯ್ ನೀವು ಬರಬೇಡ, ನಾನಿಂದ ಹೋಗು ಅಂತಾರೆ. ಬಿಡೋದೇ ಇಲ್ಲ. ಮಳೆ ಬೀಳ್ತಾ ಇರ್ತದೆ. ಲಾವಣಿಯಲ್ಲಿ ಬರ್ತಿದ್ದಾರೆ, ನೋಡಿದ್ರು ಬರ್ತಿದ್ದಾರೆ. ಸಿಡ್ಲು ಹೊಡಿತಾ ಇರ್ತದೆ. ನೆನ್ಕೊಂಡು ಹೋಗ್ತಾರೆ. ಅವರು ಮನೆಗೆ ಹೋಗ್ತಾರೆ. ಅವ್ರನ್ನ ಎತ್ತಿನ ಗಾಡಿಯಿಂದ, ಕಮಾನ್ ಗಾಡಿಯಿಂದ ಇಳಿಸಿ ಒಳಗಡೆ ಕರ್ಕೊಳ್ತಾರೆ. ಇವ್ರು ಮಾತ್ರ ಒಳಗಡೆ ಬಾ ಅಂತ ಹೇಳಲ್ಲ. ಮಳೆ ಸುರಿತಾ ಇರ್ತದೆ. ಆ ಮನೆಯಲ್ಲಿ ಒಬ್ಬರು ಹಿರಿಯರು ಇರ್ತಾರೆ. ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಸ್ವಾಮಿಗಳ ಬುದ್ಧಿ, ಯಾರೋ ನಿಮ್ಮ ಕಡೆಯಿಂದ ಬಂದು ಮಳೇಲಿ ನೆನೀತಾ ಇದ್ದಾರೆ, ಒಳಗಡೆ ಬಂದರೆ ಸ್ವಾಮಿಗಳು ಹೇಳಿದ್ರೆ ಬರ್ತೀನಿ ಅಂತ ಹೇಳ್ತಾರೆ. ನೋಡಿ ಅಂತಾರೆ. ಕರುಣೆ ತೋರಿಸಿ ಅವ್ರಿಗೆ ಕರಿ ಆ ನಾಯಿನ ಅಂತಾರೆ. ನೋಡಿ, ಆವತ್ತಿನಿಂದ ಆ ನಾಯಿ ಅಂತ ಶುರು ಮಾಡ್ಕೊಳ್ತಾರೆ. ಬಂದಾಗ ಮೊದಲೇ ಸ್ನಾನ ಇದಾಗೋಗಿರ್ತದೆ. ಪರಮಾನಂದ ಆಗೋಗುತ್ತೆ. ನನಗೆ ಇವತ್ತಿನ ದಿವಸ ಉಪದೇಶ ಕೊಡ್ತಾ ಇದ್ದಾರೆ ಅಂತ. ಆ ಬಟ್ಟೆ ಕಳಚಾಗಿ ಮೊದಲೇ ಸ್ನಾನ ಆಗಿರ್ತದೆ. ಅವ್ರ ಜೊತೆಯಲ್ಲಿ ಉಪದೇಶ ಕೊಡ್ತಾರೆ. ಕೊಟ್ಟಾದಮೇಲೆ ಇವರು ಮೊದಲೇ ಅವ್ರಿಗೆ ಬೇಕಾಗಿರೋ ಕಾವಿ ತಂದಿರ್ತಾರೆ ಸ್ವಾಮಿಗಳು. ಅದನ್ನ ಇಟ್ಕೊಂಡಿರ್ತಾರೆ. ಅವ್ರಿಗೆ ಉಪದೇಶ ಕೊಟ್ಟಾದ್ಮೇಲೆ ಉಪದೇಶ ಕೊಟ್ಟು, ಬೋರಣ್ಣ ನಿನ್ನ ಹೆಸರು ಇವತ್ತು ಆಗೋಯ್ತು, ನೀನು ಧನ್ಯ, ನಿನ್ನ ಹೆಸರು ಬಸವಲಿಂಗ ಶಿವಯೋಗಿ, ತಗೋ ಈ ಬಟ್ಟೆ ಉಟ್ಕೊಂತೇಳಿ ಉಟ್ಕೊಳ್ತಾರೆ. ಉಟ್ಕೊಂಡಾದ್ಮೇಲೆ ಇಬ್ಬರನ್ನೂ ಆ ಊರಿನಲ್ಲಿ ಮೆರವಣಿಗೆ ಮಾಡಿಸ್ತಾರೆ. 1 ತಿಂಗಳು ಅವ್ರ ಮನೆಯಲ್ಲಿದ್ದು ಹೇಳ್ತಾರೆ, ನಾನು ಹಾಕ್ಕೊಟ್ಟಿರೋ ಇದನ್ನು ನೀನೆಲ್ಲಾದರೂ ಹೋಗಿ ಪ್ರಶಾಂತ ಸ್ಥಳ, ಎಲ್ಲ ಕರ್ನಾಟಕ ಎಲ್ಲ ಹೋಗು, ಹುಡ್ಕೊ, ನೀನು ಎಲ್ಲ ಕಡೆ ಭೇಟಿ ಕೊಡು, ಅನಂತರ ಪ್ರಶಾಂತ ಸ್ಥಾನದಲ್ಲಿ ಸಾಧನೆ ಮಾಡು ಅಂತಾರೆ. ಅದೇ ರೀತಿ ಕರ್ನಾಟಕದ ಎಲ್ಲ ಮೂಲೆಯಲ್ಲಿ ಹುಡ್ಕೊಂಬರ್ತಾರೆ. ಆಯ್ಕೆ ಮಾಡಿದವರು ಹೊಳೆ ನರಸೀಪುರದ ಹತ್ರ ಮಲ್ಲೇನ ಹಳ್ಳಿ ಅಂತ ಒಂದು ರೈಲ್ವೆ ಸ್ಟೇಷನ್ನು, ಮುಕುಂದಗಿರಿ ಅಂತ ಒಂದು ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ಗಿರಿಯಲ್ಲಿ ಹೋಗಿ ಕುಳಿತುಕೊಳ್ತಾರೆ. ಅಲ್ಲಿ 21 ದಿವಸ ಒಳಗಡೆ ಇದ್ದು ಭಕ್ತರ ಕೈನಲ್ಲಿ ಸೀಲ್ ಮಾಡಿಸ್ಕೊಂಡ್ಬಿಡ್ತಾರೆ ಬಾಗಲನ್ನ. 21 ದಿವಸ ಇರಬೇಕಾದ್ರೆ ಹಳ್ಳಿಯವ್ರಿಗೆ ಆಶ್ಚರ್ಯ, ಇವನು ಯಾರೋ ಮಾಯಾವಿ ಇದ್ದಾನೆ ಅಂತೇಳಿ ಹಗಲು ರಾತ್ರಿ ಕಾಯ್ತಾರೆ. ಅವ್ರು ಹೇಳ್ತಾರೆ 21 ದಿವಸ ನಾನು ಬರಲ್ಲ, ಆಮೇಲೆ ನೋಡಿ ಅಂತ ಹೇಳ್ತಾರೆ. 21 ದಿವಸ ಆದಮೇಲೆ ಅವ್ರು ಅಲ್ಲೇ ಬಾಗಿಲು ಮುಚ್ಚಿರ್ತಾರೆ. ಅಲ್ಲೊಂದು ಕೋಡ್ಗಲ್ಲಿದೆ, ಇವತ್ತು ನೀವು ನೋಡ್ಬೋದು. ಅದ್ರ ಮೇಲೆ ಇರ್ತಾರೆ. ನೋಡು ಅಲ್ಲಿದ್ದಾರೆ ಸ್ವಾಮಿಗಳು, ಯಾರೋ ಮಾಯಾವಿ ಈ ಥರ ಮೋಡಿ ಮಸ್ತಾನ್ ಮಾಡುವಾಗೆ ಅಂತೇಳಿ ಬಾಗಿಲು ಒಡೆದು ನೋಡ್ತಾರೆ. ಅಲ್ಲಿ ಧ್ಯಾನ ಮಾಡ್ತಾರೆ. ಕೊಡ್ತಾರೆ. 2 ಹುಲಿ ಇರ್ತದೆ. ಇದು ನಾನೆಲ್ಲ ಹೇಳ್ತಾ ಇರೋದು. ಅಲ್ಲಿ ಉಲ್ಲೇಖಿಸಿದ್ದಾರೆ 1923ನೇ ಇಸ್ವಿನಲ್ಲಿ ಅವ್ರೇನು ನೋಡಿದ್ರು ಅದನ್ನು ಉಲ್ಲೇಖಿಸಿದ್ದಾರೆ. ಆ ನಂತರ ಇವರು ಪ್ರಸಿದ್ಧಿ ಆಗೋಗ್ತಾರೆ. ಸೊ ಅಲ್ಲ 4-16 ವರ್ಷ ಇರ್ತಾರಲ್ಲಿ. ವಯಸ್ಸಾಗಿರ್ತದೆ ಇವರಿಗೆ, ಮೇಲೆ ಹತ್ತಕ್ಕೆ ಇಳಿಯೋಕ್ಕಾಗಲ್ಲ. ಇದನ್ನು ನೋಡಿ ಮಾರ್ಗೊಂಡಹಳ್ಳಿಯವರು ಭಕ್ತರು ಅಲ್ಲಿ ಹೋಗ್ತಾ ಇರೋರು. ಅವರೇ ಸ್ವಾಮೀಜಿ ಬುದ್ಧಿ ನೀವು ಬಂದುಬಿಡಿ ಇಲ್ಲಿಗೆ, ನಾವು ನೋಡ್ಕೊಳ್ತೀವಿ ಅಂತ. ಈ ನಾಯಿ ಇವಾಗೆ ಬರಲ್ಲ, ಯಾವತ್ತೂ ಬರ್ತದೆ, ಹೋಗು ಅಂತ ಹೇಳ್ತಾರೆ.
ಒಂದು 6 ತಿಂಗಳಾಯಿತು, ವರ್ಷ ಆಯಿತು. ಆಮೇಲೆ ಒಂದು ದಿವಸ ಅಲಕ್ ನಿರಂಜನ್ ಅಂತ ಒಂದು ಶಬ್ದ ಕೇಳಿಸ್ತದೆ. ಅವರು ಅದು ಬಂದಾಗ ಅದೇಂತ ಎಲ್ಲಿ ಬರ್ತಾರೆ ಏನೋ ಗೊತ್ತಾಗಲ್ವಂತೆ. ಆಂಜನೇಯನ ದೇವಸ್ಥಾನದಲ್ಲಿ ಬಂದು ಪ್ರತ್ಯಕ್ಷ ಆಗ್ತಾರೆ. ಅಲಕ್ ನಿರಂಜನ್ ಅಂದಾಗ ಮರಗಳ ಮೇಲೆ ಇರೋ ಅಕ್ಕಿಗಳು ಪಕ್ಷಿಗಳೆಲ್ಲ ಆರ್ಬಿಡೋವಂತೆ. ಅವ್ರು ಹೇಳ್ತಾರೆ, ಇವಾಗ ಇದ್ದಾರೆ ನೋಡೋರು, ಅಷ್ಟು ಸ್ಪೀಕರ್ ಇದ್ದಂಗೆ ಅದು. ಆಗ ಊರಿನವರೆಲ್ಲ ಸ್ವಾಮಿಗಳು ಬಂದಿದ್ದಾರೆ ಅಂತೇಳಿ ಅವ್ರಿಗೆಲ್ಲ ಸ್ನಾನಕ್ಕೆ ವ್ಯವಸ್ಥೆ ಮಾಡಿ ಹಣ್ಣು ಕಾಯಿಲೆ ತಗೊಂಬಂದು ಪೂಜೆ ಮಾಡಿ ಅವ್ರಿಗಾದ್ಮೇಲೆ ಹೇಳ್ತಾರೆ, ನೋಡೋ ಈ ನಾಯಿ ಇಲ್ಲೇ ಇರ್ತದೆ, ಒಂದು ಗುಡಿಸ್ಲಾಕ್ರಿ ಅಂತ ತೋರಿಸಿ ಎಲ್ಲಿ ಹಾಕಬೇಕು ಅಂದಾಗ ಸ್ಮಶಾನ ತೋರಿಸ್ತಾರೆ. ಇಲ್ಲ ಹಾಕಿ ಅಂತ ಬುದ್ಧಿ ಸ್ಮಶಾನ ಅಂತ, ಈ ರುದ್ರ ಎಲ್ಲ ಇರ್ತಾನೆ, ಸ್ಮಶಾನ ಇರ್ತಾನೆ, ಇವನು ಅಲ್ಲೇ ಇರ್ತಾನೆ ಹಾಕು ಅಂತ ಹೇಳಿದ್ರು. ಅಲ್ಲ ಹಾಕಿ ಅಲ್ಲೇ ಇರ್ತಾರೆ. ಆದ ನಂತರ ಘಟ್ಟಗಳಾಗ್ತದೆ, ಇದಾಗುತ್ತೆ. ಆಮೇಲೆ ನಾನು ಇದು ಹೇಳಿದೆ, ಅಜ್ಜಿ ಗಂಗಮ್ಮಜ್ಜಿ ನೀವೇನು ನೋಡಿದ್ದೀರ ಅಂದಾಗ, ನೋಡಪ್ಪ ನಾನು 12 ವರ್ಷ ನಾನು ಸ್ವಾಮಿಗಳು ಅಷ್ಟೊತ್ತಿಗೆ ಸನ್ಯಾಸಿಗಳಾಗಿ ಮನೆ ಬಿಟ್ಬಿಟ್ಟಿದ್ರು, ಸ್ವಾಮಿಗಳಾಗಿದ್ದರು. ಎಲ್ಲ ಭಕ್ತರೆಲ್ಲ ತುಂಬ ಗೌರವದಿಂದ ಪ್ರೀತಿಯಿಂದ ನೋಡೋರು. ಗಂಗಮ್ಮ ಅಂದರೆ ಅವ್ರ ಮೊಮ್ಮಗಳು ಗಂಗಮ್ಮ. ಆಮೇಲೆ ಅಷ್ಟೇ ವಿರುದ್ಧವಾಗೂ ಇದ್ರಂತೆ, ವಿರುದ್ಧವಾಗೂ ಏನೇನೋ ಹೇಳೋರು. ಇವರ ಒಂದು ಪ್ರಸಿದ್ಧಿನ ತಡ್ಕೊಳಕ್ಕಾಗ್ತಾ ಇಲ್ಲ ಅನ್ಕೊಂಡು ಹೋಗಿರಂತೆ ಸ್ವಾಮಿಗಳು. ಯಾರನ್ನೇನು ಹೇಳಿದ್ರೆ ಬೆಂಕಿ ಮೇಲೆ ಹಾಕೊಂಡು ಹೋಗ್ತಾ ಇರೋರಂತೆ. ನಮ್ಮೂರಲ್ಲಿ ನಾನು ಚಿಕ್ಕವಳು, ಒಂದು 15-16 ವರ್ಷ ಇರ್ಬೋದು ನನಗೆ. ನಮ್ಮಮ್ಮ ಸ್ವಾಮಿಗಳು ಬಂದರೆ ಎಷ್ಟೇ ಆಗಲಿ ನಮ್ಮ ತಾಯಿಗೆ ತಂದೆ ತಾನೆಯವರು ಅಪ್ಪ ಬಂದರು ಅಂತ ಹೇಳ್ಬಿಟ್ಟು ನಮ್ಮ ಸ್ವಾಮಿಗಳಿಗೆ ಸಿಹಿ ಅಂದರೆ ತುಂಬ, ಗಿಣ್ಣು ಹೋಳಿಗೆ ಅಂದರೆ ತುಂಬ ಇಷ್ಟ ಅಂತ. ಅದು ನಮ್ಮ ತಾಯಿ ಗಿಣ್ಣು ಹೋಳಿಗೆ ಮಾಡಿರೋಂತೆ. ಇವರು ಊರೊಳಗಡೆ ಹೋದರೆ ಇದಿದೆಯಲ್ಲ ಜೋಳಿಗೆ ಬೆತ್ತ ಅಲ್ಲೇ ಇಟ್ಬಿಟ್ಟು ಬರ್ತಾರೆ, ಇಲ್ಲ ಹೋಗ್ಬಿಡೋರಂತೆ. ಒಂದು ಸಾರಿ ಇದೇ ಥರ ಮಾಡಿಬಿಟ್ಟು ಹೋದರೆ ರಾತ್ರಿಯೆಲ್ಲ ಅವ್ರ ತಾಯಿ ಊಟನೇ ಮಾಡಿದೆ, ಹತ್ಕೊಂಡು ಬೆಳಗ್ಗೆವರೆಗೂ ಹಂಗೆ ಇದ್ಲಂತೆ. ಈ ಪಕ್ಕದೂರ ಮನೆಗಳವರೆಲ್ಲ ಆಸೆ ಮಾಡೋದು, ಏನು ಹಂಗಳ್ತೀಯ ನಿಮ್ಮ ತಂದೆಗೆ, ಹೋದ್ರೆ ಹೋಗ್ತಾನೆ ಸನ್ಯಾಸಿ, ಏನು ಅಷ್ಟು ಭಯಭಕ್ತಿಯಿಂದ ಇದ್ದೀರಾ ನೀವು, ಏನದ ಅದು ಶಕ್ತಿ ಅಂತ ಹೇಳಿದ್ರು. ಒಂದು ದಿವಸ ಕೆಲವು ದಿವಸ ಆದಮೇಲೆ ಬಂದ್ರಂತೆ. ಬಂದು ಬೆತ್ತ ಜೋಳಿಗೆ ತಗೊಂಡೋಗ್ರಿ, ಅಪ್ಪ ನೀವು ಊಟ ಮಾಡಲಿಲ್ಲ, ನನಗೆ ಆಯಿತು ಬಿಡಿ ಸೀಳಿಂಗೆ ಇನ್ನು ಮಾಡಿದ್ರೆ ಆಯಿತು ಅಂತೇಳಿ ಹೇಳ್ತಾರೆ. ನಮ್ಮನ್ನೆಲ್ಲ ಹಾಸ್ಯ ಮಾಡ್ತಾರೆ, ಏನು ನಿಮ್ಮ ಅಪ್ಪನ ಹತ್ರ ಶಕ್ತಿ ಇದೆ, ಏನು ಹಂಗೆ ಇದು ಮಾಡ್ತೀರಾ ಹಾಗೆ ಅಂತಾರಪ್ಪ. ಹೌದೇನೆ ಶಕ್ತಿ ನೋಡ್ಬೇಕಾದ್ರು ಅಂತ. ಆಯಿತು, ಮುಂದಿನ ಸೋಮವಾರ ಕಡಿಮೆ ರಾಮೇಶ್ವರನಿಗೆ ಹಣ್ಣುಕಾಯಿ ತಗೊಂಬನ್ನಿ ಅಂತೇಳಿ ಪೂಜೆಗೆ ಇಟ್ಕೊಂಡಿದ್ದಾರೆ ಸ್ವಾಮಿಗಳು ಅಂತೇಳಿ ಸಾರು ಅಂತ ಅಲ್ಲಿ ಊರಲ್ಲಿ ಈ ಒಂದು ಶಬ್ದ ಮಾಡ್ಕೊಂಡು ಹೇಳ್ತಾರೆ. ಎಲ್ಲ ಹೇಳಿದ್ಮೇಲೆ ಹಣ್ಣುಕಾಯಿ ಎಲ್ಲ ತಗೊಂಡು ಬಂದರು ಸ್ವಾಮಿಗಳು ಮಾಡಿ ಎಲ್ಲರಿಗೂ ಅಲ್ಲಿ ದೇವಸ್ಥಾನದ ಮೇಲೆ ಕೂತ್ಕೊಂಡಿರ್ತಾರಂತೆ. ಎಲ್ಲ ಲೈನಾಗಿ ಹೆಂಗಸರು ಒಂದು ಕಡೆ ನಿಂತ್ಕೊಳ್ಳಿ, ಗಂಡಸರು ಒಂದು ಕಡೆ ನಿಂತ್ಕೊಳ್ಳಿ ಅಂದ್ರಂತೆ. ನಿಂತ್ಕೊಂಡ್ರಂತೆ. ನೀವು ತಂದಿರೋ ತಟ್ಟೆ ಹಣ್ಣುಕಾಯಿ ಕೆಳಗಡೆ ಇಡಿ ಅಂದ್ರಂತೆ. ಕೆಳಗಡೆ ಇಟ್ಟಂತೆ. ಎಲ್ಲ ಪೂರ್ವಾಭಿಮುಖವಾಗಿ ನಿಂತ್ಕೊಳ್ರಿ ಅಂದ್ರಂತೆ. ಎಲ್ಲ ನಿಂತ್ಕೊಂಡ್ರಂತೆ. ಎಲ್ಲ ನಿಂತ್ಕೊಂಡ್ರಂತೆ. ಆಮೇಲೆ ಸಿದ್ಧ ಬಂದ್ರೋ ಇಲ್ಲಿ ಅಂತ 2 ಹುಲಿ ಪ್ರತ್ಯಕ್ಷ ಆವಾಗಲೇ 2 ಪಕ್ಕದಲ್ಲಿ ಕುತ್ಕೊಂಡಿವಿ ಅಂತೆ. ಆಮೇಲೆ ಈ ಕಡೆ ತಿರುಗಿ ಅಂದ್ರೆ ತಿರುಗಿದ್ರಂತೆ. ಅಪ್ಪ ಈಗ 2 ಕೈ ಹಿಂಗೆ ಅವ್ರು ಹೇಳೋರು 2 ಕೈ ನಿಂಗೆ ತಲೆ ಮೇಲೆ ಇಟ್ಕೊಂಡು ದಯಮಾಡಿ ನಮ್ಮನ್ನು ಏನು ಗರ್ಜಿಸ್ತಾವಿ ಅಂತೇವು, ದಯಮಾಡಿ ನಮ್ಮನ್ನು ಕಾಪಾಡು ಅಂದ್ರಂತೆ. ಆಯಿತು ಅಂದ್ಕೊಂಡು ತಿರುಗಿ ಆ ಕಡೆ ತಿರುಗಿ ಸಿದ್ಧ ನೀವು ಹೋಗ್ರು ಅಂದ್ರಂತೆ. ಹೋದ್ಮೇಲೆ ನಡ್ಕೊಂಡು ಅವತ್ತಿಂದ ಭಯ ಪಡ್ಕೊಂಡಿದ್ರು. ಅದೇ ಅವರು 100 ವರ್ಷದಿಂದ ಬರೆದಿದ್ದಾರೆ ನೋಡಿ, ಅದನ್ನು ಬರೆದಿದ್ದಾರೆ, ನಾನು ಬರೆದಿದ್ದೀನಿ. ಈಚೆಗಿರೋದು 100 ವರ್ಷದಲ್ಲಿ ಅವ್ರು ಏನು, ಯಾಕೆಂದರೆ ಕಾಲ್ಪನಿಕವಾಗಿ ಏನೇನೋ ಬರೀತಾರೆ ಅನ್ನೋದು ಇರ್ತದೆ. ಅದಕ್ಕೆ ನಾನು ಹಂಗೆ ಮಾಡಲಿಲ್ಲ. ಅದು ಪ್ರಿಂಟ್ ಮಾಡ್ತಿದ್ದೀನಿ, ನಮ್ಮ ಆಶ್ರಮದಲ್ಲಿತ್ತು. ಅದನ್ನು ಏನು ಅವ್ರು ಉಲ್ಲೇಖಿಸಿ ಅದೇ ಮಾಡ್ತಿದ್ದೀನಿ ನಾನು. ಅದಾದ ನಂತರ ಆಗ ಸ್ವಾಮಿಗಳು ಶರೀರ ಬಿಟ್ಟೋಗಿ ನೀವು ನೋಡಿದ್ರ ಅಂತೇಳಿ ಶರೀರ ಬಿಡೋ ಟೈಮ್ ಬಂತಂತೆ. ಎಲ್ಲರೂ ಶರೀರ ಬಿಟ್ಟರೆ ನರಳಾಡ್ತಾರೆ. ನಮ್ಮಪ್ಪ ಸ್ವಾಮಿ ನರಳು ಇಲ್ಲ ಎಂಥದ್ದಿಲ್ಲ, ಮಲಗಿದ್ರಂತೆ. ಶರೀರ ಸ್ವಲ್ಪ ನಿಶಕ್ತಿ ಆಗಿತ್ತಂತೆ. ಅಪ್ಪ ನೀನೆಲ್ಲ ಬಿಟ್ಬಿಟ್ಟು ಹೋಗ್ತೀಯ, ಇದಕ್ಕೆ ಯಾರು ಮುಂದೆ ಹಂಗೆ ಇದೆ, ಮಂಗಿ ಹೋಗು ಬುತ್ತಿ ಕಟ್ಕೊಂಬರ್ತದೆ, ಇದು ಕಲ್ಯಾಣಪುರಿ ಆಗುತ್ತೆ, ಇದು ಹೋಗು ಅಂದ್ರಂತೆ. ಕಲ್ಯಾಣಪುರಿ ಆಗಿದೆ, ಬುತ್ತಿ ಕಟ್ಕೊಂಡು ಹೋಗಿ ಬಂದು ಮಾಡ್ಕೊಂಡು ಹೋಗಿ ಆಮೇಲೆ ನಾವು ಹಂಗೆ ಹೇಳಿದ್ರು ಅಂತ ನಾವು ಮಾಡೋಕ್ಕೆ ಹೋಗಲಿಲ್ಲ. ಅವ್ರಿಗೂ ನನಗೂ ಅದೇನು ಸಂಬಂಧ, ನಾನೊಬ್ಬ ಕೈಗೆ ಬಾಯಿಗೆ ಊಟ ಮಾಡೋಣ, ನಿದ್ದೆ ಮಾಡಿದಾಗ ನನಗೆ ಕೊಡಿಸ್ತೇನೆ, ನನಗೆ ಸಂಸಾರ ಎಲ್ಲ ಇದೆ, ಆ ಯೋಗಕ್ಷೇಮ ಎಲ್ಲ ಅವರೇ ನೋಡ್ಕೊಂಡಿದ್ದಾರೆ. ನನಗೆ ಯಾವಾಗಲೂ ಅದರದ್ದೇ ಚಿಂತೆ ನನಗೆ ಮಟ್ಟಿದ್ದೇನೆ. ಇವತ್ತು ಅಭಿವೃದ್ಧಿ ಆಗಿದೆ. ಈ ಸ್ವಾಮಿಗಳ ಜೀವನ ಚರಿತ್ರೆ ಬರಿಬೇಕು ಅನ್ನೋದು ಒಂದು ಉದ್ದೇಶ ಆಯಿತು.
ಅದನ್ನು ನಾವು ಮಾಡಿದ್ದೀವಿ. ಸ್ವಾಮಿಗಳದ್ದೇ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಆಗಿದೆ. ಬರೀ ನನಗೊಬ್ಬನಿಗೆ ಎಲ್ಲ ಆಶೀರ್ವಾದ, ನೀವು ಕೇಳಿದ್ರೆ ನಿಮಗೆಲ್ಲೂ ಆಶೀರ್ವಾದ ಇದೆ. ಏನೋ ನಿಮಗೆ ಯಾಕೆ ಹೇಳ್ತೀನಿ ಅಂದರೆ ಇದು ಉತ್ಪ್ರೇಕ್ಷೆಗೋಸ್ಕರವಾಗಿ ಹೇಳ್ತೀನಲ್ಲ, ನೀವು ಅವ್ರ ಕಡೆ ಗಮನ ಕೊಟ್ಟರೆ ನಿಮ್ಗೆ ಯಾವಾಗ ರಕ್ಷಣೆ ಇರ್ತಾರೆ. ಅದಕ್ಕೊಂದು 2 ಉದಾಹರಣೆ ಹೇಳ್ತೀನಿ ಕೇಳಿ. ಹೇಳಿ. ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ಸ್ವಾಮಿ ಹರ್ಷಾನಂದರು ಅಂತ 97 ವರ್ಷ ಬದುಕಿದ್ರು. ಅವರು ಪ್ರೆಸಿಡೆಂಟ್ ಆಗಿದ್ರು. ಅವರು ಈ ಸ್ವಾಮಿಗಳ ಬಗ್ಗೆ ತಿಳ್ಕೊಂಡು ಅವ್ರ ಸೇವಿಂಗ್ಸಲ್ಲಿ ಆ ಮಠಕ್ಕೆ ಕನ್ಸ್ಟ್ರಕ್ಷನ್ ನಡೀತದೆ, ಒಂದು 10,000 ಕೊಡೋಣ ಅಂತ ಅವ್ರಿಗಿತ್ತು. ಬ್ಯಾಂಕ್ ಎಂಪ್ಲಾಯಿ ರಾಮಮೂರ್ತಿ ಅಂತ ಇದ್ದಾರೆ. ಅವರು ನನಗೆ ಸಂಪರ್ಕಿಸಿ ಈ ಥರ ಸ್ವಾಮಿಗಳು ಕೊಡಬೇಕಂತಿದ್ದಾರೆ, ಅಲ್ಲಿ ಬೆಂಗಳೂರು ಮಠದಲ್ಲಿ ನನ್ನ ಹೆಸರು ಹೇಳಿದ್ದಾರೆ. ನಾನು ಸ್ವಾಮಿಗಳನ್ನ ಹೋಗಿ ಸಂಪರ್ಕಿಸಿದೆ, 10,000 ಕೊಟ್ಟರು ಇದಕ್ಕೆ ಹಾಕ್ಕೊಳ್ಳಿ ಅಂತೇಳಿ. ಇವರು 10,000 ನಾನು ತಗೊಂಡಾಗ ಕೊಟ್ಟ ಮೇಲೆ ಅವರು ತಿರುಗಿ ಹೋಗಿ ಕೊಟ್ಟಿದ್ದಾರೆ ಇಲ್ಲ ಅಂತ ರಾಮಮೂರ್ತಿನ ಕಳಿಸಿದ್ದಾರೆ. ಕೊಟ್ಟಿದ್ದೆ ಆಗಿದೆ. ಇವರು ಬರಬೇಕಾದ್ರೆ ಬಸ್ಸಲ್ಲಿ ಯಾರು ಪಿಕ್ ಪಾಕೆಟ್ ಮಾಡಿಬಿಟ್ಟಿದ್ದಾರೆ. ಬರೀ ಕಾರ್ಡ್ ಮಾತ್ರ ಇದೆ, 10 ರೂಪಾಯಿ 11 ರೂಪಾಯಿ ಇದೆ, ಬಂದುಬಿಟ್ಟಿದ್ದಾರೆ ಬಾಡವರ್ಗೆ. ವಾಪಸ್ ಹೋಗೋಕೆ ಆಗ್ತಾಯಿಲ್ಲ. 10 ರೂಪಾಯಿ ಇದೆ, ಕಾರ್ಡ್ ಇದೆ. ಆವತ್ತೊಂದು ದಿವಸ ಅವರ ಅದೃಷ್ಟಿಗೆ ATM ಮೇಲೆ ಸ್ಟ್ರೈಕು. ಆ ATM ಹತ್ರ ಹೋಗಿದ್ದಾರೆ. ಅವನು ಸೆಕ್ಯೂರಿಟಿ ಇಲ್ಲ ಸರ್, ಸ್ಟ್ರೈಕು, ಎಲ್ಲ ದುಡ್ಡೆಲ್ಲ ಡ್ರಾ ಮಾಡಿಬಿಟ್ಟಿದ್ದಾರೆ, ಏನಿಲ್ಲ ಹೋಗಿ ಅಂತಾರೆ. ಆಮೇಲೆ ಅವನು ಇದ್ಕಿದ್ದಂಗೆ ಬಾಗಿಲು ತೆಗೆದ ಒಳಗಡೆ ಹೋದರೆ ನಾನು ಹೇಳ್ದಲ್ಲ ಸರ್ ಆವಾಗಲೇ, ಇಲ್ಲಪ್ಪ ನೋಡು ಟ್ರೈ ಮಾಡು ನೋಡು ನಾನೇ ನನ್ನ ಎದುರಿಗೆಲ್ಲ ತೆಗೆದಿದ್ದೆ ಸರ್ ಅಂತ ಹೇಳ್ದು. ಆಲ್ಗೆ ಮಾಡಿದಂತೆ ನೋಡು ಅಂತೇಳಿ ಕಾರ್ಡ್ ಕೊಟ್ಟರೆ 500 ರೂಪಾಯಿ ಒಂದೇ ಒಂದು ನೋಟ್ ಬಂತಂತೆ. ಸಾರ್ ನನ್ನ ಹೆಂಗೆ ರಕ್ಷಣೆ ಮಾಡಿದ್ರು ಸಾರ್ ಅವರು. ಆ 500 ರೂಪಾಯಿ ಇಲ್ದಿದ್ರೆ ನಾನು ಆಶ್ರಮ ಬರೋಕ್ಕೆ ದುಡ್ಡಿಲ್ಲ, ಫೋನ್ ಮಾಡಿದ್ರೆ ನನಗಿಲ್ಲಿ ಯಾರು ಇದು ಮಾಡೋಂಗಿಲ್ಲ, ಈ ಥರ ಆಗೋಯ್ತು ಸರ್ ಹಂಗೆ ಅಂತ ಹೇಳಿದ್ರು. ಇನ್ನೊಂದು ಈಚೆಗೆ ಮೊನ್ನೆ ಅವರು ಯಾಕೆಂದರೆ ನೀವು ಫೋನ್ ಮಾಡಿ ಕೇಳಿದ್ರೆ ಅವ್ರ ಅನುಭವ ಹಂಚ್ಕೋತಾರೆ. ಇವತ್ತೊಂದು ದಿವಸ ನಿಜವಾಗಿ ಭಕ್ತಿ ಇದ್ದರೆ ಅವ್ರು ಇವತ್ತು ಬಿಡಲ್ಲ ಅಂತ ಅವಧೂತರು ಅವರು ಇವಾಗಲೂ ಇದ್ದಾರೆ. ಅವರು ಇದರಿಂದ ಧಾರವಾಡದಿಂದ ತಿಗಡಿಯವರು ಅಂತ ಪ್ರಿನ್ಸಿಪಾಲ್ ಆಗಿದ್ದರು, ಅಧ್ಯಾತ್ಮಜೀವಿ ಸಿದ್ದೇಶ್ವರ ಸ್ವಾಮಿಗಳ ಅನುಯಾಯಿಗಳವರು. ಇನ್ನೊಬ್ಬರು ನಾಯಕರಂತ, ಅವರು ಮಿಲಿಟ್ರಿಯಲ್ಲಿದ್ದವರು ಆಫೀಸರ್ ಆಗಿ. ಅವರಿಬ್ಬರು ಸ್ನೇಹಿತರು ತುಂಬ ಅಧ್ಯಾತ್ಮಜೀವರು, ವಯಸ್ಸಾಗಿರೋರು. ಅವರು ಈ ಏಕದಾಗೆಲ್ಲ ಐತೆ ಪುಸ್ತಕ ಓದಿ ಮುಕುಂದರ ಸ್ವಾಮಿಗಳ ಆಶ್ರಮಕ್ಕೆ ನಾವು ಹೋಗಬೇಕು ನೋಡಬೇಕು ಅನ್ನೋದು ಯಾವ ಥರ ಅಂತ ಅವ್ರ ಭಾಷೆಯಲ್ಲಿ ಹೇಳ್ತಾರೆ. ಮದುವೆ ಆದಮೇಲೆ ಹೆಣ್ಮಗಳು ತಾಯಿ ಮನೆಗೆ ಹೋಗೋವಾಗ ಮೊದಲನೇ ಸಲ ಎಷ್ಟು ಕಾತರವಾಗಿರ್ತದೆ, ಆ ಭಾವನೆ ಇತ್ತು ನನಗೆ. ಹೋಗಬೇಕು ಅನ್ನೋದಿತ್ತು. ನಾನು ಅವ್ರಿಗೆ ಪರಿಚಯ ಇದ್ದವ್ರು ಹೆಂಗೆ ಹೋಗ್ಬೇಕಂದ್ರೆ, ನೀವು ಅರಸೀಕೆರೆಗೆ ಟಿಕೆಟ್ ತೊಗೊಳ್ಳಿ, ಬಾಣಾವರದಲ್ಲಿ ನಿಲ್ಲಲ್ಲ ಟ್ರೈನು, ಲೋಕಲ್ ಟ್ರೈನ್ ಮಾತ್ರ ನಿಲ್ತಾರೆ, ನೀವು ಅಲ್ಲಿಂದ ವಾಪಸ್ ಬರಬೇಕು ಅಂತ ಹೇಳ್ತಾರೆ. ಇವರು ಟ್ರೈನ್ ಟಿಕೆಟ್ ತೊಗೊಂಡಿದ್ದಾರೆ. ನಾವು ಆಶ್ರಮದಲ್ಲಿ ಇದ್ವಿ, ಅವ್ರಿಗೆ ಮಾಹಿತಿ ಕೊಟ್ಟಿದ್ವಿ ನಾವು ಬನ್ನಿ ನೀವು ನಾವು ಕರ್ಕೊಳ್ತೇವೆ ನಿಮಗೆ. ಅವತ್ತು ಇಮ್ಮಿಡಿಯೇಟಾಗಿ ಬಾಣಾವರ ಸ್ಟೇಷನಲ್ಲಿ ನಿಂತಿದ್ದೆ ಟ್ರೈನ್, ಸೂಪರ್ ಫಾಸ್ಟ್ ಟ್ರೈನು ನಿಂತಿದೆ. ಇದು ಅವನು ಈ ಗಾಡು ನೋಡ್ತಂತೆ, ಡ್ರೈವರು ನೋಡ್ತಾರಂತೆ, ಸ್ಟೇಷನ್ ಮಾಸ್ಟರ್ ಯಾಕೆ ಅಂತ ಇವರಿಬ್ಬರೇ ಹೇಳಿದ್ರಂತೆ, ಎಲ್ಲ ಇವರೇ ನೋಡ್ತಾರಂತೆ. ಹಿಡ್ಕೊಂಬಲ್ಲಿ ನೋಡಿ ನಮ್ಮ ಮುಕುಂದರ ಸ್ವಾಮಿಗಳು ಅಲ್ಲಿ ಹೃದಯದಲ್ಲಿ ಇರಬೇಕು ಸರ್, ಅದು ಇಲ್ಲದಾದ್ರೆ ಬರಲ್ಲ ಅದೆಲ್ಲ. ಅದು ಯಾಕೆ ಹೇಳಿದೆ ಅಂದರೆ, ಮುಕುಂದರ ಸ್ವಾಮಿಗಳು ಎಲ್ಲೋ ದೂರದಲ್ಲಿಲ್ಲ, ನಿಮ್ಮೆಲ್ಲೆಲ್ಲ ಕಡೆ ಇದ್ದಾರೆ. ನಿಮ್ಮ ಭಕ್ತಿಯಿಂದ ನಿಮ್ಮ ಪ್ರಯತ್ನ ಮಾಡಿ ನೋಡಿ, ರಕ್ಷಣೆ ಮಾಡ್ತಾರ ಇಲ್ಲ. ಅವ್ರು ಯಾರೋ ಒಬ್ಬರಿಗೆ ಸೀಮಿತ ಅಲ್ಲ, ಅವರು ಒಬ್ಬರಿಗೆ ಸೊತ್ತಲ್ಲ, ಇಡೀ ಸಮಸ್ತ ಭಕ್ತರ ಸೀಮಿತ ಕಾಪಾಡ್ತಾರೆ ಅವರು. ಹೀಗೆ ನಾನಾ ಇದ್ದಿದೆ ಏನಂತಾರೆ, ಅವ್ರ ಪವಾಡಗಳು ಬರೆದಿದ್ದೀನಿ, 1, 2, 3 ಅವರೇ ಬಂದು ಹೇಳ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿದೆ, ಬಾಣೂರು ಅಂತ ಹುಲಿಯಪ್ಪ ಅಂತ ಒಬ್ಬರು ಅವರು ಒಂದು ಸಾರಿ ನಾನು ಇದರಲ್ಲಿ ಜಯಂತಿ ಉತ್ಸವದ ಹಿಂದಿನ ದಿವಸ ಮುಕುಂದರ ಸ್ವಾಮಿಗಳು ಕೊಟ್ಟರೆ ನಮ್ಮ ಶಾಸ್ತ್ರಿಗಳು ಕುರಿತು ನೋಡಿ ಎಲ್ಲ ಹೇಳಿದ್ದಾರೆ ಅಂದಾಗ ಬೆಳಗ್ಗೆ ಬಂದರು ನನ್ನ ಹತ್ರ ಅವರು. ಸಾರ್ ಅದು ಶಾಸ್ತ್ರಿಗಳು, ನನ್ನ ಅನುಭವ ಹೇಳ್ತೀನಿ ಅಂದರೆ, ನೀವು ರಾತ್ರಿ ಯಾಕೆ ಹೇಳಲ್ಲ, ನಾನೇನು ಬರೋಕ್ಕಾಗಲಿಲ್ಲ ಸರ್ ಅಂತ ಹೇಳಿ ಏನು ಅಂತ. ಮುಕುಂದರ ಸ್ವಾಮಿಗಳು ಅವ್ರ ಮುಂದ್ಗಡೆ ಗವಿಯಲ್ಲೇ ಮಲಗ್ತಾಯಿದ್ರು. ಆ ಮೇಲ್ಗಡೆ ಒಂದು ಟೇಬಲು, 2 ಅಡಿ ಸುತ್ತಳತೆ ಇರೋದೊಂದು ಮರದ ಹಲಗೆ, ಒಂದು ತಟ್ಟೆ. ಆ ತಟ್ಟೆಯಲ್ಲಿ ಯಾವಾಗಲೂ ಮಂಗಳ ದ್ರವ್ಯಗಳೆಂದರೆ 100 ರೂಪಾಯಿ ನೋಟು, 10 ರೂಪಾಯಿ ನೋಟು, ಕಾಯಿನ್ಸು, ಬಿಸ್ಕತ್ತು, ಪಪ್ಪರ್ಮೆಂಟು, ಇದು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇವೆಲ್ಲ ಇರೋವಂತೆ. ಆದರೆ ಅವ್ರು ಮುಟ್ತಾ ಇರಲಿಂತೆ ಸ್ವಾಮಿ, ಯಾವಾಗಲೂ ಹಾಗೇ ಇರೋದಂತೆ. ಬಂದವ್ರಿಗೆ ತಗೊಳ್ಳೋ ಅಂತ ಹೇಳೋರಂತೆ. ಈ ನಮ್ಮ ಅಕ್ಕನಿಗೆ ಮದುವೆ ಆಗಿರಲಿಲ್ಲ ಸರ್, ಸರ್ವಸ್ವೂ ಮುಕುಂದರ ಸ್ವಾಮಿಗಳೇ ನಮಗೆ.
ನಾವು ಕೇಳಿದಾಗ ಸ್ವಾಮಿ ನಮ್ಮ ತಂದೆಯವರು ಅಪ್ಪ ನಮ್ಮ ಮಗಳಿಗಿನ್ನ ಮದುವೆ ಆಗಲಿದೆ ಆಗುತ್ತಾ ಹೋಗೋ ಇನ್ನೂ ಸರಿಯಾಗಿರೋ ಬರ್ತಾರೆ ಆಗ್ತದೆ ಹೋಗೋದು. ಈ ಒಂದು ಕೆಲವು ತಿಂಗಳುಗಳಾದಮೇಲೆ ಒಬ್ಬ ಗಂಡು ಬಂದಂತೆ, ನಾನು ನಿಶ್ಚಿತಾರ್ಥ ಮಾಡಿಕೊಡಿ ಮದುವೆನೂ ಮಾಡಿಕೊಟ್ಬಿಡಿ ಹಾಗೆ ಅಂತದ್ದು. ಇವ್ರ ತಂದೆ ಹತ್ರ ಆಗಿನ ಕಾಲದಲ್ಲಿ ದುಡ್ಡಿತ್ತಂತೆ, ಒಂದು 800 ಲೆಕ್ಕಕ್ಕೆ 850 ರೂಪಾಯಿ ಸಾಲದೇ ಬಂತಂತೆ. ಹೋಗಿ ಸ್ವಾಮಿಗಳು ಕೇಳಿಕೊಡ್ತಾರೆ, ಅವ್ರಿಗೆ ಸ್ವಲ್ಪ ಬಡ್ಡಿ ಸಮೇತ ಕೊಡೋಣ ಅಂತ ಮಗನ ಕಳಿಸಿದ್ರಂತೆ. ಇವನು ಹೋಗಿ ಅಲ್ಲಿ ಅಪ್ಪ ಈ ಥರ ಬೇಕು ಏನಾನ ಅದಕ್ಕೆ ನಮ್ಮಪ್ಪ ಬಡ್ಡಿ ಸಮೇತ ಕೋಲ್ ತಗೊಂಡ್ರು ಹಾಕ್ತೀನಿ ನೋಡಿ ಇವನ ಏನೋ ಸೇರಿಸ್ಕೊಡ್ತಾನೆ ಅಂತ, ನಿನಗೆ ಸೇರಿಸ್ಕೊಡ್ತೀನಿ ನೋಡಿ ಇವಾಗ ಅಂದ್ರೆ. ಅಲ್ಲಿ ದುಡ್ಡಿದೆ 1000 ರೂಪಾಯಿ ತೊಗೊಂಡು ಹೋಗ್ಬೇಕಾಗ್ತದೆ ಅಂದ್ರೆ 1000 ರೂಪಾಯಿ ಎಣಿಸ್ಕೊಂಡು ತಗೊಂಡೋದ್ರಂತೆ. ಕರೆಕ್ಟಾಗಿ 1000 ರೂಪಾಯಿ ಬೇಕಾಗಿತ್ತಂತೆ. ಇವ್ರು ಹೋಗಿ ಮದುವೆ ಆಶೀರ್ವಾದ ಮಾಡಿದ್ರಂತೆ. ಇದಾದಮೇಲೆ ಕೆಲವು ತಿಂಗಳುಗಳಾದಮೇಲೆ ನಮ್ಮೂರಿನವರೆಲ್ಲ ಇದಕ್ಕೆ ಹುಣ್ಣಿಮೆ ಕಟ್ಲೆಗೆ ಹೋಗೋದು. ಪರಸ್ಥಳದವ್ರಿಗೆ ಮಾತ್ರ ರಾತ್ರಿ ಇರೋಕ್ಕೆ ಸಾಧ್ಯ, ಲೋಕಲ್ಲರು ಒಬ್ಬರು ಇರ್ತಾರೆ. ಶಿವಲಿಂಗಿ ಹೋಗು ನಿನ್ನ ಗಂಡ ಒಳ್ಳೆನಲ್ಲ ಹೋಗೋಗು ಅಂದ್ಬಿಡೋದು. ಇವನಿದೆ ಶಿವಲಿಂಗ ಹೋಗೋಗು ನಿನ್ನ ಹೆಂಡತಿ ಒಳ್ಳೆ ಹೋಗೋದು ಕಲಿಸ್ಬಿಡೋದು. ಒಬ್ಬರು ಇಡಿಸ್ತಾ ಇರೋದು. ಪರಸ್ಥಳದವ್ರಿಗೆ ಮಲಗಕ್ಕೆ ಅವ್ರಿಗೆ ವ್ಯವಸ್ಥೆ ಎಲ್ಲ ಮಾಡ್ಕೊಡೋದು. ಅದು ಯಾರಿಗೂ ಯಾವುದೇ ವಿನಾಕಾರಣ ಅಲ್ಲಿ ಇರಬಾರ್ದು, ಹೋಗಿ ಕೆಲಸದಲ್ಲಿ ತೊಡ್ಕೋಬೇಕು. ಇವು ಅದು ಅವರು ಬಾಣೂರಿನವ್ರು ಎಲ್ಲ ಭಕ್ತರು ಅವ್ರವ್ರ ಭಕ್ತಿ ಅನುಸಾರ ತತ್ವ ಹಿಂಗೆಲ್ಲ ಇಡೋರುತ್ತೆ. ಈತನ ಬಸ್ಗೆ 2 ರೂಪಾಯಿ ಇತ್ತಂತೆ. 2 ರೂಪಾಯಿ ಇಟ್ಬಿಟ್ಟಂತೆ. ಶಿವಲಿಂಗ 2 ರೂಪಾಯಿ ತಗೊಳ್ಳಿ ಬಸ್ಗೇನೋ ಮಾಡ್ತೇವೆ ಹೋಗೋಕ್ಕೆ ಅಂತೆ. ನಮ್ಮ ವಿಶ್ವೇಶ್ವರ ಭಟ್ರು ಸಂಶೋಧಕರ ಶೋಧನೆಯಲ್ಲಿ ಅದನ್ನು ಬರೆದಿದ್ದಾರೆ, ಮರ್ತು ಬಿಡ್ತಾ ಇರೋದು ನಾನು. ಇದೇನು ಇದು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತು ಇವ್ರ ಜಾಬಲ್ಲಿ ಎಷ್ಟು ನೋಡಿ ಹೇಗಿದೆ. ಹೀಗೆ ಹಲವಾರು ಮಹಾಪುರುಷರು ಅವ್ರದ್ದು 1, 2 ಇವತ್ತು ಬದುಕಿದ್ದಾರೆ. ನೀವು ಬಂದು ವಿಚಾರಿಸ್ಬೋದು, ಖಂಡಿತ. ಅವ್ರು ಎಲ್ಲೂ ಹೋಗಿಲ್ಲ. ಅವ್ರ ಉದ್ದೇಶ ಪವಾಡ ಅಲ್ಲ. ನೋಡಿ ಈಗ ಬರ್ತೀನಿ. 3 ತತ್ವಪದಗಳು ಬರೆದಿದ್ದಾರೆ ಅವರು. 3 ತತ್ವಪದಗಳ ಭಾವಾರ್ಥ ಏನಂದರೆ ಮುಕ್ತಿ ಪಡೆಯೋದು, ವ್ಯಾವಹಾರಿಕ ಜ್ಞಾನನ ನಿವೃತ್ತಿ ಮಾಡ್ಕೊಳ್ಳೋದು, ಸಾವನ್ನು ಗೆಲ್ಲೋದು. ಪ್ರಪಂಚದಲ್ಲಿ ಮನುಷ್ಯನು ಹುಟ್ಟಿರೋದು ಯಾತಕ್ಕೆ? ಸುಖ ಪಡೆಯೋದಕ್ಕೆ. ಸುಖ ಮೆಟೀರಿಯಲ್ ವರ್ಲ್ಡಿಂದ ಬರೋಲ್ಲ, ಮೆಟೀರಿಯಲ್ ವರ್ಲ್ಡ್ ಬೇಕು, ಅದನ್ನೇ ತಪ್ಕೋಬೇಡಿ ಅಂತೇಳಿ ಹೇಳಿದ್ದಾರೆ. ಜನನ ಮರಣ ಭೀತಿ ಕಳಿಯೋನು ಬರ್ತೀರೇನ್ರಿ ಇಲ್ಲ ಇರ್ತೀರೇನ್ರಿ. ನೋಡಿ ಜನನ ಮರಣ ಎಂಬುದು ಭೀತಿ, ಅದು ಭೀತಿ ಅಂದರೆ ಕಳ್ಳಾಗ್ದಾನೆ ಭೀತಿ. ಯಾವ ರೀತಿ ನಾವು ಜನನ ಮರಣ ಅದು ಭೀತಿ ಯೋಗಿಗೆ. ಅದು ಹೇಳ್ತಾರೆ ನಿಮ್ಮದು ಅದೇ ಥರ ಅಂತ. ಬಾಳಿ ಬದುಕಿ ಮುಪ್ಪಾದಾಗೂ ತಾನಾರೆಂಬ ಜ್ಞಾನ ಇಲ್ಲದೆ ಮುಕ್ತಿ ಎಂಬುದೆಲ್ಲರಿಗೂ ಸಿಕ್ಕೈತೇನ್ರಿ. ಬಾಳ್ತೀವಿ ಬದುಕ್ತೀವಿ ಮುಪ್ಪಾದಾಗ್ತದೆ, ಅದು ತನ್ನ ಅಡ್ರೆಸ್ಸೇ ಗೊತ್ತಿಲ್ಲ, ನಿನ್ನ ಅಡ್ರೆಸ್ ತಿಳ್ಕೊ ಅನ್ನೋದು ಅವ್ರ ಭಾವನೆ. ಅದರ ಸಮಕಾಲದಲ್ಲಿ ಆ ಶಕ್ತಿ ಇತ್ತು ಅವರಿಗೆ, ಏಕದಲ್ಲಿ ಅದು ಪಡ್ಕೊಂಡಿದ್ರು. ನಾವು ಪಂಚಭೂತಗಳಿಗೆ ದಾಸರು, ಅವ್ರಿಗೆ ಪಂಚಭೂತಗಳು ದಾಸವಾಗಿದ್ರು. ನೋಡಿ ಅಷ್ಟೇ ವ್ಯತ್ಯಾಸ. ನಾವು ಭೂತಗಳಿಗೆ ದಾಸರು, ನಾವು ಅದು ಬೇಕು ಇದು ಬೇಕಂತ ಪಂಚಭೂತಗಳಿಗೆ ಅವಿಲ್ಲ. ಅವ್ರು ಪಂಚಭೂತಗಳೇ ಅವ್ರು ಬೇಡ ಅಂತಿದ್ದು, ಅವ್ರು ದಾಸರಾಗಿದ್ವು. ಅವು ಇಷ್ಟೇ ವ್ಯತ್ಯಾಸ. ಅದು ನಾವು ಆಗ್ಬೋದು ಅನ್ನೋದು ಹೇಳಿದ್ರು. ಮುಕುಂದೂರು ಗಿರಿ ಯೋಗಿದ ಬೀಜ ದೇಶಕ್ಕೆಲ್ಲ ಹರಡಿ ಸುದ್ದಿ ಆಯಿತು ತಿಳಿದಿದ್ದೇನ್ರಿ. ಮುಕುಂದರು ನೋಡಿ ಇವತ್ತು ಪ್ರಪಂಚಕ್ಕೆಲ್ಲ ಇದೆ. ನಾವು ಕ್ಲಬ್ ಹೌಸಲ್ಲಿ ಇರ್ತೀವಿ, ಮುಕುಂದರ ಸ್ವಾಮಿ ಕೋಟ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ಆ ರೀತಿ ಬಾಡಿಗೆ ಬದುಕವರು. ಒಬ್ಬ ಅವಧೂತ ಗ್ರಾಮಾಂತರ ಪ್ರದೇಶದಲ್ಲಿ ಅಷ್ಟು ಎತ್ತರಕ್ಕೆ ಬೆಳೆದಿದ್ರೇನೋ ತಾನು ಪ್ರಸಿದ್ಧಿ ಪಡೆಯೋಕ್ಕೆ ನೋಡಲಿಲ್ಲ ಅವರು. ಶಾಸ್ತ್ರೀಜಿ ಅವರು ಅವಧೂತರು, ಅವ್ರಿಗೆ ಮಾತ್ರ ಸಾಧ್ಯ ಆಯಿತು ಅವ್ರನ್ನ ವಿವರಿಸೋಕ್ಕೆ, ಬೇರೆ ಇನ್ಯಾರಿಗೂ ಆಗ್ತಾ ಇರಲಿಲ್ಲ. ಹೀಗಾಗಿ ಶಾಸ್ತ್ರಿಗಳು ಒಳ್ಳೆಯ ಕೆಲಸ. ಈ ಪುಸ್ತಕ ಅವ್ರಿಗೆ ಅರ್ಪಿಸಿದ್ದೀನಿ ನಾನು. ಮತ್ತು ಎರಡನೇದೇನೆಂದರೆ ಈಗ ನೀವು ಅಲ್ಲಿ ಕನ್ಸ್ಟ್ರಕ್ಷನ್ ಅಭಿವೃದ್ಧಿ ಭಾರಿ ಜೋರಾಗಿ ನಡೀತಾ ಇದೆ. 3-4 ಜನ ಕಾರಣಕರ್ತರಿದ್ದಾರೆ. ನೀವು ಬರೋಂಗಿದ್ರೆ ಫೋನ್ ಮಾಡಿದ್ರೆ ಅಲ್ಲಿ 1-2-3 ದಿವಸ ಇರ್ಬೋದು, ಫುಲ್ಲು ಡೆವಲಪ್ ಆಗೋಗುತ್ತೆ. ಆದಮೇಲೆ ಈ ವಾರಗಟ್ಟಲೆ ಇರ್ಬೋದು. ಪ್ರಸಾದ ಅಲ್ಲಿ ಬೇರೆ ಕಡೆ ಇದ್ದಂಗೆ ಕಟ್ಟಳೆ ಏನೂ ಇಲ್ಲ, ನೀವು ಹೇಗೆ ಬೇಕಾದ್ರೆ ನೀವೇ ಮಾಡ್ಬೋದು, ನೀವೇ ಊಟ ಮಾಡ್ಬೋದು. ಎಲ್ಲ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಏನಿಲ್ಲ ಅಲ್ಲಿ. ಅನುಗ್ರಹ ಬರಬೇಕು, ನಾವು ಬನ್ನಿ, ಖಂಡಿತವಾಗ್ಲು ಬನ್ನಿ. ನೀವು ಫೋನ್ ಮಾಡಿದ್ರೆ ನಾನು ಅಲ್ಲಿ ಇರ್ತೀನಿ, ಅಲ್ಲಿ ನಿಮಗೆಲ್ಲ ವ್ಯವಸ್ಥೆ ಮಾಡೋಣ. ಯಾಕೆಂದರೆ ಸಿಟಿಯಲ್ಲಿ ವ್ಯವಸ್ಥಿತವಾಗಿರ್ತಲ್ಲ, ಅದು ಬಯಲು ಪ್ರದೇಶ, ಅಲ್ಲಿ ಸ್ವಾತಂತ್ರ್ಯ. ಒಂದು ನೀವು ಪಿನ್ ಡ್ರಾಪ್ ಸೈಲೆನ್ಸು. ನೀವೇನಾದರೂ ಧ್ಯಾನ ಮಾಡಬೇಕಾದ್ರೆ ಆ ಕುಂಡಲಿನಿ ಯೋಗ ಮಂದಿರ ಮಂಟಪ ಇದೆ ಅಲ್ಲಿ, ಅದರಲ್ಲಿ ಕುಂತ್ಕೊಂಡ್ರೆ ನಿಮ್ಗೆ ಗೊತ್ತಾಗೋದಿಲ್ಲ, ಅಷ್ಟು ಸೈಲೆಂಟಾಗಿ ಶಾಂತವಾಗಿರ್ತದೆ. ಅವ್ರು ಇದ್ದ ಜಾಗ ಅದು, ಅಲ್ಲಿ ಇರ್ಬೋದು. ನಿಮ್ಗೆ ಎಲ್ಲಿಯೂ ಆ ಜಾಗ ಸಿಕ್ಕಲ್ಲ. ಏನು ರುದ್ರಭೂಮಿ ಇದೆ ಆ ಜಾಗಕ್ಕೆ ಅಷ್ಟು ಶಕ್ತಿ ಇದೆ ನೋಡಿ. ಯಾವುದೇ ಜಾತಿ ಇಲ್ಲ ಅಲ್ಲಿ, ಯಾವುದೇ ಭಾಷೆ ಇಲ್ಲ ಅಲ್ಲಿ. ಒಂದೇ ಜಾತಿ ಮನುಷ್ಯನ ಜಾತಿ, ಒಂದೇ ಭಾಷೆ ಭಕ್ತಿ,
ಒಂದೇ ಭಾಷೆಯಲ್ಲಿ. ಅದು ಬಿಟ್ಟರೆ ಏನಿಲ್ಲ. ನಿಮಗೆ ಆ ಟೈಮ್ನಲ್ಲಿ ಬಂದರೆ ಅಮೃತದ ಥರ ನಿಮಗೆ ಆಹಾರ ಕೊಡ್ತಾರೆ ಇರ್ಬೋದಲ್ಲಿ. ಈ ರೀತಿ ಡೆವಲಪ್ಮೆಂಟು. ಮುಖ್ಯ ಕಾರಣಕರ್ತರು 3 ಜನ. ನಮ್ಮ ರಮಣಶ್ರೀ ಷಡಕ್ಷಿ ಸಾಹೇಬರು ಇವತ್ತು ಅವರು ಅದ್ರ ಬಗ್ಗೆ ಮೊನ್ನೆ ಬೊಮ್ಮಾಯಿ ಕಡೆಯಿಂದ 50 ಲಕ್ಷ ರೂಪಾಯಿ ಕೊಡ್ತಿದ್ದಾರೆ ಕೆಲಸ. ಮತ್ತು MLC ಸಾಹೇಬರು ನಂಜುಂಡ ಶೆಟ್ಟರು ಅವರು 2 ಕೋಟಿ ಕೊಡ್ತಿದ್ದಾರೆ. ಭಾರಿ ಅವಶ್ಯಕತೆ ಇರೋದು. ಒಂದು ನಯಾ ಪೈಸಾ ಎಲ್ಲೂ ಮೋಸ ಆಗಲ್ಲ. ಶುದ್ಧವಾಗಿರೋರೆಲ್ಲನೂ ಶುದ್ಧ. 5 ರೂಪಾಯಿ ಕೊಟ್ಟರೆ 500 ರೂಪಾಯಿ ಖರ್ಚು ಮಾಡಿ ತಗೊಂಡೋಗಲ್ಲ ಹಾಕ್ತೀವಿ ನಾವಲ್ಲಿ. ಯಾಕೆಂದರೆ ನಾವು ಪ್ರಾಮಾಣಿಕವಾಗಿರೋ ಆನಂದ, ಪ್ರಾಮಾಣಿಕವಾಗಿರೋ ಆನಂದ ನೀವು ಕೋಟಿ ಕೊಟ್ಟರೂ ಬರಲ್ಲ. ಅಮಿತಾನಂದ ಅದು ನಮಗೆ ಕೊಟ್ಟಿದ್ದಾರೆ. ಅವ್ರು ನಾವು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಒಂದು ಹುಲ್ಲುಕಡ್ಡಿ ನಾವು. ಆದರೆ ನಾನು ಹೇಳೋದು ಯಾವಾಗ ಏನಂದರೆ, ಈ ಹಣ್ಣು ಗಿಡ ಬೆಳಿಬೇಕಾದ್ರೆ ಹೈಬ್ರಿಡ್ ಮಾಡ್ತಾರೆ. ಅದಕ್ಕೆ ಒಂದು ಯಾವುದೋ ಒಂದು ಕೆಲಸಕ್ಕೆ ಬರ್ದ ಗಿಡನ ತಗೊಂಡು ಕಟ್ ಮಾಡಿ ಜಾಯಿನ್ ಮಾಡಿ ಮಾಡ್ತಾರೆ. ಹಂಗೆ ನಾವು ಕೆಲಸಕ್ಕೆ ಬರ್ದಿರೋ ಗಿಡ ಅದು ಹೈಬ್ರಿಡ್. ಅದು ನಾವು ಅಂದ್ಕೊಳ್ಳೋದು, ನಾನು ಯಾವುದೇ ಕಾರಣಕ್ಕೆ ಇದು ಪುಸ್ತಕ ಬರೀಬೇಕಾದ್ರೆ ಬರೀ ಭಕ್ತಿಯಿಂದ ಯಾಕೆ ಬರ್ತೀವಿ ಅಂದರೆ, ಅವ್ರದ್ದು ಒಂದೇನು ಜೀವನ ಚರಿತ್ರೆ ಜನಗಳಿಗೆ ಗೊತ್ತಾಗಬೇಕು. ಅಷ್ಟೇ ಸಂತೋಷವಾಗಿ ದುಡ್ಡು ಕೊಟ್ಟಿದ್ದಾರೆ. ಎರಡನೇದೇನೆಂದರೆ, ಜನರಿಗೂ ಕೂಡ ಬಸವಲಿಂಗಯ್ಯ ರಾಜಯ್ಯನವರೇ, ಜನರಿಗೂ ಕೂಡ ತಮ್ಮ ಜೀವನದ ಧ್ಯೇಯ ಏನು, ಉದ್ದೇಶ ಏನು, ಯಾರು ಹಿರಿಯರು ಹೇಗೆ ಬಾಳೆ ಬದುಕಿದ್ದಾರೆ ಅನ್ನೋದು ಗೊತ್ತಾಗಬೇಕಲ್ವ. ನೀವು ಬರೆದಿರೋದು ತುಂಬ ಉಪದೇಶಾತ್ಮಕವಾಗಿದೆ. ಇದು ಭಾರತ ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರ ಒಳಗಡೆ ನೋಡಿ ಅಂತಾರೆ. ಖಂಡಿತ. ಹೊರಗಡೆ ಮಿಕ್ಕಿದವರೆಲ್ಲ ಒಳಗಡೆ ಅದೇ ನೋಡಿ ಅಂತಾರೆ. ನಮ್ಮೂರು ನಾನು ಹೇಳೋದಾದ್ರೆ, ಸನಾತನ ಧರ್ಮ ಪ್ರಪಂಚಕ್ಕೆ ಮೊದಲು ಅಕ್ಷರ ಜ್ಞಾನ ಕೊಟ್ಟವರು ಸನಾತನ ಧರ್ಮದವರು. ಹೌದು, ಸಂಸ್ಕೃತದಿಂದ ಬಂದಿದ್ದು. ಸನಾತನ ಧರ್ಮದವರೇ ಫಸ್ಟು ಅಕ್ಷರ ಜ್ಞಾನ ಕೊಟ್ಟಿದ್ದು. ಸಂಸ್ಕಾರ ಕೊಟ್ಟಿದ್ದು ಅವರೇನೆ. ಏನು ಸಂಸ್ಕಾರ ಕೊಟ್ಟರು? ಅವರು ಮಾಡಿಗಳು ಕಟ್ಟಿಲ್ಲ, ಅದೆಲ್ಲ ಏನು ಬೇಕಾಗಿಲ್ಲ. ಇತ್ತು ನಿಮಿತ್ತವಾಗಿ ತನ್ನ ತಿಳ್ಕೊಳ್ಳಿ, ತಾನ್ಯಾರು ನೋಡಿ. ಋಷಿಗಳಿದ್ದಾರೆ, ಪತಂಜಲ ಇದ್ದಾರೆ, ಕಪಿಲ ಇದ್ದಾರೆ, ಸಾಂಖ್ಯರಿದ್ದಾರೆ, ಎಂತೆಂಥವ್ರಿದ್ದಾರೆ. ಅವರೆಲ್ಲ ಪೂರ್ವಿಕರು. ಅವ್ರು ಹಾಕೊಟ್ಟಿದ್ದ ಹಾದಿಯಿಂದನೇ ನಾವು ನಡೀತಾ ಇರೋದು. ನೆಮ್ಮದಿ ಎಲ್ಲಿದೆ ಅಂದರೆ ನಮ್ಮ ಹೃದಯದಲ್ಲಿದೆ. ನಿದ್ರೆಯಲ್ಲಿ ನೀವು ಅನುಭವಿಸ್ತೀರ ಅದನ್ನು. ನಿದ್ರೆಯಲ್ಲಿ ಜೀವನು ಅನುಭವಿಸ್ತಾನೆ. ಅದು ಎಲಾಬ್ರೇಟಾಗಿ ಹೋಗಬೇಕು. ಈಗ ಪ್ರತಿಯೊಬ್ಬ ಮನೆಯಲ್ಲೂ ನೋಡಿ, ಶರಣ ಹೇಳ್ತಾರೆ, ನಾನು ಆರಂಭ ಮಾಡೋನೆಯ ಶಿವಪೂಜೆಗೆಂದು ಅಂತ ಹೇಳ್ತಾರೆ. ನಮ್ಮಲ್ಲಿ ಟಾಯ್ಲೆಟ್ ತೊಳಿತಾ ಇರ್ತಾಳೆ ಆ ಎಮ್ಮ. ನಾವು ನೋಡಿದ್ವಿ ನಮಸ್ಕಾರ ಹಾಕಿ ತೊಳಿತಾಳೆ. ಫಸ್ಟು ಗಣಪತಿ ದೇವರಿಗೆ ನಮ್ಮ ಸಂಸ್ಕೃತಿ ಹೇಳುತ್ತೆ. ನಮ್ಮ ತಾಯಿ, ನಾವು ಹಳ್ಳಿಯವರು ಅಡುಗೆ ಮಾಡಿ ಎಲ್ಲ ಮಡಕೆನಲ್ಲಿ ನಾವು ಊಟ ಮಾಡಿದ್ದು, ಮಡಕೆ ಸ್ನಾನ ಮಾಡಿರೋದು. ನಾವು ಜಾತಿ ಹೇಳಿ ವೀರಶೈವರು. ನಮ್ಮ ತಾಯಿ ಪ್ರತಿಯೊಂದು ಮಡಕೆಗೂ ವಿಭೂತಿ ಧಾರಣೆ ಮಾಡೋರು. ವಿಭೂತಿ ಮಾಡಿ, ಅಯ್ಯೋ ಎಷ್ಟು ಕಾರ್ತಿಕ ಬಂದರೆ ಉಪವಾಸ ಮಾಡು. ಪ್ರತಿಯೊಂದು ಪವಿತ್ರವಾದ್ದು. ಕಾರ್ತಿಕ ಬಂದರೆ ಉಪವಾಸ ಮಾಡು. ನಮ್ಮ ತಾಯಿ ಸಂಸ್ಕಾರ, ನಮ್ಮ ತಂದೆ ತಾಯಿ ಸಂಸ್ಕಾರ ನಮಗೆ ಬರ್ತಾನೆ ನಾವು. ಆದರೆ ದೈವಭಕ್ತರು ಇವತ್ತು ನಮ್ಮ ತಾಯಿ ಕಷ್ಟ ನಮ್ಮ ತಂದೆಯವ್ರು ಪಟ್ಟಿರೋದು ನೋಡಿದ್ರೆ ಅವ್ರ ಆಶೀರ್ವಾದ. ವಿಭೂತಿ ಧಾರಣೆ ಮಾಡದೆ ಮುಂದೆ ಮಾಡ್ತಾಯಿಲ್ಲ. ಆ ವಿಭೂತಿ ಧಾರಣೆ ಪ್ರಸಾದ ಆಗ್ಬಿಡೋದು ನೋಡಿ. ಮೃಷ್ಟಾನ್ನ ಥರ ಇರೋದು. ನಮ್ಮದು ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ ಇರೋದು. ಅವರು ಕೈನಲ್ಲಿ ಊಟ ಮಾಡಲ್ಲ, ಮಿಡ್ಲ್ ಮ್ಯಾನ್ ಬೇಕು, ಚಮಚ ಬೇಕು. ನೀವು ಕೈನಲ್ಲಿ ತೃಪ್ತಿ ಇರೋಷ್ಟು ಮಿಡ್ಲ್ ಮ್ಯಾನಲ್ಲಿ ಇರಲ್ಲ. ಈಗ ಅವರು ಕೆಲವರೆಲ್ಲ ನಮ್ಮ ಸಂಸ್ಕೃತಿ ತಿರ್ಕೊಂಡಿದ್ದಾರೆ. ಸನಾತನ ಧರ್ಮ ಅಷ್ಟೊಂದು ಗಂಭೀರವಾಗಿ ದೇಶದಲ್ಲೇ ದೇವಸ್ಥಾನಗಳಾಗ್ತಾ ಇದೆ, ರಷ್ಯಾದಲ್ಲಿ ಆಗ್ತಾ ಇದೆ, ಇಟಲಿನಲ್ಲಿ ಆಗ್ತಾ ಇದೆ. ಈ ಸನಾತನ ಧರ್ಮ ಅದರ ಆಂತರಿಕವಾದ ಸತ್ವ ಏನಿದೆ ಅದರಿಂದಾನೇ ಹರಡ್ತಾ ಇದೆ, ಪ್ರಸಾರ ಆಗ್ತಿದೆ. ಹೌದು, ಅದನ್ನು ಇವತ್ತು ಪ್ರಚಾರ ಆಗ್ತದೆ. ನಮ್ಮ ಖಂಡಿತ ನಾವು ಇವತ್ತು ನಮ್ಮ ನಾಯಕರಾಗಿರೋರು, ನಾನು ರಾಜಕೀಯ ಮಾತಾಡೋಕ್ಕೆ ಹೋಗಲ್ಲ, ಪುಣ್ಯಾತ್ಮರು ನಮ್ಮ ಹಡಗನ್ನು ನಡೆಸ್ತಾ ಇದ್ದಾರೆ. ಎಲ್ಲಿಯೂ ಆಕ್ಸಿಡೆಂಟ್ ಆಗ್ದಂಗೆ ನಮ್ಮ ಹಡಗು ಇಡೀ ಪ್ರಪಂಚಕ್ಕೆ ಒಂದು ಉದಾಹರಣೆ ಆಗಿದೆ. ಆ ಚಾಲಕ ಇದ್ದಾರಲ್ಲ, ಶುದ್ಧ ಹಸ್ತದವರು, ಶುದ್ಧ ಹಸ್ತದವರು. ಬಹುಶಃ ನಮ್ಮ ಚರಿತ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಿಟ್ಟರೆ ಬಹುಶಃ ಈ ಥರ ಇನ್ನು ಹುಡ್ತಾರೋ ಯಾರೋ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಏನು ಶುದ್ಧ ಹಸ್ತ, ಏನು ಮಾತು. ಅವರು ರಾಮನ ಇದು ನಮ್ಮ ಮನೆಯಲ್ಲಿ ವಿಜೃಂಭಣೆ ಅವತ್ತು ರಾಮನ ಇದರ ದಿವಸ ತ್ಯಾಗಗಳ ಇದು ಮಾಡಿ ನಮ್ಮ ಸ್ಟ್ರೀಟಲ್ಲೇ ಪಟಾಕಿಗಳು ಅಂಟಿಸಿ. ಬಹುಶಃ ಇನ್ನು ಮೇಲೆ ಇದು ಯಾವುದಂತೀರಾ ದೀಪಾವಳಿಗೆ ಬಂದು ಇದು ಜೋರಾಗಿ ನಡೀತದೆ. ಹೌದು, 2 ದೀಪಾವಳಿ ಇನ್ಮೇಲೆ 2 ರಾಮನವಮಿ ಫ್ಲಾಗ್ ಹಾಯಿಸ್ಟ್ ಮಾಡಿ ದೀಪ ಅಲಂಕಾರ ಮಾಡಿ ಮನೆಯಲ್ಲಿ ಎಷ್ಟೊಂದು ವಿಜೃಂಭಣೆ. ಈಗ
ನಾವು ಊಟ ಮಾಡೋದು ಪ್ರಸಾದನೇ. ಆದರೆ ಈ ರೀತಿ ಪರಮಾತ್ಮನಿಗೆ ನಾವು ಅರ್ಪಿಸಿ ಮಾಡ್ತೀವಿ ಅಂದರೆ ನಮ್ಮ ದೇಶದಲ್ಲಿ ಒಂದರಲ್ಲೇ ಎಲ್ಲೂ ಇಲ್ಲ. ಪ್ರಸಾದ ಅಂತ ಪ್ರತಿಯೊಂದು ಪರಮಾತ್ಮನೇ. ಪ್ರತಿಯೊಂದು ನೋಡಿ 365 ದಿವಸ ದೇವತೆಗಳು ಇದು ಮಾಡ್ತೀವಿ ಅಂದರೆ ಉದ್ದೇಶ ಏನು? ಗೊತ್ತಿದ್ದೋ ಗೊತ್ತಿಲ್ಲದೋ ಪರವಸ್ತುಗೆ ನಾವು ಅನ್ನೋದನ್ನು ನಾವು ಗೊತ್ತಿಲ್ಲದಾಗೆ ನಮ್ಮಲ್ಲಿ ಮಾಡಿ ಇಟ್ಟಿದ್ದಾರೆ. ಅದರಿಂದ ನಮ್ಮ ನೋಡಿ ಆ ಒಂದು ದಾರಿಯಲ್ಲಿ ಮುಕುಂದರ ಸ್ವಾಮಿಗಳು, ರಮಣ ಮಹರ್ಷಿಗಳು, ಇದು ವಿಶೇಷ ಏನಂದರೆ ಮುಕುಂದರ ಸ್ವಾಮಿಗೆ ಪಾದುಕ ಸಿದ್ಧಿ ಆಗಿತ್ತು ಆ ಕಾಲದಲ್ಲಿ. ಇಬ್ಬರಿಗೆ ವಾಸುದೇವ ಸರಸ್ವತಿ ಅನ್ನೋರು ಒಬ್ಬರು, ಅವ್ರು ರಮಣ ಮಹರ್ಷಿಗಳ ಹತ್ರ ಬರೋರು. ಅಲ್ಲಿ ರಮಣ ಮಹರ್ಷಿಗಳ ಬಗ್ಗೆ ನಮ್ಮ ಮುಕುಂದರ ಸ್ವಾಮಿಗೆ ಭಾರಿ ಒಲವು, ರಮಣ ಮಹರ್ಷಿಗಳ ಬಗ್ಗೆ ಭಾರಿ ಒಲವು. ರಮಣ ಮಹರ್ಷಿಗಳ ಹತ್ರ ಇವರು ಬರೋರು, ಇವರು ಕಾಂಬೆ ಮಹಾರಾಜರು ಅಂತ, ಅವ್ರಿಗೂ ಪಾತಕ ಸಿದ್ಧಿ ಆಗಿತ್ತು. ಆಗ ಹೇಳೋರು ಅವರು ಸ್ನಾನ ಗಂಗಾ ನದಿನಲ್ಲಿ ಮಾಡಿದ್ರೆ ಸಂಜೆ ಸ್ನಾನ ಕಾವೇರಿಯಲ್ಲಿ ಮಾಡೋರಂತೆ. ಇಲ್ಲಿ ಇವರು ಅಷ್ಟೇ ನೋಡಿ, ಅವರು ಶಾಸ್ತ್ರಿಗಳು ಹಣ್ಣು ಆಗೋಗಿರ್ತಾರೆ, ಮಲಗಿರ್ತಾರೆ, ಅವರು ಬರೋದೇ ಇಲ್ಲ. ಮೊದಲೇ ಇದು ಬಿದ್ದು ಯಾವುದಂದ್ರೆ ಗೇರು ಬೀಜ ಬಿದ್ದು ಎಲ್ಲ ಅಲರ್ಜಿ ಆಗೋಗಿರುತ್ತೆ. ಅವ್ರು ಮೇಷ್ಟ್ರು ಹೇಳ್ತಾರೆ ಇವ್ರು ಕಣ್ಣು ಹೋಗ್ಬಿಡ್ತದೆ ಇರಲ್ಲ ಅಂತ. ರಾತ್ರಿ ನಿದ್ರೆ ಮಾಡಲ್ಲ ಅವರು. ಸ್ವಾಮಿಗೆ ಏನಪ್ಪ ನಾನು ಹಿಂಗಾಗೋದ್ನಲ್ಲ ಅಂತ. ಬೆಳಗ್ಗೆನೇ ದೌಡು ಬಂದುಬಿಟ್ರೆ ಏನು ಸ್ವಾಮಿಗಳು ಹೇಳ್ತಾರೆ, ಏನು ಇಷ್ಟೊತ್ತು ಬೇಗ ಬಂದುಬಿಟ್ರಲ್ಲ ಅಂದರೆ, ಇವನೇನಪ್ಪ ರಾತ್ರಿ ಹಾಳು ಮಾಡೋಕ್ಕೆ ಹಾಳು ಕಳಿಸ್ಬಿಟ್ಟ, ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ ಅಂತ. ನೆನೆದವರು ಮನದಲ್ಲಿ ನೋಡಿ. ದ್ರೌಪದಿ ಅಯ್ಯಮ್ಮ ಕೃಷ್ಣ ಇದ್ರೇನು ನಾನಿದ್ದೀನಿ, 5 ಜನ ಗಂಡಂದಿರಿದ್ರೆ ಅಂದರೆ ಪಂಚವಿದೆ ಅಂದ್ಕೊಂಡಿರ್ತಲ್ಲ, ಕೊನೆಯಲ್ಲಿ ಕೃಷ್ಣ ಅಂದ್ರೆ ಟಕ್ಕಂತ ಬಂದು ಬಟ್ಟೆ ಕೊಡ್ತಾರೆ. ಇಲ್ಲಿಯೂ ಅಷ್ಟೇ ಶಾಸ್ತ್ರಿಗಳು ಯೋಗ ಅವರು ಕರೆಯವರೆಗೂ ಬರಲ್ಲ, ಕರೆದ ತಕ್ಷಣ ಬಂದು ನೋಡಿ ವಾಸಿ ಮಾಡ್ತಾರೆ. ಯೋಗೇಶ್ವರ ಏನಿಲ್ಲ, ಎಲ್ಲವೂ ಇತ್ತು ಅವ್ರಿಗೆ. ಹೀಗಾಗಿ ನಮ್ಗೆ ಯಾವುದೋ ಪೂರ್ವ ಜನ್ಮದ ಒಂದು ಪುಣ್ಯ ತಾಯಿ ನಿಮ್ಮಂಥವ್ರನ್ನೆಲ್ಲ ಸಂದರ್ಶನ ಮಾಡೋಕ್ಕೆ. ಇವೊಬ್ಬರೇ ಇಲ್ಲ, ಮುಕುಂದರ ಸ್ವಾಮಿಗಳ ಕುರಿತು ಯಾರು ಭಕ್ತಿಯಿಂದ ಎಲ್ಲರೂ ಬನ್ನಿ, ಅದೇನು ಯಾವುದಕ್ಕೂ ಅಡ್ಡಿ ಇಲ್ಲ. ಅವ್ರದ್ದೊಂದು ಕೃಪೆಯಿಂದ ಪ್ರಸಾದ ಅಲ್ಲಿ ಏನು ಸಿಗುತ್ತೆ ಖಂಡಿತ ಸಂತೋಷವಾಗಿ ಮಾಡಿಕೊಂಡು ಇದ್ದು ಬನ್ನಿ. ಇಷ್ಟು ಹೇಳಿ ಅವ್ರ ಬಗ್ಗೆ ಮಾತನಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ ಮುಕುಂದರ ಸ್ವಾಮಿಗಳು ಒಳ್ಳೇದು ಮಾಡಿ ಅಂತೇಳಿ ನಿಮ್ಮೆಲ್ರಿಗೂ ಧನ್ಯವಾದ. ನಮ್ಮ ಲೀಲಾಜಲ ವೀಕ್ಷಕರಿಗೆಲ್ಲ ನಿಜವಾಗ್ಲೂ ಧನ್ಯತಾ ಭಾವ. ಇವತ್ತು ಇಷ್ಟು ವಿಶದವಾಗಿ ನೀವು ಅವರ ಭಕ್ತರಾಗಿ ಇಷ್ಟು ಆತ್ಮೀಯವಾಗಿ ಆಪ್ಯಾಯಮಾನವಾಗಿ ಇಡೀ ಕಥೆನ ಒಂದು ಹೇಳಿದ್ದೀರಾ. ಕೇಳೋರು ಪುಣ್ಯವಂತರು. ತುಂಬ ಧನ್ಯವಾದಗಳು ಸರ್. ತುಂಬ